ನಮಸ್ಕಾರ. ಅಮ್ಮ ಅಮ್ಮ ಎಂದು ಕೂಗುತ್ತಾ ಬಂದ ಭಾರ್ಗವ. ತಾಯಿ ಮೀನಾಕ್ಷಿಯವರು ಅಡಿಗೆ ಮನೆಯಲ್ಲಿ ನಿಂತು ಯಾಕೋ ಭಾರ್ಗವ ಏನಾಯ್ತೋ ಹಾಗೆ ಕೂಗ್ತಾ ಇದ್ಯಾ ಎಂದರು. ಭಾರ್ಗವ ಕೋಪದಲ್ಲಿ ಅವಳೆಲ್ಲಿ ನಮ್ಮ ಮಾನ ಕಳೆಯಬೇಕಂತಲೇ ಹುಟ್ಟಿದ್ದಾಳೆ. ಆಗ ಹೊರಗೆ ಬಂದ ಮೀನಾಕ್ಷಿಯವರು ಯಾಕೋ ಏನಾಯ್ತು ಎಂದು ಗಾಬರಿಕೊಂಡು ಕೇಳಲು ಭಾರ್ಗವ ಅದನ್ನು ಅವಳ ಬಾಯಿಂದ ಕೇಳಮ್ಮ, ಮೊದಲು ಅವಳೆಲ್ಲಿ ಎಂದು ಕೇಳಲು ರೂಮಿನಿಂದ ಹೊರಗೆ ಬಂದ ಪಾರ್ವತಿ ಕಣ್ತುಂಬಿಕೊಂಡು ಯಾಕೆ ಅಣ್ಣ ಏನಾಯ್ತು ಎಂದು ಕೇಳಲು ಅವಳಿಗೆ ಉತ್ತರವನ್ನು ಕೊಡದೆ ಭಾರ್ಗವ ಅವಳ ಮೇಲೆ ಕೈ ಮಾಡಲು ಪಾರ್ವತಿ ಕುಸಿದು ಬೀಳ್ತಾಳೆ. ಆಗ ತಾಯಿ ಏನು ಮಾಡಿದೆಯೋ ಎಂದು ಗಾಬರಿಕೊಂಡು ಮಗಳನ್ನು ಎಬ್ಬಿಸಲು ಹೋಗುತ್ತಾರೆ. ಮಗಳು ಮೂರ್ಛೆ ಹೋದದ್ ನೋಡಿ ಗಾಬರಿಯಲ್ಲಿ ಮಗನನ್ನು ಕರೆಯುತ್ತಾರೆ. ಎಲ್ಲರೂ ಗಾಬರಿಕೊಂಡು ಅವಳನ್ನು ಎಬ್ಬಿಸಲು ಎಷ್ಟು ಪ್ರಯತ್ನವನ್ನು ಪಟ್ಟರು ಪಾರ್ವತಿ ಕಣ್ ತೆರೆಯದೇ ಇದ್ದಾಗ ಭಾರ್ಗವ್ ಡಾಕ್ಟರ್ಗೆ ಕರೆ ಮಾಡಲು ಕೆಲವೇ ಸಮಯದಲ್ಲಿ ಡಾಕ್ಟರ್ ರೇವತಿ ಬರ್ತಾರೆ. ಪಾರ್ವತಿಯನ್ನು ನೋಡಿದ ರೇವತಿ ಒಂದು ಕ್ಷಣ ಬೆಚ್ಚಿ ಬೀಳುತ್ತಾಳೆ. ಆದರೂ ಕನ್ಫರ್ಮ್ ಆಗುವವರೆಗೆ ಏನೂ ಹೇಳದೆ ನಾಳೆ ಪಾರ್ವತಿಯನ್ನು ಹಾಸ್ಪಿಟಲ್ಗೆ ಕರೆದುಕೊಂಡು ಬನ್ನಿ, ಅವಳು ವೀಕ್ ಆಗಿದ್ದಾಳೆ, ಕೆಲವು ಟೆಸ್ಟ್ ಮಾಡಬೇಕು ಎಂದಾಗ ಭಾರ್ಗವ್ ಭಯದಲ್ಲಿ ಜನರ ಮಾತು ನಿಜವಾಗಿ ಬಿಟ್ಟಿತಾ ಎಂದು ಕೈ ಕೈ ಹಿಸುಕಿಕೊಳ್ಳುತ್ತಾ ನಿಂತಿರುವುದನ್ನು ನೋಡಿದ ಮೀನಾಕ್ಷಿ ಸಹ ಗೊಂದಲದಿಂದ ಮಗನನ್ನು ನೋಡಿ ಅವನನ್ನು ಎಚ್ಚರಿಸಲು ಭಾರ್ಗವಿ ಹಾ ಅಮ್ಮ ಏನಾಯ್ತು ಎನ್ನಲು ಮೀನಾಕ್ಷಿ ಏನಿಲ್ಲ, ಡಾಕ್ಟರ್ ನಾಳೆ ಪಾರಿನ ಹಾಸ್ಪಿಟ್ಲ್ಗೆ ಕರೆದುಕೊಂಡು ಬರಲು ಹೇಳಿದ್ದಾರೆ ಎಂದಾಗ ಭಾರ್ಗವ್ ಸರಿ ಸರಿ ಎಂದು ಹೊರಗೆ ಹೊರಟು ಹೋಗ್ತಾನೆ. ಡಾಕ್ಟರ್ ಸಹ ಹೊರಟು ಹೋಗ್ತಾರೆ. ರಾತ್ರಿ ಪಾರ್ವತಿ ಎಚ್ಚರವಾಗಿ ಹೊಟ್ಟೆಯಲ್ಲಿ ವಿಪರೀತ ಸಂಕಟವಾಗಲು ಹೊಟ್ಟೆ ಹಿಡಿದು ಅಳುತ್ತಾ ಅಮ್ಮ ಎಂದು ಕೂಗಲು ಮೀನಾಕ್ಷಿ ಎದ್ದು ಬಂದು ಏನಾಯ್ತೆ ಪಾರು ಯಾಕಮ್ಮ ಎಂದು ಭಯದಿಂದ ಕೇಳಲು ಪಾರು ಅಳುತ್ತಾ ಅಮ್ಮ ಹೊಟ್ಟೆ ತುಂಬಾ ನೋಯ್ತಾ ಇದ್ದೇನಮ್ಮ, ನಾನು ಸತ್ತೇ ಹೋಗ್ತೀನಿ ಎಂದು ಹೇಳುತ್ತಿರುವ ಮಗಳನ್ನು ತಾಯಿ ಆತಂಕದಿಂದ ಬಿಟ್ಟಿತು ಅನ್ನೆ, ಲೇ ಭಾರ್ಗವ ಬೇಗ ಬಾರೋ, ಇಲ್ಲಿ ಪಾರು ಹೇಗೇಗೋ ಹಾಡ್ತಿದ್ದಾಳೆ ಎಂದು ಹೇಳಲು ಪಕ್ಕದ ರೂಮಿನಲ್ಲಿ ಮಲಗಿದ್ದ ಭಾರ್ಗವನ ಹೆಂಡತಿ ಸುಮತಿ ಎದ್ದು ರೀ ನಿಮ್ಮ ಅಮ್ಮ ಕರೀತಿದ್ದಾರೆ ಹೋಗಿ ನೋಡ್ಬಾರ್ದಾ, ಇದೊಂದು ಕರ್ಮ ಬೇಕಿತ್ತು ನಿಮಗೆ, ಊರಲ್ಲಿ ಬಿಟ್ಟು ಬನ್ನಿ ಅಂದರು ಕೇಳದೆ ಇಲ್ಲಿ ತಂದು ನನ್ನ ಪ್ರಾಣ ತಿಂತಿದ್ದೀರಿ ಎಂದು ಗೊಣಗಲು ಭಾರ್ಗವ ಸಹ ಅಸಮಾಧಾನದಿಂದ ಎದ್ದು ಹೊರಗೆ ಹೋಗ್ತಾನೆ. ಏನಮ್ಮ ಈ ಮಧ್ಯರಾತ್ರಿಯಲ್ಲಿ ಈ ತರ ರಂಪ ಮಾಡ್ತಾ ಇದ್ದೀರಾ, ಅಕ್ಕಪಕ್ಕದ ಮನೆಯವರು ಏನು ಅಂದ್ಕೋಬೇಕು ಎಂದು ಕೇಳಲು ಮೀನಾಕ್ಷಿ ಆಗಲ್ವೋ ನೋಡಿಲ್ಲಿ ಇವಳೆಷ್ಟು ಸಂಕಟ ಪಡ್ತಿದ್ದಾಳೆ, ಮೊದಲು ಹಾಸ್ಪಿಟಲ್ಗೆ ಕರೆದುಕೊಂಡು ಹೋಗೋಣ ನಡಿ ಎಂದಾಗ ಭಾರ್ಗವ ಕೋಪದಿಂದ ಸಾಕು ಸುಮ್ನಿರಮ್ಮ, ಈ ಮಧ್ಯರಾತ್ರಿ ಯಾವ ಹಾಸ್ಪಿಟ್ಲ್ ಅಂತ ಹೋಗೋದು, ಯಾವ್ದಾದ್ರೂ ಕಷಾಯ ಮಾಡಿಕೊಡು ಎಂದು ವ್ಯಂಗ್ಯ ನುಡಿದು ಹೊರಟು ಹೋದ ಮಗನಿಗೆ ಏನು ಹೇಳಲಾಗದ ತನ್ನ ಪರಿಸ್ಥಿತಿ ನೆನೆದು ಮೀನಾಕ್ಷಿ ತನ್ನ ಹಣೆಬರಹವನ್ನು ಶಪಿಸುತ್ತಾ ಅಡುಗೆ ಮನೆಗೆ ಹೋಗಿ ಕಷಾಯ ಮಾಡಿ ತಂದು ಮಗಳಿಗೆ ಕುಡಿಸಿ ಮಲಗಿಸಿ ತಾನು ಅಲ್ಲೇ ಕುಳಿತುಕೊಳ್ಳಲು ಪಾರ್ವತಿಗೆ ನಿದ್ದೆ ಮಂಪರಿಂದ ನೋವು ಕಡಿಮೆಯಾಗುತ್ತದೆ. ಬೆಳಿಗ್ಗೆ ಎದ್ದು ಮಲಗಿರುವ ಮಗಳನ್ನು ಅಕ್ಕರೆಯಿಂದ ತಲೆ ಸವರಿದ ತಾಯಿ ಎದ್ದು ಹೊರಗೆ ಬಂದು ಅವರ ನಿತ್ಯ ಕೆಲಸದಲ್ಲಿ ನಿರತವಾಗುತ್ತಾರೆ. ರಾತ್ರಿಯೆಲ್ಲ ನೋವಿನಿಂದ ಒದ್ದಾಡಿದ ಪಾರ್ವತಿ ಕಣ್ಣು ಬಿಟ್ಟಾಗ ಗಂಟೆ 8. ಅಯ್ಯೋ ಎಷ್ಟೊತ್ತು ಮಲಗಿಬಿಟ್ಟೆ ನಾನು, ಅತ್ತಿಗೆ ಆಫೀಸ್ಗೆ ಹೋಗೋದ್ರಲ್ಲಿ ಅಡಿಗೆ ಕೆಲಸವಾಗಬೇಕು ಎಂದು ಅವಸರದಿಂದ ಸ್ನಾನ ಮಾಡಿ ಹೊರಗೆ ಬರುವುದರಲ್ಲಿ ಮೀನಾಕ್ಷಿ ಎದುರಿಗೆ ಬಂದು ಇನ್ನು ಸ್ವಲ್ಪ ರೆಸ್ಟ್ ತೆಗೆದುಕೊಳ್ಬಾರ್ದಾ ಕಂದ, ನೋಡು ರಾತ್ರಿ ಅದೆಷ್ಟು ಸಂಕಟ ಪಟ್ಟೆ ನನ್ನ ತಾಯಿ ಎಂದು ಮಗಳನ್ನು ಕಾಳಜಿಯಿಂದ ಕೇಳುತ್ತಿರಲು ಹೊರಗೆ ಬಂದ ಸುಮತಿ ಪಾರ್ವತಿ ಯಾಕೆ ಇಷ್ಟು ಬೇಗ ಎದ್ದು ಬಿಟ್ಟೆ ಎಂದು ವ್ಯಂಗ್ಯದಿಂದ ಕೇಳಲು ಪಾರ್ವತಿ ಪರವಾಗಿಲ್ಲ ಅತ್ತಿಗೆ, ನಾನು ಆರಾಮವಾಗಿದ್ದೇನೆ, 5 ನಿಮಿಷ ತಿಂಡಿ ರೆಡಿ ಮಾಡ್ತೇನೆ ಎಂದು ಹೊರಟವಳನ್ನು ತಡೆದ ತಾಯಿ ನಾನೆಲ್ಲ ಸಿದ್ಧ ಮಾಡಿದ್ದೇನೆ, ಬಾ ನೀನು ತಿಂಡಿ ತಿಂದು ತಯಾರಾಗು, ಹಾಸ್ಪಿಟ್ಲಿಗೆ ಹೋಗಿ ಬರೋಣ ಎಂದಾಗ ಪಾರ್ವತಿ ಹಾಸ್ಪಿಟಲ್ ಯಾಕಮ್ಮ, ನಾನ್ ಚೆನ್ನಾಗಿದ್ದೇನೆ ಎನ್ನಲು ಮೀನಾಕ್ಷಿ ಡಾಕ್ಟರ್ ಹೇಳಿದ್ದಾರೆ ಸುಮ್ಮನೆ ನಡೆ ಎಂದು ಗದ್ದರಲು ಅಮ್ಮನ ಮಾತಿಗೆ ಎದುರಾಡುವ ಬದಲು ಸರಿ ಎಂದು ತನ್ನ ರೂಮ್ಗೆ ಹೋಗ್ತಾಳೆ. ಇತ್ತ ಸುಮತಿಗೆ ಹಣ ಕೇಳಿದಾಗ ಅವಳು ಗೊಣಗುತ್ತಾ ದುಡ್ಡು ಕೊಟ್ಟು ಆಫೀಸ್ಗೆ ಹೊರಟು ಹೋಗ್ತಾಳೆ. ತಾಯಿ ಮಗಳಿಬ್ಬರು ಹಾಸ್ಪಿಟ್ಲಿಗೆ ಬಂದಾಗ ಡಾಕ್ಟರ್ ರೇವತಿ ಅವರನ್ನು ಆದರದಿಂದ ಸ್ವಾಗತಿಸಿ ಅವಳನ್ನು ಟೆಸ್ಟ್ ಮಾಡಿ ರಿಪೋರ್ಟ್ ನಾಳೆ ಬರುತ್ತೆ, ನೀವು ಮನೆಗೆ ಹೋಗಿ ಬನ್ನಿ, ನಾಳೆ ಬನ್ನಿ ಎಂದು ಹೇಳಿ ಕಳಿಸಲು ಇಬ್ಬರು ಮನೆಗೆ ಬರ್ತಾರೆ. ಮನೆಗೆ ಬಂದ ಮೀನಾಕ್ಷಿ ಯೋಚಿಸುತ್ತಾ ಅಷ್ಟೊಂದು ಟೆಸ್ಟ್ ಮಾಡಲು ಏನಾಗಿರ್ಬಹುದು, ದೇವರೇ ಇನ್ನೊಂದು ತಿಂಗಳಲ್ಲಿ ಮದುವೆ, ನನ್ನ ಕಂದನಿಗೆ ಆರೋಗ್ಯ ಕೊಡಪ್ಪ, ನನ್ನ ಕಂದ ಈ ಮನೆಯಲ್ಲಿ ಎಳ್ಳಷ್ಟು ಪ್ರೀತಿ ಕಂಡಿಲ್ಲ, ಮುಂದಿನ ಅವಳ ಜೀವನ ಸಂತೋಷದಿಂದ ಕೂಡಿರಲಿ ತಂದೆ ಎಂದು ದೇವರಿಗೆ ಕೈ ಮುಗಿದು ಹೋಗ್ತಾರೆ. ಮರುದಿನ ಹಾಸ್ಪಿಟಲ್ಗೆ ಬಂದ ತಾಯಿ ಮಗಳು ಆತಂಕದಿಂದ ಕುಳಿತಿರಲು ನರ್ಸ್ ಬಂದು ಡಾಕ್ಟರ್ ನಿಮ್ಗೆ ಕರೀತಿದ್ದಾರೆ
ಹೋಗಿ ಎಂದಾಗ ಸರಿ ಎಂದು ಹೋಗಲು ಡಾಕ್ಟರ್ ರೇವತಿ ರಿಪೋರ್ಟ್ ನೋಡಿ ಪಾರ್ವತಿಯನ್ನು ನೋಡಿ ನೇರವಾಗಿ, ಪಾರ್ವತಿ, ನಿಮಗೆ ತಿಂಗಳು ಸರಿಯಾಗಿ ಪಿರಿಯಡ್ ಆಗ್ತದಾ ಎಂದಾಗ ಪಾರ್ವತಿ ತಲೆ ತಗ್ಗಿಸಿ, ಇಲ್ಲ ಡಾಕ್ಟರ್, 3 ತಿಂಗಳಿಂದ ಆಗಿಲ್ಲ ಎಂದಾಗ ಡಾಕ್ಟರ್, ನಿಮ್ಗೆ ಮದ್ವೆ ಆಗಿದೆಯಾ ಎಂದಾಗ ಪಾರ್ವತಿ ನಾಚುತ್ತಾ, ಇಲ್ಲ ಮುಂದಿನ ತಿಂಗಳಲ್ಲಿ ಮದುವೆ ಇದೆ ಎನ್ನಲು ಡಾಕ್ಟರ್ ಮುಂದುವರಿದು, ಏನಮ್ಮ ಮುಂದಿನ ತಿಂಗಳಲ್ಲಿ ಮದುವೆ ಇದೆ, ಇಷ್ಟು ಬೇಗ ಅವಸರ ಪಡುವುದಾ ಎಂದಾಗ ತಾಯಿ ಮಗಳು ಮುಖ ಮುಖ ನೋಡುತ್ತಾ ಗೊಂದಲದಿಂದ ಅರ್ಥವಾಗದೆ ನೋಡಲು ಡಾಕ್ಟರ್, ಹೌದು ನಿಮ್ಗೆ ಈಗ 3 ತಿಂಗಳು ಎಂದಾಗ ಪಾರ್ವತಿ ಅಕ್ಷರಶಃ ಬೆಚ್ಚಿ ಬೀಳುತ್ತಾಳೆ. ನೋ, ಇದು ಸಾಧ್ಯವಿಲ್ಲ ಅಮ್ಮ, ಇದು ಸಾಧ್ಯವಿಲ್ಲ ಎಂದು ಹೇಳಲು ಮೀನಾಕ್ಷಿ ನಡುಗಿ ಬಿಡುತ್ತಾರೆ. ಡಾಕ್ಟರ್, ನೋಡಿ ಅಮ್ಮ, ಈ ಮಗು ಬೇಡ ಅಂದ್ರೆ ತೆಗೆಸೋಣ, ಆದ್ರೆ ಅದರ ತಂದೆಯ ಪರ್ಮಿಷನ್ ಬೇಕು ಎಂದಾಗ ತಾಯಿ ಮಗಳು ದಿಕ್ಕೇ ತೋಚದೆ ಕುಳಿತು ಬಿಡ್ತಾರೆ. ಮೀನಾಕ್ಷಿ, ನಾವು ನಾಳೆ ಬಂದು ನೋಡ್ತೇವೆ ಎಂದು ಮಗಳನ್ನು ಕರೆದುಕೊಂಡು ಹೊರಟು ಹೋಗ್ತಾರೆ. ನರ್ಸ್ ಓಡುತ್ತಾ ಬಂದು, ಡಾಕ್ಟರ್, ಒಂದು ಮಿಸ್ಟೇಕ್ ಆಗಿದೆ, ರಿಪೋರ್ಟ್ ಎಕ್ಸ್ಚೇಂಜ್ ಆಗಿದೆ. ಪಾರ್ವತಿ ಕುಮಾರ್ ರಿಪೋರ್ಟ್ ಮತ್ತು ಪಾರ್ವತಿ ಕರುಣಾಕರ ಎರಡು ಇನಿಷಿಯಲ್ ಕೆ ಇಂದ ಸ್ಟಾರ್ಟ್ ಆಗಿರುವ ಕಾರಣ ನೀವು ರಾಂಗ್ ರಿಪೋರ್ಟ್ ಹೇಳಿದ್ರಿ ಎಂದಾಗ ಡಾಕ್ಟರ್ ತಲೆ ಮೇಲೆ ಕೈ ಹೊತ್ತು ಕುಳಿತು ಬಿಡ್ತಾರೆ. ಇನ್ನೊಂದು ರಿಪೋರ್ಟ್ ನೋಡಿದ ಡಾಕ್ಟರ್, ಹೋ ಮೈ ಗಾಡ್ ಎಂದು ನೇರವಾಗಿ ಲ್ಯಾಬ್ಗೆ ಹೋಗ್ತಾರೆ. ನೋ, ಇನ್ನೊಂದು ಬಾರಿ ಟೆಸ್ಟ್ ಮಾಡಿ ನೋಡ್ಬೇಕು, ಎಸ್ ಅಥವಾ ಅನರ್ಥವಾಯಿತು, ನಾಳೆ ಪಾರ್ವತಿ ಮನೆಗೆ ಹೋಗಿ ಹೇಳ್ಬೇಕು ಎಂದು ನಿರ್ಧಾರ ಮಾಡ್ತಾಳೆ. ಮನೆಗೆ ಮಗಳನ್ನು ಎಳೆದುಕೊಂಡು ಬಂದ ಮೀನಾಕ್ಷಿ ಕೋಪದಲ್ಲಿ, ಅಯ್ಯೋ ಪಾಪಿ, ಒಬ್ಳೆ ಮಗಳು ಅಂತ ಮುದ್ದಾಗಿ ಸಾಕಿದೆ, ವಯಸ್ಸಿಗೆ ಬಂದ ಮಗಳು ಅಂತ ಆ ಹಳ್ಳಿ ಬಿಟ್ಟು ಈ ಊರಿಗೆ ಬಂದು ಇವರ ಆಶ್ರಯದಲ್ಲಿ ನಿಂತಿದ್ದೇವೆ, ನಿಂಗೆ ವಯಸ್ಸು ಮೀರುತ್ತಿದೆ ಅಂತ ಇವನಿಗೆ ಹೇಳಿ ಹೇಗೋ ಒಂದು ಮದುವೆ ಮಾಡಿದರೆ ಆಯ್ತು ಅಂತ ಕಷ್ಟಪಟ್ಟು ನೋಡಿದ ಸಂಬಂಧವನ್ನು ಈಗ ನಿನ್ನ ಕೆಲಸದಿಂದ ನಮ್ಮ ಮರ್ಯಾದೆ ಹೋಯ್ತು. ಅಯ್ಯೋ ದೇವ್ರೆ, ನಾನು ಏನ್ ಮಾಡ್ಲಪ್ಪ ಎಂದು ಗೋಳಾಡಲು ರೂಮಿನಲ್ಲಿದ್ದ ಸುಮತಿ ಭಾರ್ಗವ ಹೊರಗೆ ಬಂದು, ಯಾಕಮ್ಮ ಏನಾಯ್ತು ಎಂದಾಗ ಮೀನಾಕ್ಷಿ ಅಳುತ್ತಾ, ಲೋ ಭಾರ್ಗವ, ನಮ್ಮ ಮಾನ ಮರ್ಯಾದೆ ಹೋಯ್ತು, ಈ ಪಾಪಿ ಮದ್ವೆಗೆ ಮುಂಚೆನೆ ಬಸುರಿಯಾಗಿದ್ದಾಳೆ ಎಂದಾಗ ಭಾರ್ಗವ್ ನಡುಗಿ ಬಿಡ್ತಾನೆ. ಸುಮತಿ ಶಾಕ್ ಆಗ್ತಾಳೆ. ಇದೇನಾಯ್ತು ದೇವ್ರೆ ಎಂದು ಪಾರ್ವತಿಗೆ ಹೊಡೆಯಲು ಹೋದ ಗಂಡನ ತಡೆದು ಸುಮತಿ, ಯಾಕಮ್ಮ ಇಷ್ಟೊಂದು ಅವಸರ, ಮುಂದಿನ ತಿಂಗಳಲ್ಲಿ ಮದ್ವೆ, ಪ್ರದೀಪ್ಗೂ ತಿಳಿ ಹೇಳ್ಬಹುದಿತ್ತಲ್ವಾ, ಇವಾಗ ನೋಡು ಹೇಗೆ ಆಗಿದೆ ಎಂದು ನಾಟಕೀಯವಾಗಿ ಕೇಳುತ್ತಿರುವ ಅತ್ತಿಗೆಯ ಮಾತಿಗೆ ಜವಾಬು ಕೊಡುವಷ್ಟು ಧೈರ್ಯವಿಲ್ಲದ ಪಾರ್ವತಿ ಅಳುತ್ತಾ, ಇಲ್ಲ ಅತ್ತಿಗೆ, ನಂಗೆ ಗೊತ್ತಿದೆ, ನಾನು ಯಾವ ತಪ್ಪು ಮಾಡಿಲ್ಲ, ನನ್ನ ನಂಬಿ ಪ್ಲೀಸ್, ಅಣ್ಣ ನೀನಾದ್ರೂ ನನ್ನ ನಂಬು ಪ್ಲೀಸ್ ಎಂದು ಕೈ ಮುಗಿಯಲು ಮೀನಾಕ್ಷಿ, ಛೇ, ಮಾಡುವುದೆಲ್ಲ ಮಾಡಿ ಈಗ ತಪ್ಪಿಲ್ಲ ಅಂತೀಯ, ನಿಂಗೆ ಏನ್ ಅನ್ಬೇಕು, ಡಾಕ್ಟರ್ ರಿಪೋರ್ಟ್ ಸುಳ್ಳಾಗುತ್ತಾ ಎಂದು ಕೇಳಲು ಪಾರ್ವತಿ ಏನು ಹೇಳಲು ತೋಚದೆ ಕಣ್ಣೀರಿಡಲು ಭಾರ್ಗವ್ ತಲೆ ಮೇಲೆ ಕೈ ಹೊತ್ತು ಕುಳಿತು ಬಿಡ್ತಾನೆ. ಪಾರ್ವತಿ ರೂಮಿನಲ್ಲಿ ಕಣ್ಣೀರು ಹಾಕುತ್ತಾ ಕುಳಿತಿರಲು ಹೊರಗೆ ತಾಯಿ, ಮಗ ಮತ್ತು ಸೊಸೆ ದೀರ್ಘ ಆಲೋಚನೆ ಮಾಡುತ್ತಾ ಕುಳಿತಿರುತ್ತಾರೆ. ಮೀನಾಕ್ಷಿ, ಭಾರ್ಗವ ಈ ವಿಷಯ ಬೀಗರಿಗೆ ಗೊತ್ತಾದ್ರೆ ಹೇಗೋ ಎಂದಾಗ ಭಾರ್ಗವ, ಅಮ್ಮ, ಅವ್ರಿಗೆ ಗೊತ್ತಾದ್ರೆ ಮದ್ವೆ ನಿಂತು ಬಿಡುತ್ತೆ, ಏನ್ ಮಾಡೋದು. ಮೀನಾಕ್ಷಿ, ಡಾಕ್ಟರ್ಗೆ ಮಗುನ ತೆಗೆಸೋ ಬಗ್ಗೆ ಹೇಳಿದ್ರು, ಆದ್ರೆ ಭಾರ್ಗವ್, ಆದ್ರೆ ಏನಮ್ಮ. ಮೀನಾಕ್ಷಿ, ಅದರ ತಂದೆಯೇ ಒಪ್ಪಿಗೆ ಬೇಕಂತೆ. ಸುಮತಿ, ಅಯ್ಯೋ ರಾಮ, ಏನತ್ತೆ, ಅದರ ತಂದೆಯ ಒಪ್ಪಿಗೆ ಅಂದ್ರೆ ಮದ್ವೆ ನಿಲ್ಲಿಸುವುದು ಗ್ಯಾರಂಟಿ. ನಮ್ಮ ಚಿಕ್ಕಪ್ಪ ಎಷ್ಟು ಕೋಪಿಷ್ಟ ನಿಮ್ಗೆ ಗೊತ್ತಿಲ್ವಾ, ನನಗೆ ಈ ಅನುಮಾನ ಈ ಮಗು ನಮ್ಮ ಪ್ರದೀಪ್ನದೇನಾ ಅಂತ ಎಂದಾಗ ಮೀನಾಕ್ಷಿ, ಅನುಮಾನ ಪಡ್ಬೇಡಮ್ಮ, ನನ್ನ ಮಗಳು ನೀನು ಅನುಮಾನ ಪಡುವಷ್ಟು ಕೆಳಮಟ್ಟದ ಹೆಣ್ಣಲ್ಲ ಎಂದಾಗ ಸುಮತಿ ಕೋಪಗೊಂಡು, ಸಾಕು ಸುಮ್ನಿರಿ ಅತ್ತೆ, ಕಾಲು ಜಾರಿರುವ ಅವಳ ಬಗ್ಗೆ ಮತ್ತೆ ವಹಿಸ್ಕೊಂಡ್ ಬರ್ಬೇಡಿ, ಅವಳ ಯೋಗ್ಯತೆ ಗೊತ್ತಾಗಿದೆ, ಇಷ್ಟಾದ್ರೂ ಮತ್ತೆ ಅವಳ ಪರ ವಹಿಸಿ ನನ್ನ ತಮ್ಮನ ಮೇಲೆ ಅನುಮಾನ ಪಡ್ತೀರಾ, ಛೇ, ನಿಮ್ಮ ಯೋಗ್ಯತೆ ಗೊತ್ತಿದ್ದು ನಿಮ್ಮ ಮಗಳಿಗೆ ನನ್ನ ತಮ್ಮನ ಜೊತೆಗೆ ಮದುವೆ ಮಾಡಿ ಅವಳಿಗೊಂದು ಜೀವನ ಕಲ್ಪಿಸಲು ನಾನು ಕಷ್ಟಪಟ್ರೆ ಅವಳಿ ಮದುವೆಗೆ ಮುಂಚೆ ಈ ರೀತಿ ಮಾಡಿಕೊಂಡಿದ್ದಾಳೆ. ಮೀನಾಕ್ಷಿ, ಇಲ್ಲಮ್ಮ ಎಂದು ಎಷ್ಟೇ ಹೇಳಿದ್ರು ಅವರಿಬ್ಬರ ಮಾತುಗಳಿಂದ ಬೇಸತ್ತ ಭಾರ್ಗವ ಕೋಪದಲ್ಲಿ, ಸಾಕು ಮಾಡ್ತೀರಾ ಎಂದು ಗದರಿಸ್ತಾನೆ. ಸುಮತಿ ಕೋಪದಲ್ಲಿ ಎದ್ದು ಹೋಗ್ತಾಳೆ. ರೂಮ್ನಲ್ಲಿ ಪಾರ್ವತಿ ತನ್ನ ಹಣೆಬರ ನೆನೆದು ಕಣ್ಣೀರು ಹಾಕ್ತಾ ಮಲಗಿಬಿಡ್ತಾಳೆ. ತನ್ನ ಕ್ಯಾಬಿನ್ನಲ್ಲಿ ಚಿಂತಿಸ್ತಾ ಕುಳಿತ ಡಾಕ್ಟರ್ ರೇವತಿ ತನ್ನಿಂದ ಎಂತ ತಪ್ಪಾಯ್ತು, ನನ್ನ ಕೆರಿಯರ್ನಲ್ಲಿ ಎಂತ ದೊಡ್ಡ ಮಿಸ್ಟೇಕ್ ಎಂದು ಯೋಚಿಸ್ತಾ ಕುಳಿತಿರುವಾಗ ಬಾಗಿಲ ಬಳಿ ಬಂದ ಡಾಕ್ಟರ್ ಮಹೇಶ್ ಒಳಗೆ ಬಂದು, ಹಲೋ ಡಾಕ್ಟರ್, ಯಾವ ಲೋಕದಲ್ಲಿದ್ದೀರಿ ಎಂದು ಕೇಳಲು ರೇವತಿ, ಬಾ ಮಹಿ. ಮಹೇಶ್ನನ್ನು ರೇವತಿ ಪ್ರೀತಿಯಿಂದ ಮಹಿ ಅಂತಾಳೆ. ಯಾಕೆ ಅಕ್ಕ, ಏನಾಯ್ತು ಎಂದು ಕೇಳಲು ರೇವತಿ ನಡೆದ ಸಂಗತಿ ತಿಳಿಸಿದಾಗ ಮಹೇಶ, ಹೋ ಗಾಡ್, ಎಂತ ಕೆಲ್ಸ ಆಯ್ತು, ಒಬ್ಬ ಹೆಣ್ಣಿನ ಜೀವನದ ಪ್ರಶ್ನೆ, ಯಾಕಮ್ಮ ಎಂದು ಕೇಳಲು ರೇವತಿ ತಲೆ ತಗ್ಗಿಸಲು ಮಹೇಶ ಮುಂದುವರೆದು, ಇರಲಿ ಆಗಿದ್ದಾಯ್ತು, ಹೇಳು, ಈ ಹುಡುಗಿ ಮನೆಗೆ ಹೋಗಿ ಸತ್ಯ ತಿಳಿಸೋಣ ಎನ್ನಲು ರೇವತಿ ಸಹ ಹೌದು ನಡೆ ಹೋಗೋಣ ಎಂದು ಹೇಳಲು ನರ್ಸ್ ಬಂದು, ಮೇಡಮ್
ಚೀಫ್ ಡಾಕ್ಟರ್ ಹರ್ಷವರ್ಧನ್ ನಿಮ್ಗೆ ಬರಲು ಹೇಳಿದ್ದಾರೆ ಎಂದಾಗ ರೇವತಿ ಸರಿ ನೀನ್ ಹೋಗಿರು ಬರ್ತೇನೆ ಎಂದು ಮಹೇಶ್ನ ಮುಖ ನೋಡಲು ಅವನು ಕಣ್ಣಲ್ಲಿ ಹೋಗಿ ಬಾ ಆಮೇಲೆ ಅವರ ಮನೆಗೆ ಹೋಗೋಣ ಎಂದು ಸನ್ನೆ ಮಾಡಲು ರೇವತಿ ಸರಿ ಎಂದು ಹೋಗ್ತಾರೆ. ಇತ ಮಹೇಶ್ ಪಾರ್ವತಿಯ ಬಗ್ಗೆ ಮರುಕ ಪಡುತ್ತಾ ಪಾಪ ಅವರ ಪರಿಸ್ಥಿತಿಯ ನೆನೆದು ಸಂಕಟ ಪಡ್ತಾನೆ. ಇದೇನಿದು ಅವ್ರಿಗೆ ಯಾರು ಅಂತ ಗೊತ್ತಿಲ್ಲದೆ ಈ ರೀತಿ ಸಂಕಟ ಪಡ್ತಿದ್ದೇನೆ ಎಂದುಕೊಳ್ಳಲು ಮೇ ಬಿ ಲೇಡೀಸ್ ಬಗ್ಗೆ ಇರುವ ಸಾಫ್ಟ್ ಕಾರ್ನರ್ ಇರ್ಬೋದು ಎಂದು ಸುಮ್ಮನಾಗುತ್ತಾನೆ. ಚೀಫ್ ಡಾಕ್ಟರ್ ಹರ್ಷವರ್ಧನ್ ಅವರ ಕ್ಯಾಬಿನ್ಗೆ ಬಂದ ರೇವತಿ ಹಲೋ ಡಾಕ್ಟರ್ ಮೇ ಐ ಎಂದಾಗ ಎಸ್ ಬನ್ನಿ ಡಾಕ್ಟರ್ ರೇವತಿ ಕುಳಿತುಕೊಳ್ಳಿ ಎಂದಾಗ ರೇವತಿ ಕುಳಿತುಕೊಳ್ಳಲು ಡಾಕ್ಟರ್ ಹರ್ಷ ಡಾಕ್ಟರ್ ರೇವತಿ ಯು ಹ್ಯಾವ್ ಅ ಗುಡ್ ನ್ಯೂಸ್ ಗೆಸ್ ವಾಟ್ ಎಂದಾಗ ರೇವತಿ ಸಾರಿ ಸರ್ ನನ್ನ ಮನಸ್ಸು ಸರಿಯಿಲ್ಲ ಅದೇನು ಅಂತ ನೀವೇ ಹೇಳಿ ಪ್ಲೀಸ್ ಎಂದಾಗ ಹರ್ಷ ವೆಲ್ ನೇರವಾಗಿ ಹೇಳ್ತೇನೆ ಆದ್ರೆ ಆಮೇಲೆ ನನಗೆ ಪಾರ್ಟಿ ಕೊಡಿಸ್ಬೇಕು ಅದು ನಿಮ್ಮ ಅಮ್ಮನವರ ಕೈಯಿಂದ ಮಾಡಿದ ಗಸಗಸೆ ಪಾಯಸ ಓಕೆ ಎಂದಾಗ ಡಾಕ್ಟರ್ ರೇವತಿ ಸರಿ ಹೇಳಿ ಎಂದು ಕೇಳಲು ಡಾಕ್ಟರ್ ಹರ್ಷ ಅದು ನೀವು ಇಂಟರ್ನ್ಯಾಷನಲ್ ಸೆಮಿನಾರ್ಗೆ ನಮ್ಮ ಹಾಸ್ಪಿಟಲ್ ನಿಂದ ಸೆಲೆಕ್ಟ್ ಆಗಿದ್ದೀರಿ ಕಂಗ್ರಾಟ್ಸ್ ನೀವು ನಾಳೆ ಮಾರ್ನಿಂಗ್ ಫ್ಲೈಟ್ಗೆ ಯುಎಸ್ಗೆ ಹೋಗ್ಬೇಕು ಎಂದಾಗ ಡಾಕ್ಟರ್ ರೇವತಿ ಸಂತಸದಿಂದ ಕುಣಿದು ಬಿಡ್ತಾಳೆ. ಡಾಕ್ಟರ್ ಹರ್ಷ ಸರ್ ಸಂತಸದಿಂದ ನೋಡಲು ಡಾಕ್ಟರ್ ರೇವತಿ ಒಂದು ಕ್ಷಣ ಪಾರ್ವತಿ ಮುಖ ಕಣ್ಣ ಮುಂದೆ ಬರಲು ಸಾರಿ ನಾನು ಹೋಗಲು ಸಾಧ್ಯವಿಲ್ಲ ಸರ್ ಎನ್ನಲು ಯಾಕೆ ಏನಾಯ್ತು ಇದು ನಿಮ್ಮ ಡ್ರೀಮ್ ಅಲ್ವಾ ಡಾಕ್ಟರ್ ರೇವತಿ ಹೌದು ಆದರೆ ಎಂದು ರಾಗ ಎಳೆಯಲು ಡಾಕ್ಟರ್ ಹರ್ಷ ಆದರೆ ಅದು ಹೇಳ್ಬೇಡಿ ಇದು ಗೋಲ್ಡನ್ ಚಾನ್ಸ್ ಸೊ ಡೋಂಟ್ ಮಿಸ್ ಇಟ್ ಅಂಡ್ ಎನದರ್ ಸಮಸ್ಯೆ ಇದ್ರೆ ಹೇಳಿ ನಾನು ಹೆಲ್ಪ್ ಮಾಡ್ತೀನಿ ಬಟ್ ಯು ಶುಡ್ ಅಟೆಂಡ್ ದಿಸ್ ಸೆಮಿನಾರ್ ನಿಮ್ಗೆ ಗುಡ್ ಫ್ಯೂಚರ್ ಇದೆ ಇವಾಗ ಏನು ಹೇಳದೆ ಹೋಗಿ ನಿಮ್ಮ ಲಗೇಜ್ ಪ್ಯಾಕ್ ಮಾಡಿ ಸರಿನಾ ಎಂದು ಹೊರಟು ಹೋಗ್ತಾನೆ. ರೇವತಿ ಬರುವ ದಾರಿಯನ್ನು ಕಾಯ್ತಾ ಕುಳಿತ ಮಹೇಶ್ ಅವಳು ಬಂದ ತಕ್ಷಣವೇ ನಡಿ ಅಕ್ಕ ಹೋಗೋಣ ಮೊದಲು ಆ ಹುಡುಗಿ ಮನೆಗೆ ಹೋಗಿ ವಿಷಯ ತಿಳಿಸೋಣ ಎಂದಾಗ ರೇವತಿ ತನ್ನ ಸಮಸ್ಯೆ ಬಗ್ಗೆ ಹೇಳಿದಾಗ ಮಹೇಶ್ ಅದಕ್ಕೆ ಈಗ್ಲೇ ಹೋಗೋಣ ಅಂತ ಇರೋದು ರೇವತಿ ಮಹಿ ಟೈಮ್ ನೋಡು ಸ್ವಲ್ಪ ಗಂಟೆ 1:35 ಈ ಸಮಯದಲ್ಲಿ ಹೋಗುದು ಸರಿಯಲ್ಲ ಒಂದ್ ಕೆಲಸ ಮಾಡೋಣ ಬೆಳಿಗ್ಗೆ ಹೇಗೋ ನನ್ನ ಏರ್ಪೋರ್ಟ್ಗೆ ಡ್ರಾಪ್ ಮಾಡಿ ಬರುವಾಗ ಅವರ ಮನೆಗೆ ಹೋಗು ಪ್ಲೀಸ್ ಎಂದು ತನ್ನ ಡ್ರವರ್ನಿಂದ ಒಂದು ಫೈಲ್ ತೆಗೆದು ಮಹೇಶ್ಗೆ ಕೊಡ್ತಾಳೆ. ಇದರಲ್ಲಿ ಎಲ್ಲಾ ಡೀಟೇಲ್ಸ್ ಇದೆ ಪ್ಲೀಸ್ ಹೆಲ್ಪ್ ಮಾಡು ನನ್ನ ತಪ್ಪಿನಿಂದ ಪಾಪ ಪಾರ್ವತಿ ಜೀವನ ಹಾಳಾಗ್ಬಾರ್ದು ಕಣೋ ಎಂದಾಗ ಸರಿ ಅಕ್ಕ ನೋ ಪ್ರಾಬ್ಲಮ್ ಎಂದು ಫೈಲ್ ನೋಡುವಾಗ ಪಾರ್ವತಿ ಫೋಟೋ ನೋಡಿ ಇದೇನಕ್ಕ ಫೋಟೋ ಯಾವಾಗನಿಂದ ಕಲೆಕ್ಟ್ ಮಾಡ್ತಾ ಇದ್ದೀಯಾ ಎಂದಾಗ ರೇವತಿ ನಗುತ್ತಾ ಅದು ಅವರ ಅಮ್ಮ ಕಳೆದ ವರ್ಷ ನಮ್ಮ ಹಾಸ್ಪಿಟಲ್ಗೆ ಬಂದಾಗ ತುಂಬಾ ಸ್ನೇಹದಿಂದ ನಡೆದುಕೊಂಡ ನನಗೆ ಅವರ ಎಲ್ಲಾ ಕಷ್ಟ ಹೇಳಿಕೊಂಡು ಅವರ ಮಗಳಿಗೆ ಗಂಡು ನೋಡು ಸಲುವಾಗಿ ಕೊಟ್ಟಿದ್ರು. ನಾನಿನ್ನ ಪ್ರಪೋಸಲ್ ಹೇಳ್ಬೇಕು ಅಂತ ಇದ್ದೆ ಬಟ್ ನಿನ್ನ ಸ್ಟಡೀಸ್ ಕಂಪ್ಲೀಟ್ ಆಗುವ ತನಕ ಅಮ್ಮ ಬೇಡ ಅಂದ್ರು ಸೊ ಅದನ್ನು ಹಾಗೆ ಇಟ್ಟಿದ್ದೆ. ನಿನ್ನೆ ಆ ಹುಡುಗಿ ಮದುವೆ ಫಿಕ್ಸ್ ಆಗಿದೆ ಹೇಳಿದ್ಲು ಸೊ ಇನ್ನ ಫೋಟೋ ನೋ ಯೂಸ್ ಅದಕ್ಕೆ ಅದೇ ಫೈಲ್ ನಲ್ಲಿ ಇಟ್ಟಿದೆ ಹೇಗೋ ನೀನ್ ಹೋಗ್ತೀಯಾ ಅದನ್ನು ಕೊಟ್ಬಿಡು ಸರಿ ಅಕ್ಕ ನಡೆ ಹೋಗೋಣ ಆಗ್ಲೇ ಟೈಮ್ 2:30 ಎಂದು ಮನೆಗೆ ಹೋಗ್ತಾರೆ. ಕಾರಲ್ಲಿ ಹೋಗ್ತಾ ಮಹೇಶ್ ಎಷ್ಟು ಮುದ್ದಾಗಿದ್ದಾರೆ ನಾನು ಹಲ್ಲಕ್ಕಿ ಎಂದು ಮನಸ್ಸಿನಲ್ಲಿಯೇ ಯೋಚಿಸ್ತಾನೆ. ಬೆಳಿಗ್ಗೆ 5:30 ಫ್ಲೈಟ್ಗೆ ರೇವತಿ ಯುಎಸ್ಗೆ ಹೊರಟು ಹೋಗ್ತಾಳೆ. ಹೋಗೋ ಮುನ್ನ 10 ಸಾರಿ ಆದ್ರೂ ಮಹೇಶ್ಗೆ ಪಾರ್ವತಿ ಮನೆಗೆ ಹೋಗಲು ಹೇಳಿ ಹೋಗ್ತಾಳೆ. ಮಹೇಶ್ ಸರಿ ಎಂದು ಫೈಲ್ ಹಿಡಿದು ತನ್ನ ಕಾರನ್ನು ಪಾರ್ವತಿ ಮನೆ ಕಡೆಗೆ ಹೋಗುತ್ತಿರುವಾಗ ಪಾರ್ವತಿ ಬಗ್ಗೆ ಯೋಚಿಸ್ತಾ ಎಂತ ಮಿಸ್ಟೇಕ್ ಆಗಿದೆ ಪಾಪ ಆ ಹುಡುಗಿ ಪರಿಸ್ಥಿತಿಯ ನೆನೆದು ಅಕ್ಕ ಹೇಳಿದ್ಲು ಅವಳ ಮತ್ತೊಮ್ಮೆ ಟೆಸ್ಟ್ ಮಾಡಿಸಲು ಪ್ರೆಗ್ನೆನ್ಸಿ ಇಲ್ಲ ಅಂದ್ಮೇಲೆ ಮತ್ತೊಂದು ಟೆಸ್ಟ್ ಹೇಳಿದ್ಲು ನರ್ಸ್ ಮೇರಿ ಹತ್ರ ವಿಚಾರಿಸುವ ಎಲ್ಲಾ ತಿಳಿಯುತ್ತದೆ ಎಂದು ಯೋಚಿಸ್ತಾ ಕಾರ್ ಡ್ರೈವ್ ಮಾಡುತ್ತಿರುವ ಮಹೇಶ್ ಹಿಂದೆ ಬಂದ ಲಾರಿಯನ್ನು ಗಮನಿಸದೆ ಸೈಡ್ ಟರ್ನ್ ತೆಗೆದುಕೊಳ್ಳುವಾಗ ಬರದಲ್ಲಿ ಲಾರಿ ಬಂದು ಇವನ ಕಾರಿಗೆ ಗುದ್ದುತ್ತದೆ. ರಕ್ತದ ಮಡುವಿನಲ್ಲಿ ಬಿದ್ದಿರುವ ಮಹೇಶ್ ಪ್ರಜ್ಞೆ ತಪ್ಪುವ ಮುನ್ನ ಪಾರ್ವತಿ ಮುಖ ಕಣ್ಣ ಮುಂದೆ ಬಂದಾಗ ನನ್ನ ಕ್ಷಮಿಸು ಪಾರ್ವತಿ ನಮ್ಮಿಂದ ನಿಂಗೆ ಅನ್ಯಾಯವಾಗ್ತಿದೆ ಎಂದು ಹಾಗೆ ಬಿದ್ದು ಬಿಡ್ತಾನೆ. ಇತ್ತ ರಾತ್ರಿ ಎಲ್ಲ ಯೋಚಿಸಿ ಪಾರ್ವತಿ ಸುಸ್ತಾಗಿ ಹಾಗೆ ಮಲಗಿರುವಾಗ ಯಾರೋ ಮುಖದ ಮೇಲೆ ನೀರು ಎರಚಿದ್ದಕ್ಕೆ ಹೆದರಿ ಎಚ್ಚರಗೊಳ್ಳಲು ಎದುರಿಗೆ ಸುಮತಿ ನಿಂತಿರುವುದನ್ನು ನೋಡಿ ಬಾಯದಿಂದ ಎದ್ದು ಕುಳಿತುಕೊಳ್ಳಲು ಸುಮತಿ ಇನ್ನೂ ಮಲಗಮ್ಮ ಯಾಕೆ ಇಷ್ಟು ಬೇಗ ಹೇಳ್ತೀಯಾ ಬಸೂರಿ ಹೆಣ್ಣು ಏನಾದ್ರೂ ಬಯಕೆ ಇದ್ರೆ ಹೇಳು ಪೂರೈಸೋಣ ಎಂದು ಚುಚ್ಚು ಮಾತನಾಡ್ತಿರುವಾಗ ಪಾರ್ವತಿ ಕಣ್ಣೀರು ಹಾಕುತ್ತಾ ನಾನು ನಿಮ್ಗೆ ಹೇಗೆ ನಂಬಿಸ್ಲಿ ತಿಳಿತಾ ಇಲ್ಲ ನಾನು ಬಸುರಿ ಇಲ್ಲ ನನ್ನ ದೇಹದಲ್ಲಿ ಆಗುವ ಬದಲಾವಣೆ ನನಗೆ ತಿಳಿಯದಷ್ಟು ದಡ್ಡಿ ಅಲ್ಲ ನಾನು ಪ್ಲೀಸ್ ನನ್ನ ನಂಬಿ ಬೇಕಾದ್ರೆ ಇನ್ನೊಂದು ಬಾರಿ ಡಾಕ್ಟರ್ ಬಳಿ ಹೋಗೋಣ ದಯವಿಟ್ಟು ಈ ರೀತಿ ಅಪವಾದ ಹೊರಿಸಿ ನೋಯಿಸ್ಬೇಡಿ ಎಂದು ಕಣ್ಣೀರಿಡಲು ಸುಮತಿ ಕೋಪದಲ್ಲಿ ಸಾಕು ಮುಚ್ಚೆ ಮಾಡೋದು ಮಾಡಿ ಇವಾಗ ಚಮಜಾಯಿಸಿ ಬೇರೆ ಕೊಡ್ತೀಯಾ ನನ್ನ ತಮ್ಮ ಬರ್ತಿದ್ದಾನೆ ಈ ಮಗು ಯಾರದು ಎಂದು ಗೊತ್ತಾಗ್ತದೆ ಅವನೇನಾದ್ರೂ ಅವನ ತಪ್ಪಿಲ್ಲ ಅನ್ಬೇಕು ಮರುಕ್ಷಣ ನೀನು ಈ ಮನೆ ಬಿಟ್ಟು ತೊಲಗ್ಬೇಕು ನೆನಪಿರಲಿ ಎಂದು ಹೇಳಿ ಹೊರಟು ಹೋಗ್ತಾಳೆ. ಹಿತಗಂಟೆ 10 ಗಂಟೆಗೆ ಪ್ರದೀಪ್ ಮತ್ತು ಅವನ ತಂದೆ ತಾಯಿಯ ಜೊತೆಗೆ ಬಂದಾಗ ಮೀನಾಕ್ಷಿ ಗಾಬರಿಯಲ್ಲಿ
ಇವರಿಗೆ ವಿಷಯ ಹೇಗೆ ತಿಳಿಯಿತು ಎಂದು ಯೋಚಿಸ್ತಾ ನಿಂತಿರಲು ರಾಮ್ ಗೋಪಾಲ್, ಪ್ರದೀಪ್ನ ತಂದೆ, ಏನಮ್ಮ, ನಾವು ಕೇಳಿರುವ ವಿಷಯ ಸತ್ಯನಾ ಎನ್ನಲು ಮೀನಾಕ್ಷಿ ಉಗುಳು ನುಂಗುತ್ತಾ ಅದು ಅದು ಎನ್ನುತ್ತಿರುವಾಗ ಭಾರ್ಗವ ಮತ್ತು ಸುಮತಿ ಹೊರಗೆ ಬಂದು ಅವರ ಬಳಿ ಮಾತನಾಡುತ್ತಿರುವಾಗ ಪಾರ್ವತಿ ಬಾಗಿಲ ಮರೆಯಿಂದ ಮಾತುಗಳನ್ನು ಕೇಳಿಸಿಕೊಳ್ಳಲಾಗದೆ ಕಿವಿ ಮುಚ್ಚಿಕೊಂಡಿರುವಾಗ ಸುಮತಿ ಜೋರಾಗಿ, ಲೇ ಪಾರ್ವತಿ, ಹೊರಗೆ ಬಾರೆ, ನನ್ನ ತಮ್ಮನ ಮೇಲೆ ಅಪವಾದವನ್ನು ಹೊರಿಸಿ ಈಗ ಒಳಗೆ ಏನೇ ಮಾಡ್ತಿದ್ಯಾ ಎಂದು ಕೂಗಲು ಪಾರ್ವತಿ ಹೊರಗೆ ಬರಲು ಪ್ರದೀಪ್ ಅವಳ ಬಳಿ ಹೋಗಿ, ಪಾರ್ವತಿ, ಇದೆಲ್ಲ ಹೇಗೆ ಸಾಧ್ಯ? ನೀವು ನನಗೆ ಮೋಸ ಮಾಡಿದ್ರಾ? ನಿಮ್ಮನ್ನು ಎಷ್ಟು ಪ್ರೀತಿ ಮಾಡಿದ್ದೆ. ಛೇ, ಯಾಕೆ ಈ ತರ ಮೋಸ ಮಾಡಿದ್ರಿ ಎಂದು ವ್ಯಂಗ್ಯವಾಗಿ ಕೇಳುತ್ತಾ, ಮನಸ್ಸಿನಲ್ಲಿ ನನಗೆ ನಿಮ್ಮ ಕೈ ಟಚ್ ಮಾಡಲು ಸಹ ಒಪ್ಪಿಗೆ ಕೊಡದೆ ಎಲ್ಲರ ಮುಂದೆ ಅವಮಾನ ಮಾಡಿದ್ದೇ ಅಲ್ವಾ? ಇವಾಗ ಅದು ಯಾವನದೋ ಮಗುವಿಗೆ ನನ್ನನ್ನು ತಂದೆ ಮಾಡಲು ಹೊರಟಿದ್ಯಾ? ಇದು ಸಾಧ್ಯವಿಲ್ಲ ಎಂದು ಹಲ್ಲು ಕಡಿಯುತ್ತಾ ಅವನ ಕಿವಿ ಬಳಿ ಹೋಗಿ, ಈಗಲಾದ್ರೂ ಸಲೀಂ ಹೆಸರು ಹೇಳ್ಬಹುದಲ್ವಾ ಎಂದಾಗ ಪಾರ್ವತಿ ಆಶ್ಚರ್ಯದಿಂದ ನೋಡ್ತಾಳೆ. ಸಲೀಂ ಹೆಸರು ಕೇಳಿಯೇ ಮೀನಾಕ್ಷಿ ಕೆಂಡ ಕಾರ್ತಾರೆ. ಅಯ್ಯೋ ಪಾಪಿ, ಹೋಗಿ ಹೋಗಿ ಆ ಅನ್ಯ ಜಾತಿಯವನಿಗೆ ಮುಂದೆ ಹೇಳಲು ಬಾಯಿ ಬಾರದೆ ಅವಳ ಕೆನ್ನೆಗೆ ಬಾರಿಸಲು ಪಾರ್ವತಿ ಶಾಕ್ ಆಗ್ತಾಳೆ. ಅಮ್ಮನಿಗೂ ಅನುಮಾನ ನನ್ನ ಮೇಲೆ, ಅದರಲ್ಲೂ ಸಲೀಂ ಮತ್ತು ನನ್ನ ಸಂಬಂಧ ಅಣ್ಣ ತಂಗಿಕ್ಕಿಂತ ಹೆಚ್ಚು. ಅವ್ನು ನಮಗೆ ಮಾಡಿರುವ ಸಹಾಯ ಅಮ್ಮ ಇಷ್ಟು ಬೇಗ ಮರೆತು ಬಿಟ್ರ? ಛೇ ಎಂದು ಅಳುತ್ತಾ ನಿಂತಿರುವ ಮಗಳನ್ನು ನೋಡಿದ ಮೀನಾಕ್ಷಿ ಒಂದು ಕ್ಷಣ ತಾನು ತಪ್ಪು ಮಾಡಿದೆ. ಸಲೀಂ ಆ ತರದ ಹುಡುಗ ಅಲ್ಲ. ಆದ್ರೆ ಅಳಿಯಂದಿರಿಗೆ ಈ ವಿಷಯ ಹೇಗೆ ಗೊತ್ತಾಯ್ತು? ಸಲೀಂ ಇವರಿಗೆ ಹೇಗೆ ಪರಿಚಯ ಎಂದು ಅವನನ್ನೇ ಕೇಳಿದಾಗ ಪ್ರದೀಪ್, ಕಳೆದ ಬಾರಿ ಪಾರ್ಕಿಗೆ ಹೋದಾಗ ಪಾರ್ವತಿ ಅವನನ್ನು ಪರಿಚಯಿಸಿದು. ಅವರಿಬ್ಬರ ಸಲಿಗೆ ನೋಡಿ ನನಗೇನೋ ಅನುಮಾನಪ್ಪ ಎಂದು ಪ್ರದೀಪ್ ಹೇಳಿದಾಗ ಪಾರ್ವತಿಗೆ ಮೈ ಹುರಿದು ಹೋಗುತ್ತದೆ. ಛೇ, ಇಂಥ ಮನಸ್ಥಿತಿಯವನನ್ನು ಮದುವೆ ಆಗಿದ್ರೆ ನನ್ನ ಜೀವನ ಮುಂದೆ ಹೇಗಿರುತ್ತಿತ್ತೋ ಎಂದು ಯೋಚಿಸಿದ ಪಾರ್ವತಿ ನಡುಗಿ, ಸುಮತಿ, ನೋಡಿದ್ರ ಅತ್ತೆ ನಿಮ್ಮ ಮಗಳ ಯೋಗ್ಯತೆ? ಅದು ಯಾವನದೋ ಮಗುನ ನನ್ನ ತಮ್ಮಂದು ಅಂತಿದ್ದಾಳೆ. ಎಂತ ಹೆಣ್ಣು, ಛೀ ಎಂದು ಮುಖ ತಿರುವಲು ಅದುವರೆಗೂ ತಾಳ್ಮೆಯಿಂದ ಪಾರ್ವತಿ ಮೊದಲ ಬಾರಿಗೆ ತಾಳ್ಮೆ ಕಳೆದುಕೊಂಡು, ನೀವೆಲ್ಲ ಮನುಷ್ಯರ? ನಾನು ಹೇಳುತ್ತಿರುವ ಮಾತು ನಂಬದೇ ಇರುವ ನಿಮ್ಮಂತವರ ಮುಂದೆ ಹೇಳಿದ್ರು ಅದು ನಿಷ್ಪ್ರಯೋಜಕ. ಅಮ್ಮ, ಯಾರು ಏನೇ ಹೇಳಿದ್ರು ನೀ ನನ್ನ ಹೆತ್ತ ತಾಯಿ, ನೀನಾದ್ರೂ ನನ್ನ ನಂಬಬೇಕಿತ್ತು. ನೀನು ಸಹ ಎಲ್ಲರಂತೆ ನಂಗೆ ನೋವು ಕೊಡ್ತಿದ್ಯಾ? ಯಾಕಮ್ಮ, ನಿನ್ ಮಗಳ ಮೇಲೆ ನಿನಗೂ ನಂಬಿಕೆ ಇಲ್ವಾ ಎಂದು ಕಣ್ಣೀರು ಹಾಕುತ್ತಾ, ಇನ್ನು ನೀವು ನನ್ನ ಮದುವೆಯಾಗಿ ನನಗೆ ಜೀವನವನ್ನು ಕೊಡುತ್ತಿರುವ ನಿಮಗೆ ನನ್ನ ಮೇಲೆ ಎಳ್ಳಷ್ಟು ನಂಬಿಕೆ ಇಲ್ಲ. ಗಂಡ ಹೆಂಡತಿಯರ ನಡುವೆ ಇರಬೇಕಾದ ನಂಬಿಕೆ ರೀ. ಮದುವೆಗೆ ಮುಂಚೆಯೇ ನಿಮ್ಮ ಯೋಗ್ಯತೆ ಗೊತ್ತಾಯಿತು. ದೇವರು ದೊಡ್ಡವನು ಎಂದು ಹೇಳುತ್ತಿರುವ ಪಾರ್ವತಿಯನ್ನು ಕೋಪದಿಂದ ನೋಡಿದ ಪ್ರದೀಪ್, ಹೋ, ಮಾತು ಬರುವುದಿಲ್ಲ ಎಂದು ಎಷ್ಟೊಂದು ಮಾತನಾಡ್ತೀಯ. ಶಬಾಷ್, ಮಾಡುವ ತಪ್ಪು ನೀನ್ ಮಾಡಿ ಅದ್ರ ಹೊಣೆ ನನ್ ಮೇಲ? ನೋಡಿದೆ ಅಕ್ಕ ನಿನ್ನ ನಾದಿನಿಯ ಯೋಗ್ಯತೆ. ಸಾಕು, ಯಾರದೋ ಮಗುವಿಗೆ ನಾನು ತಂದೆ ಆಗಲಾರೆ. ಅಪ್ಪ ಅಮ್ಮ ಸಾಕ, ಇಂಥ ಹೆಣ್ಣನ್ನು ನಂಗೆ ಮದುವೆ ಮಾಡಲು ಹೊರಟಿದ್ದೀರಾ? ಅದು ಇನ್ನು ಸಾಧ್ಯವಿಲ್ಲ, ನಡೀರಿ ಹೋಗೋಣ ಎಂದು ಹೊರಟು ಹೋಗ್ತಾನೆ. ಮೀನಾಕ್ಷಿ, ಆಯ್ತು, ಸಮಾಧಾನನ? ಒಳ್ಳೆ ಸಂಬಂಧವನ್ನು ಮುರಿದು ಬಿಟ್ಟಿಯಲ್ಲೇ. ಇನ್ನು ಯಾರೇ ಮದುವೆ ಆಗ್ತಾರೆ ನೀನ? ಅಯ್ಯೋ ದೇವ್ರೆ, ನನ್ನ ಗಂಡ ಸಾಯೋ ಬದಲು ನಾನೇ ಯಾಕಾದ್ರೂ ಸಾಯಲಿಲ್ಲ. ಈ ಕರ್ಮ ನೋಡುವುದು ತಪ್ಪಿತ್ತು ಎಂದು ಹಣೆ ಬಡಿದುಕೊಂಡು ಅಳುತ್ತಾ ಕುಳಿತುಕೊಳ್ಳಲು ಸುಮತಿ ನಾಟಕೀಯವಾಗಿ ಸಮಾಧಾನ ಮಾಡಿಕೊಳ್ಳುತ್ತೆ ಎಂದು ವ್ಯಂಗ್ಯವಾಗಿ, ರೀ, ಈ ಪ್ರಾರಬ್ಧ ಇನ್ನು ಈ ಮನೆಯಲ್ಲಿ ಇರೋದು ಬೇಡ. ನಮ್ಮ ಸಂಬಂಧಿಕರಲ್ಲಿ ತಲೆ ಎತ್ತದಾಗೆ ಮಾಡಿಬಿಟ್ಲು ನಿಮ್ ತಂಗಿತ್ತು. ಇನ್ನು ಇಲ್ಲೇ ನಿಂತಿದ್ಯಲ್ಲೇ, ತೊಲಗೆ ಈ ಮನೆ ಬಿಟ್ಟು ಎಂದು ನೇರವಾಗಿ ಪಾರ್ವತಿ ರೂಮ್ಗೆ ಹೋಗಿ ಅವಳ ಬ್ಯಾಗ್ ಅನ್ನು ತಂದು ಅವಳನ್ನು ಮನೆಯಿಂದ ಹೊರಹಾಕಲು ಎಳೆದುಕೊಂಡು ಹೋಗಲು ಪಾರ್ವತಿ ಅಳುತ್ತಾ, ಅತ್ತಿಗೆ ಪ್ಲೀಸ್ ನನ್ನ ಹೊರಗೆ ಹಾಕ್ಬೇಡಿ. ನನಗೆ ಈ ಊರಲ್ಲಿ ನಿಮ್ಮನ್ನು ಬಿಟ್ರೆ ಬೇರೆ ಯಾರಿದ್ದಾರೆ? ಅಣ್ಣ, ನೀನಾದ್ರೂ ಹೇಳೋ ಎಂದು ಕೈ ಮುಗಿಯಲು ಭಾರ್ಗವ ಕೋಪದಲ್ಲಿ ಛೀ ಎಂದು ಒಳಗೆ ಹೊರಟು ಹೋಗುತ್ತಾನೆ. ಮೀನಾಕ್ಷಿ ಸಹ ಏನು ಮಾಡದೆ ತಲೆ ಮೇಲೆ ಕೈ ಹೊತ್ತು ಕುಳಿತಿರುವುದನ್ನು ನೋಡಿದ ಪಾರ್ವತಿ, ಅಮ್ಮ, ನೀನಾದ್ರೂ ಹೇಳಮ್ಮ, ನನ್ನ ಮನೆಯಿಂದ ಆಚೆ ಹಾಕ್ಬೇಡ ಅಂತ ಎಂದು ಎಷ್ಟೇ ಗೋಗರಿದರೂ ಮೀನಾಕ್ಷಿ ಮನಸ್ಸು ಮಗಳನ್ನು ನಂಬದೆ ಮುಂದೆ ನಡೆಯುವ ಘಟನೆಗೆ ಪಶ್ಚಾತ್ತಾಪ ಪಡುವುದಕ್ಕೆ ನಾಂದಿಯಾಗುತ್ತದೆ. ಸುಮತಿ ಎಳೆದುಕೊಂಡು ಹೋಗಿ ಮನೆಯಿಂದ ಆಚೆ ಹಾಕ್ತಾಳೆ. ಅಮ್ಮ ಎಂದು ಕೆಳಗೆ ಬೀಳುತ್ತಿರುವ ಪಾರ್ವತಿಯನ್ನು ಯಾರೋ ಹಿಡಿದು ಎಬ್ಬಿಸ್ತಾರೆ. ಅವರ ಮುಖ ನೋಡಿದ ಪಾರ್ವತಿ ಸಲೀಂ ಎಂದು ಉದ್ಗರಿಸಿ ಹಾಗೆ ಪ್ರಜ್ಞೆ ತಪ್ಪಿ ಬಿದ್ದು ಬಿಡುತ್ತಾಳೆ. ಮಧ್ಯಾಹ್ನದ ಸಮಯ, ಸುಮಾರು 3 ಗಂಟೆಗೆ ಡಾಕ್ಟರ್ ಹರ್ಷವರ್ಧನ್ ಊಟ ಮಾಡುತ್ತಾ ಕುಳಿತಿರುವಾಗ ನರ್ಸ್ ಮೇರಿ ಗಾಬರಿಯಿಂದ ಓಡಿ ಬರುತ್ತಾ, ಡಾಕ್ಟರ್, ಅದು ಡಾಕ್ಟರ್ ಮಹೇಶ್ ಎಂದು ಹೇಳಲು ಪ್ರಯಾಸ ಪಡುತ್ತಿರುವವಳನ್ನು ನೋಡಿದ ಹರ್ಷ, ರಿಲ್ಯಾಕ್ಸ್ ಸಿಸ್ಟರ್, ಯಾಕೆ ಮಹೇಶ್ ಇವತ್ತು ಬಂದಿಲ್ಲ? ಅವರಿಂದ ಏನಾದ್ರೂ ಕೆಲಸ ಆಗ್ಬೇಕಾಗಿತ್ತಾ ಎಂದಾಗ ಮೇರಿ, ಅಯ್ಯೋ ಇಲ್ಲ ಡಾಕ್ಟರ್, ಮಹೇಶ್ ಸರ್ಗೆ ಆಕ್ಸಿಡೆಂಟ್ ಆಗಿದೆ, ಬೇಗ ಬನ್ನಿ, ಅವರ ಕಂಡೀಷನ್ ಕ್ರಿಟಿಕಲ್ ಆಗಿದೆ ಎಂದಾಗ ಡಾಕ್ಟರ್ ಹರ್ಷ,
ವಾಟ್ ಎಂದು ಊಟವನ್ನು ಅರ್ಧಕ್ಕೆ ಬಿಟ್ಟು ಹೋಗುತ್ತಾನೆ. ಡಾಕ್ಟರ್ ಬಂದು ಮಹೇಶ್ ಕಂಡೀಷನ್ ನೋಡಿ ಓ ಮೈ ಗಾಡ್ ಎಂದು ತುರ್ತಾಗಿ ಎಮರ್ಜೆನ್ಸಿ ವಾರ್ಡ್ಗೆ ಶಿಫ್ಟ್ ಮಾಡ್ತಾರೆ. ಡಾಕ್ಟರ್ ತುಂಬಾ ಪ್ರಯತ್ನವನ್ನು ಮಾಡಿದರೂ ಮಹೇಶ್ ಸ್ಥಿತಿ ಸುಧಾರಿಸದೇ ಇದ್ದಾಗ ಡಾಕ್ಟರ್ ಹರ್ಷನಿಗೆ ಟೆನ್ಷನ್ ಆಗ್ತದೆ. ಬ್ಲಡ್ ಸಹ ಜಾಸ್ತಿ ಹೋಗಿದೆ. ಸಿಸ್ಟರ್ ಮಹೇಶ್ ಮನೆಗೆ ಇನ್ಫಾರ್ಮ್ ಮಾಡಿದೀರಾ ಎಂದು ಕೇಳಿದಾಗ ನರ್ಸ್ ಎಸ್ ಸರ್, ಅವ್ರ ಅಮ್ಮ ಬಂದಿದ್ದಾರೆ. ಡಾಕ್ಟರ್ ರೇವತಿ ಮಾರ್ನಿಂಗ್ ಎಂದು ಹೇಳಲು ಹೊರಟ ನರ್ಸ್ ಮಾತನ್ನು ತಡೆದು ಎಸ್ ನೆನಪಿದೆ, ಹೋಗ್ಲಿ ಬ್ಲಡ್ ಬ್ಯಾಂಕ್ ನಿಂದ ಬ್ಲಡ್ ತೆಗೆದುಕೊಂಡು ಬನ್ನಿ ಬೇಗ ಎಂದಾಗ ನರ್ಸ್ ಸರಿ ಡಾಕ್ಟರ್ ಎಂದು ಹೋಗುತ್ತಾಳೆ. ವಾಪಸ್ ಬಂದ ನರ್ಸ್ ಸರ್ ಬ್ಲಡ್ ಎಂದು ಕೊಡಲು ಡಾಕ್ಟರ್ ವರ್ಷ ಹೇಗೋ ಪ್ರಯತ್ನ ಮಾಡಿ ನಿಟ್ಟುಸಿರು ಬಿಟ್ಟು ಸದ್ಯ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಆದ್ರೆ ನರ್ಸ್ ಮನಸ್ಸಿನಲ್ಲಿ ಆ ಹುಡುಗಿ ಚೆನ್ನಾಗಿರಲಿ ಎಂದು ದೇವರಲ್ಲಿ ಪ್ರಾರ್ಥನೆ ಮಾಡುತ್ತಾ ನಿಂತಿರುವುದನ್ನು ನೋಡಿ ಹರ್ಷ ಯಾಕೆ ಸಿಸ್ಟರ್ ಹೀಗೆ ನಿಂತಿದ್ದೀರಾ ಎಂದಾಗ ನರ್ಸ್ ಸರ್ ಅದು ಬ್ಲಡ್ ಸ್ಟಾಕ್ ಇರಲಿಲ್ಲ. ಪ್ರಜ್ಞೆ ಕಳೆದುಕೊಂಡು ಬಂದ ಪೇಷಂಟ್ ಎಚ್ಚರವಾದಾಗ ಅವರು ತನ್ನ ಬ್ಲಡ್ ಕೊಟ್ಟು ಮಹೇಶ್ ಜೀವ ಕಾಪಾಡಿದರು. ಆದ್ರೆ ಡಾಕ್ಟರ್ ನನಗೆ ಭಯವಾಗ್ತಿದೆ ಎಂದಾಗ ಅವಳನ್ನು ಪ್ರಶ್ನಾರ್ಥಕವಾಗಿ ನೋಡಿದ ಹರ್ಷ ಭಯ ಯಾಕೆ ಎನ್ನಲು ಅದು ಡಾಕ್ಟರ್ ಬ್ಲಡ್ ಕೊಟ್ಟಿದ್ದು ಪಾರ್ವತಿ ಕುಮಾರ ಎಂದಾಗ ಡಾಕ್ಟರ್ ಶಾಕ್ ಆಗ್ತಾರೆ. ರೀ ನಿಮ್ಗೆ ತಲೆ ಸರಿ ಇಲ್ವಾ? ಆ ಪೇಷಂಟ್ ಕಂಡೀಷನ್ ಗೊತ್ತಿದ್ದು ಈ ರೀತಿ ಎಂದಾಗ ನರ್ಸ್ ಅದು ಕನ್ಫರ್ಮ್ ಆಗಿಲ್ಲ ಸರ್ ಎನ್ನಲು ಡಾಕ್ಟರ್ ಹರ್ಷ ವಾಟ್ ಯು ಮೀನ್ ಎನ್ನಲು ನರ್ಸ್ ಮೇರಿ ನಡೆದ ರಿಪೋರ್ಟ್ ಎಕ್ಸ್ಚೇಂಜ್ ವಿಷಯ ಹೇಳಿದಾಗ ಡಾಕ್ಟರ್ ತಲೆ ಬಡಿದುಕೊಳ್ಳುತ್ತಾ ಸರಿ ಮೊದಲು ಹೋಗಿ ಪಾರ್ವತಿ ಕುಮಾರ್ ಅವರ ಬ್ಲಡ್ ಸ್ಯಾಂಪಲ್ ಲ್ಯಾಬ್ಗೆ ಕಳಿಸಿ. ಮತ್ತೆ ಆ ಹುಡುಗಿ ಏನ್ ನೇಮ್ ಅವರದು? ಪಾರ್ವತಿ ಕರುಣಾಕರ. ಅವರನ್ನು ಹಾಸ್ಪಿಟಲ್ ಬರೋಕೆ ಹೇಳಿ ರಿಪೋರ್ಟ್ ಕನ್ಫರ್ಮ್ ಮಾಡಿಕೊಂಡು ನನಗೆ ರಿಪೋರ್ಟ್ ತಂದು ತೋರಿಸಿ ಕ್ವಿಕ್ ಎಂದು ಹೇಳಿ ಹೊರಗೆ ಹೋಗ್ತಾನೆ. ಹೊರಗೆ ಬಂದ ಮಹೇಶ್ನ ತಾಯಿ ಜಾನಕಿಯವರಿಗೆ ಮಹೇಶ್ ಪ್ರಾಣಾಪಾಯದಿಂದ ಪಾರಾಗಿರುವ ವಿಷಯ ತಿಳಿಸಿದಾಗ ಜಾನಕಿ ಅವರಿಗೆ ಕೈ ಮುಗಿದು ನನ್ನ ಮಗನ ನೋಡ್ಬಹುದಾ ಎಂದು ಕೇಳಲು ಡಾಕ್ಟರ್ ಇವಾಗ ಬೇಡಮ್ಮ ವಾರ್ಡ್ಗೆ ಶಿಫ್ಟ್ ಮಾಡಿದ ಮೇಲೆ ನೋಡಿ ಎಂದಾಗ ಸರಿ ಎಂದು ಜಾನಕಿ ಅಲ್ಲೇ ಕುಳಿತುಕೊಳ್ತಾರೆ. ಫೋನ್ ರಿಂಗ್ ಆಗುವುದಕ್ಕೆ ರಿಸೀವ್ ಮಾಡಿದ ಸುಮತಿ ಹಲೋ ಯಾರು ಎಂದಾಗ ನರ್ಸ್ ಮೇರಿ ಆ ಕಡೆಯಿಂದ ಪಾರ್ವತಿಗೆ ಫೋನ್ ಕೊಡಿ ಎಂದಾಗ ಸುಮತಿ ಕೋಪದಲ್ಲಿ ಆ ಹೆಸರಿನವರು ನಮ್ಮ ಮನೆಯಲ್ಲಿ ಯಾರೂ ಇಲ್ಲ ಎಂದು ಅವರಿಗೆ ಮಾತನಾಡಲು ಅವಕಾಶ ಕೊಡದೆ ಕಾಲ್ ಕಟ್ ಮಾಡ್ತಾಳೆ. ಮನೆಗೆ ಕರೆದುಕೊಂಡು ಬಂದ ಸಲೀಂನನ್ನು ಅವನ ತಾಯಿ ಹಮೀನಾ ಆಶ್ಚರ್ಯದಿಂದ ನೋಡಲು ಸಲೀಂ ಕಣ್ಣಲ್ಲೇ ಸನ್ನೆ ಮಾಡಿ ಪಾರ್ವತಿಯನ್ನು ಒಳಗೆ ಕರೆದುಕೊಂಡು ಹೋಗ್ತಾನೆ. ಆಮೇಲೆ ತಾಯಿಗೆ ನಡೆದ ವಿಷಯ ಕೇಳಿದಾಗ ಹಮೀನಾ ಕೋಪದಿಂದ ಕೂಗಾಡಿ ಬಿಡ್ತಾರೆ. ನಿಂಗೆ ತಲೆ ಸರಿ ಇಲ್ವಾ ಎಂದು ಹೇಳಿದಾಗ ಸಲೀಂ ಹಮೀ ಹಾಗಲ್ಲ ಪಾರ್ವತಿಗೆ ಅನ್ಯಾಯವಾಗಿದೆ ಎಂದು ಹೇಳಿದಾಗ ಹಮೀನಾ ಅರೆ ಬಸ್ ಕರು ಸಲೀಂ ಕಲ್ ತುಮಾರ ಶಾದಿ ಹೈ ಅಬ್ ಹೇ ಸಬ್ ಎಂದು ತಲೆ ಬಡಿದುಕೊಳ್ಳುತ್ತಾ ಪಾರ್ವತಿ ಇದ್ದ ರೂಮ್ಗೆ ಹೋಗ್ತಾರೆ. ಪಾರ್ವತಿ ಬೇಟಿ ಎಂದಾಗ ಪಾರ್ವತಿ ಹೇಳಿ ಅಮ್ಮ ಎಂದಾಗ ಅಮೀನಾ ಅವಳ ಕಾಲನ್ನು ಬೀಳಲು ಪಾರ್ವತಿ ಭಯದಲ್ಲಿ ಏನ್ ಮಾಡ್ತಿದ್ದೀರಿ ಎಂದು ಗಾಬರಿಯಿಂದ ಎದ್ದು ನಿಲ್ಲಲು ಅಮೀನಾ ಕೈ ಮುಗಿತ ನೋಡಮ್ಮ ನಮ್ಮ ಸಲೀಂದು ನಾಳೆ ಮದ್ವೆ ಇದೆ. ಈಗ ಈ ವಿಷಯ ತಿಳಿದರೆ ನನ್ನ ಮಗನ ಜಿಂದಗಿ ಹಾಳಾಗುತ್ತೆ. ಮಗನ ಜಿಂದಗಿ ತುಮಾರೆ ಹಾತ್ ಮೇ ಹೈ ಬೇಟಿ ಎಂದಾಗ ಪಾರ್ವತಿ ತನ್ನ ತಪ್ಪಿಲ್ಲದ ಹಣೆಬರ ನೆನೆದು ತನ್ನ ಬ್ಯಾಗ್ ತೆಗೆದುಕೊಂಡು ಹೊರಟು ಹೋಗ್ತಾಳೆ. ದಾರಿಯಲ್ಲಿ ಹೊರಟಿರುವ ಪಾರ್ವತಿಗೆ ಎಲ್ಲಿ ಹೋಗುವುದು ಎಂದು ದಿಕ್ಕು ತೋಚದೆ ಹೋಗುತ್ತಿರುವಾಗ ವಿಪರೀತ ಹೊಟ್ಟೆ ನೋವು ಆಗಲು ಪಾರ್ವತಿ ಹೊಟ್ಟೆ ಹಿಡಿದು ಹೋಗುತ್ತಿರಲು ಮುಂದೆ ಬರುತ್ತಿರುವ ಕಾರನ್ನು ನೋಡದೆ ಇವಳಿಗೆ ಆಕ್ಸಿಡೆಂಟ್ ಆಗಿ ಅಮ್ಮ ಎಂದು ಕುಸಿದು ಬೀಳ್ತಾಳೆ. ಡ್ರೈವರ್ ಭಯದಿಂದ ಹೊರಗೆ ನೋಡಲು ಕಾರ್ನಲ್ಲಿದ್ದ ಮಹಿಳೆ ಗಾಬರಿಗೊಂಡು ಯಾರಿಗೆ ಪೆಟ್ಟಾಯ್ತು ನೋಡು ಹೋಗು ರಾಜು ಎಂದು ಡ್ರೈವರ್ಗೆ ಹೇಳಿದಾಗ ರಾಜು ಸಹ ಗಾಬರಿಗೊಂಡು ಹೋಗಿ ನೋಡಲು ಪಾರ್ವತಿ ಪ್ರಜ್ಞೆ ಇಲ್ಲದೆ ಬಿದ್ದಿರ್ತಾಳೆ. ಇಬ್ಬರು ಭಯದಿಂದ ಅವರ ಕಾರಿನಲ್ಲಿ ಆಸ್ಪತ್ರೆಗೆ ಅವಳನ್ನು ಕರೆದುಕೊಂಡು ಹೋಗ್ತಾರೆ. ಆ ಆಸ್ಪತ್ರೆಯಲ್ಲಿ ಎದುರಾಗಿ ಬಂದ ನರ್ಸ್ ಮೇರಿ ಯಾಕಮ್ಮ ಊಟ ತೆಗೆದುಕೊಂಡು ಬರಲು ಹೋದವರು ಈಗ ಗಾಬರಿಗೊಂಡು ಬಂದಿದ್ದೀರಿ ಯಾಕೆ ಏನಾಯ್ತು? ಜಾನಕಿ ಮಹೇಶ್ನ ತಾಯಿ ಗಾಬರಿಂದ ಅದೆಲ್ಲ ಆಮೇಲೆ ಹೇಳ್ತೇನೆ ಮೊದಲು ಈ ಮಗುವಿಗೆ ಏನಾಗಿದೆ ನೋಡಮ್ಮ ಎಂದು ವಿನಂತಿಸಲು ಮೇರಿ ಸಹ ಯಾರದು ಎಂದು ಮುಂದೆ ಹೋಗಿ ನೋಡಲು ಪಾರ್ವತಿ ಎಂದು ಆಶ್ಚರ್ಯದಿಂದ ಏನಾಯ್ತು ಇವರಿಗೆ ಸರಿ ನಡೀರಿ ಎಂದು ಅವಸರದಿಂದ ಡಾಕ್ಟರ್ ಕರೆಯಲು ಹೋಗ್ತಾರೆ. ಡಾಕ್ಟರ್ ಹರ್ಷ ನೋಡಿ ಏನು ಸಮಸ್ಯೆ ಇಲ್ಲ ಭಯದಲ್ಲಿ ಪ್ರಜ್ಞೆ ತಪ್ಪಿದ್ದಾರೆ ಅಂದಾಗೆ ಇವರ ಬ್ಲಡ್ ಟೆಸ್ಟ್ ಮಾಡಿ ನಂಗೆ ರಿಪೋರ್ಟ್ ಕೊಡಿ ಹಾಗೆ ಮಹೇಶ್ನ ಚೆಕ್ಅಪ್ ಮಾಡಿ ಬರ್ತೇನೆ ಎಂದು ಹರ್ಷ ಹೊರಗೆ ಬರಲು ಜಾನಕಿ ಆತಂಕದಿಂದ ಪಾರ್ವತಿ ಬಗ್ಗೆ ವಿಚಾರಿಸಲು ಡಾಕ್ಟರ್ ಹರೀಶ್ ಏನು ಸಮಸ್ಯೆ ಇಲ್ಲ ಅವರನ್ನು ವಾರ್ಡ್ಗೆ ಶಿಫ್ಟ್ ಮಾಡಿದ ಮೇಲೆ ಹೋಗಿ ನೋಡಿ ಹಾಗೆ ಮಹೇಶ್ ಸಹ ಚೇತರಿಸಿಕೊಂಡ ಮೇಲೆ ಡಿಸ್ಚಾರ್ಜ್ ಮಾಡುವ ಬಗ್ಗೆ ಹೇಳ್ತೀನಿ ಎಂದು ಮಹೇಶ್ನ ವಾರ್ಡ್ಗೆ ಹೋಗ್ತಾರೆ.
ಮಹೇಶ್ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಆದ್ರೂ ಇನ್ನು 2 ದಿನ ಇಲ್ಲೇ ಇರ್ಲಿ ಎಂದು ಹೇಳಿ ಹರ್ಷ ತನ್ನ ಕ್ಯಾಬಿನ್ಗೆ ಹೋಗ್ತಾನೆ. ಸಂಜೆ 5 ಗಂಟೆಗೆ ರಿಪೋರ್ಟ್ ಹಿಡಿದುಕೊಂಡು ಬಂದ ನರ್ಸ್ ಮೇರಿ ಡಾಕ್ಟರ್ ಎನ್ನಲು ಹರ್ಷ ಹ್ಞೂ ಸಿಸ್ಟರ್ ಹೇಳಿ ರಿಪೋರ್ಟ್ ಬಂತಾ ಕೊಡಿ ಇಲ್ಲಿ ಎಂದು ನೋಡಲು ಹೋ ನೋ ಎಂದು ಹೇಳಿ ತನ್ನ ಮೊಬೈಲ್ನಿಂದ ಯಾರಿಗೋ ಕಾಲ್ ಮಾಡಿ ಮಾತನಾಡ್ತಾರೆ. ಕಾಲ್ ಕಟ್ ಆದ ಮೇಲೆ ನರ್ಸ್ ಮೇರಿ ಲ್ಯಾಬ್ ಕುಮಾರ್ಗೆ ಹೇಳಿ ಪಾರ್ವತಿಯ ಬ್ಲಡ್ ಸ್ಯಾಂಪಲ್ ಮುಂಬೈ ಲ್ಯಾಬ್ಗೆ ಕಳಿಸಿಕೊಡಲು ಎಂದಾಗ ಮೇರಿ ಸರ್ ಯಾಕೆ ಮತ್ತೊಂದು ಬಾರಿ ಟೆಸ್ಟ್ ಏನಾದ್ರೂ ಸಮ ಎಂದು ಆತಂಕದಿಂದ ಕೇಳಲು ಹರ್ಷ ಸ್ವಲ್ಪ ಗೊಂದಲದಿಂದ ನೋಡೋಣ ಮತ್ತೊಮ್ಮೆ ನಮ್ಮಿಂದ ಮಿಸ್ಟೇಕ್ ಆಗೋದು ಬೇಡ ಎಂದಾಗ ಹೇಳುತ್ತಿರುವಾಗ ಮತ್ತೊಬ್ಬ ನರ್ಸ್ ಬಂದು ಪಾರ್ವತಿಗೆ ಪ್ರಜ್ಞೆ ಬಂದಿದೆ ಆದ್ರೆ ಹೊಟ್ಟೆ ನೋವು ಎಂದು ಅಳುತ್ತಿದ್ದಾರೆ. ಬೇಗ ಬನ್ನಿ ಸರ್ ಎನ್ನಲು ಡಾಕ್ಟರ್ ಹರ್ಷ ಮೇರಿ ಇಬ್ಬರು ಹೋಗ್ತಾರೆ. ಪಾರ್ವತಿ ಹೊಟ್ಟೆ ಹಿಡಿದುಕೊಂಡು ಒದ್ದಾಡುತ್ತಾ ಅಮ್ಮ ನಾನು ಬದುಕುತ್ತಿಲ್ಲ ಎಂದು ಸಂಕಟ ಪಡುತ್ತಿರುವುದನ್ನು ನೋಡಿದ ಜಾನಕಿ ಗಾಯಗೊಂಡು ತಾವು ಮಾಡಿದ ಆಕ್ಸಿಡೆಂಟ್ ಇಂದ ಇವರಿಗೇನೋ ಆಗಿದೆ, ಅಯ್ಯೋ ದೇವ್ರೆ ಈ ಮಗುನ ಕಾಪಾಡಪ್ಪ ಎಂದು ದೇವರಲ್ಲಿ ಮೊರೆ ಇಡ್ತಾರೆ. ಹರ್ಷ ಇಂಜೆಕ್ಷನ್ ಕೊಟ್ಟು ಹೊರಟು ಹೋಗ್ತಾನೆ. ಸ್ವಲ್ಪ ಸಮಯದ ನಂತರ ಪಾರ್ವತಿ ಎಚ್ಚರವಾಗಿ ಕುಳಿತಿರುವಾಗ ಮೇರಿ ಬಂದು ಇವಾಗ ಹೇಗಿದ್ಯಾ ಪಾರ್ವತಿ ಎಂದು ಕೇಳಲು ಪಾರ್ವತಿ ಹಾ ಚೆನ್ನಾಗಿದ್ದೀನಿ ಸಿಸ್ಟರ್, ಆದ್ರೆ ಹೊಟ್ಟೆ ನೋವು ಪ್ರಾಣ ಹೋಗೋ ಹಾಗೆ ಆಗುತ್ತೆ ಸಿಸ್ಟರ್. ನಾನ್ ಒಂದು ಮಾತು ಕೇಳಮ್ಮ ಪಾರ್ವತಿ ಅನುಮಾನದಿಂದ ನಾನು ಗರ್ಭಿಣಿನಾ? ನರ್ಸ್ ಮೇರಿ ಉಗುಳ್ ನುಂಗುತ್ತಾ ನಮ್ಮಿಂದಾದ ಮಿಸ್ಟೇಕ್ ಇವರಿಗೆ ಹೇಗೆ ಹೇಳುವುದು, ಪಾಪ ಈ ಹುಡುಗಿ ಅದೆಷ್ಟು ಕಷ್ಟ ಅನುಭವಿಸ್ತಾ ಇರ್ಬೋದು, ಆದ್ರೆ ನಾನು ಈಗಲೇ ವಿಷಯ ತಿಳಿಸೋ ಹಾಗಿಲ್ಲ. ಡಾಕ್ಟರ್ ರೇವತಿ ಬರ್ಲಿ ಅವರೇ ಹೇಳ್ತಾರೆ. ಮನದಲ್ಲಿ ಯೋಚಿಸುತ್ತಾ ಕುಳಿತಿರುವ ನರ್ಸ್ನನ್ನು ಎಚ್ಚರಿಸಿದ ಪಾರ್ವತಿಗೆ ಏನು ಹೇಳಲು ತಿಳಿಯದೆ ಮೇರಿ ಅಲ್ಲಿಂದ ಎದ್ದು ಹೋಗ್ತಾಳೆ. ವಾರ್ಡ್ ಬಾಯ್ ಬಂದು ನೋಡಿ ಅಮ್ಮ ನಿಮ್ಗೆ ಡಿಸ್ಚಾರ್ಜ್ ಕೊಟ್ಟಿದ್ದಾರೆ, ನೀವು ಕೌಂಟರ್ನಲ್ಲಿ ಬಿಲ್ ಕ್ಲಿಯರ್ ಮಾಡಿ ಹೋಗ್ಬೋದು ಎಂದಾಗ ಪಾರ್ವತಿ ಅಯ್ಯೋ ದೇವ್ರೆ ನನ್ನ ಬಳಿ ಕೊಡಲು ಹಣವಿಲ್ಲ, ನಾನು ಏನ್ ಮಾಡ್ಲಿ ಎಂದು ಕಣ್ಣೀರು ಹಾಕುತ್ತಾ ಕುಳಿತಿರುವಾಗ ಜಾನಕಿ ಒಳಗೆ ಬಂದು ನೋಡಮ್ಮ ಎಂದಾಗ ಪಾರ್ವತಿ ಗಾಬರಿಯಿಂದ ಕಣ್ಣೀರು ಒರೆಸಿಕೊಳ್ಳುತ್ತಾ ಹೇಳಿ ಅಮ್ಮ ಎನ್ನಲು ಜಾನಕಿ ನಮ್ ಜೊತೆಗೆ ಬರ್ತೀಯಾ ನಮ್ಮ ಮನೆಗೆ ಎಂದಾಗ ಪಾರ್ವತಿ ತಲೆ ತಗ್ಗಿಸಲು ಜಾನಕಿ ಅವಳ ತಲೆ ಸವರುತ್ತಾ ಭಯಪಡ್ಬೇಡ ನಮ್ಮಿಂದ ನಿಂಗೆ ಆಕ್ಸಿಡೆಂಟ್ ಆಗಿದ್ದು, ಅದಕ್ಕೆ ನಿಮ್ಮ ಮನೆಯವರ ಹತ್ತಿರ ಕ್ಷಮೆ ಕೇಳಿ ನಿನ್ ಮನೆಗೆ ಬಿಟ್ಟು ಹೋಗ್ತೇವೆ, ನಿನ್ನ ಬಿಲ್ ಸಹ ಕ್ಲಿಯರ್ ಮಾಡೋಣ ಹೀಗೆ ಹೋಗೋಣ್ವಾ ಎಂದಾಗ ಪಾರ್ವತಿ ಮನದಲ್ಲಿ ನನ್ನಂತಹ ಅನಂತರಿಗೆ ಮನೆ ಎಂದು ಮರಗುತ್ತಾ ನಿಂತಿರುವುದು ನೋಡಿದ ಜಾನಕಿ ಮುಂದುವರೆದು ಯಾಕಮ್ಮ ಏನಾಯ್ತು ಎನ್ನಲು ಪಾರ್ವತಿ ಅಳುತ್ತಾ ತನ್ನ ಕತೆ ಹೇಳಿದಾಗ ಜಾನಕಿ ಅಯ್ಯೋ ಅದೆಷ್ಟು ನೋವು ನಿಂಗೆ ಈ ಚಿಕ್ಕ ವಯಸ್ಸಿನಲ್ಲಿ ಎಂದು ಮರುಗುತ್ತಾ ಸರಿ ನಿಮ್ಮ ಮನೆಗೆ ಬೇಡ ನನ್ ಜೊತೆಗೆ ನಮ್ಮ ಮನೆಗೆ ಬಾ ಎನ್ನಲು ಪಾರ್ವತಿ ಏನೂ ಮಾಡಲು ದಿಕ್ಕು ತೋಚದೆ ಅವರ ಮನೆಗೆ ಹೋಗ್ತಾಳೆ. ಭವ್ಯವಾದ ಬಂಗ್ಲೆ, ಮನೆಯ ಮುಂದೆ 4 ಕಾರು, ಹಾಲು ಕಾಳಿಗೆ ಯಾವುದೇ ಕೊರತೆ ಇಲ್ಲದೆ ಬದುಕಿ ಬಾಳಿದ ಶ್ರೀಮಂತ ರಾಮಚಂದ್ರ ರಾಯರು ತಮ್ಮ ಸೋದರ ಸಂಬಂಧಿ ಜಾನಕಿಯವರನ್ನು ಮದುವೆ ಮಾಡಿಕೊಂಡು ಬ್ಯಾಂಗ್ಳೂರ್ಗೆ ಬಂದು ನೆಲೆಸ್ತಾರೆ. ಅವರಿಗೆ ರೇವತಿ ಮತ್ತು ಮಹೇಶ್ ಇಬ್ಬರು ಮಕ್ಕಳು. ತಂದೆ ರಾಮಚಂದ್ರ ಹಾಕಿಕೊಟ್ಟ ಸನ್ಮಾರ್ಗದಲ್ಲಿ ಮಕ್ಕಳಿಬ್ಬರು ಬೆಳೆಯುತ್ತಾರೆ. ರಾಮಚಂದ್ರ ರಾಯರು ಇಹಲಾಕ್ ಯಾತ್ರೆ ಮುಗಿಸಿ 9 ತಿಂಗಳುಗಳು ಕಳೆದಿವೆ. ಅವರ 1 ವರ್ಷದ ತಿಥಿ ಅನ್ನುವಷ್ಟರಲ್ಲಿ ತಮ್ಮ ಇಬ್ಬರು ಮಕ್ಕಳಿಗೆ ಮದುವೆ ಮಾಡಬೇಕು. ಬರುವ ಸೊಸೆ ಮತ್ತು ಅಳಿಯ ಬಡವರಾದ್ರೂ ಸಮಸ್ಯೆ ಇಲ್ಲ, ಆದ್ರೆ ಗುಣವಂತರಾಗಿರಬೇಕು. ಜಾನಕಿ ತಮ್ಮ ಯೋಚನಾ ಲಹರಿಯಲ್ಲಿ ಮುಳುಗಿರುವಾಗ ಡ್ರೈವರ್ ರಾಜು ಅಮ್ಮ ಎಂದು ಎಚ್ಚರಿಸಲು ಜಾನಕಿ ವಾಸ್ತವಕ್ಕೆ ಬರ್ತಾರೆ. ಪಾರ್ವತಿಯನ್ನು ನೋಡಿದ ಜಾನಕಿ ಮನದಲ್ಲಿ ಇವಳೇ ನನ್ನ ಸೊಸೆ ಅಂತ ನಿರ್ಧಾರ ಮಾಡ್ತಾರೆ. ಆದ್ರೆ ವಿಧಿ ಬೇರೊಂದು. ಮನೆಯನ್ನು ತೋರಿಸಿ ಪಾರ್ವತಿಗೆ ಅವಳ ರೂಮ್ ತೋರಿಸಿ ರೆಸ್ಟ್ ಮಾಡಲು ಹೇಳಿ ಜಾನಕಿ ಅವರ ರೂಮ್ಗೆ ಹೋಗ್ತಾರೆ. ಪಾರ್ವತಿ ಆ ಮನೆಗೆ ಬಂದು ಅದಾಗಲೇ 1 ವಾರ ಕಳೆದರೂ ಅವಳ ಮನಸ್ಸು ಮಾತ್ರ ತನ್ನ ಅಮ್ಮನನ್ನೆನೆದು ಮರುಗುತ್ತಿರುತ್ತದೆ. ಅಮ್ಮ ನಾನ್ ತಪ್ಪು ಮಾಡಿಲ್ಲ ಎಂದು ದುಃಖ ಪಡುತ್ತಾ ಮಲಗಿರುವ ಪಾರ್ವತಿಯನ್ನು ನೋಡಿದ ಜಾನಕಿ ಕರಳು ಹಿಂಡುವ ಅನುಭವ. ಪಾಪ ಅದೆಷ್ಟು ನೊಂದಿದೆ ಈ ಹುಡುಗಿ. ಮೊದಲು ಈ ಹುಡುಗಿಗೆ ರೇವತಿ ಹತ್ತಿರ ಚೆಕಪ್ ಮಾಡಿಸಿ ರಿಪೋರ್ಟ್ ಇವಳ ಅಮ್ಮ ಮತ್ತು ಮನೆಯವರಿಗೆ ತೋರಿಸ್ಬೇಕು. ಅಲ್ಲ, ಮಕ್ಕಳನ್ನೆತ್ತವರು ನಂಬದಿದ್ರೆ ಹೇಗೆ? ಆ ತಾಯಿಯ ಮನಸ್ಸು ಯಾಕೆ ಇಷ್ಟು ಕಠಿಣವಾಗಿದೆ? ತಮ್ಮ ಯೋಚನೆಯಲ್ಲಿ ಮುಳುಗಿರುವ ಜಾನಕಿ ತನ್ನ ಮೊಬೈಲ್ ರಿಂಗ್ ಕೇಳಿ ಹಲೋ ಏನು ಸರಿ ಇವಾಗ್ಲೇ ಬರ್ತೇನೆ ಎಂದು ರಾಜು ಬೇಗ ಕಾರ್ ತೆಗೆಯೋ ಆಸ್ಪತ್ರೆಗೆ ಹೋಗ್ಬೇಕು ಎಂದು ಹೋಗ್ತಾರೆ. ಪಾರ್ವತಿ ಹತ್ತು ಆಗಿ ನಿದ್ರೆಗೆ ಜಾರಿರ್ತಾಳೆ. ಬಹಳ ಸಮಯದ ನಂತರ ಗಾಢವಾದ ನಿದ್ದೆ ಆವರಿಸಲು ಇಬ್ಬರು ಪ್ರೇಮಿಗಳು ಹೂದೋಟದಲ್ಲಿ ನಡೆದುಕೊಂಡು ಹೋಗುತ್ತಿರುವಾಗ ಹುಡುಗಿ ಹುಡುಗನ ಎದೆ ಮೇಲೆ ತಲೆ ಇಟ್ಟು ನೆಮ್ಮದಿಯಿಂದ ನಾವಿಬ್ಬರು ಜೀವನವಿಡೀ ಹೀಗೆ ಇರ್ತೇವಾ ಎಂದು ಮುದ್ದಾಗಿ ಕೇಳುತ್ತಿರಲು ಹುಡುಗ ಖಂಡಿತ ಎಂದು ಮುದ್ದು ಮಾಡಲು ಹುಡುಗಿ ನಾಚಿಕೆಯಿಂದ ಅವನಿಂದ ದೂರ ಓಡ್ತಾಳೆ. ಅಕ್ಕ ಅಂತ ಯಾರೋ ಕೂಗುವ ಧ್ವನಿಗೆ ಎಚ್ಚರಗೊಂಡ ಪಾರ್ವತಿ ಅರೆ ಇದು ಕನಸ ಎಂದು ನಗುತ್ತಾ ನನಗೆಲ್ಲಿದೆ ಆ ಭಾಗ್ಯ ಎಂದು ಎದ್ದು ಹೊರಗೆ ಬರ್ತಾಳೆ. ಡಾಕ್ಟರ್ ಹರ್ಷ ತೋರಿಸಿದ ಪಾರ್ವತಿ ರಿಪೋರ್ಟ್ ನೋಡಿದ ಜಾನಕಿ ನೋ ಇದು ಹೇಗೆ ಸಾಧ್ಯ? ಇಲ್ಲ ಡಾಕ್ಟರ್ ನಿಮ್ಗೆ ಗೊಂದಲವಾಗಿರ್ಬೇಕು, ದಯವಿಟ್ಟು ಇನ್ನೊಮ್ಮೆ ಚೆಕ್ ಮಾಡಿ ಪ್ಲೀಸ್ ಎಂದು ಕೈಮುಗಿಯುತ್ತಾ ಹಾಗೆ ಕುಸಿದು ಬೀಳ್ತಾಳೆ.
ಹಾಸ್ಪಿಟಲ್ ನಿಂದ ಬಂದ ಜಾನಕಿ ನೇರವಾಗಿ ಡಾಕ್ಟರ್ ಹರ್ಷನ ಕ್ಯಾಬಿನ್ಗೆ ಹೋಗ್ತಾರೆ. ಅಲ್ಲಿ ಡಾಕ್ಟರ್ ಹರ್ಷ ಬನ್ನಿ ಅಮ್ಮ ಕುಳಿತುಕೊಳ್ಳಿ ಎಂದಾಗ ಜಾನಕಿ ಸರಿ ಎಂದು ಕುಳಿತುಕೊಳ್ಳುತ್ತಾ, ಹೇಳು ಹರ್ಷ, ಕಾಲ್ ಮಾಡಿ ಅರ್ಜೆಂಟ್ ಬನ್ನಿ ಅಂತ ಕಾಲ್ ಮಾಡಿದ್ದು. ನಮ್ಮ ಮಹಿ ಹುಷಾರಾಗಿದ್ದಾನೆ ಅಲ್ವಾ ಎಂದು ಗಾಬರಿಯಿಂದ ಕೇಳಿದಾಗ ಹರ್ಷ ಸಮಾಧಾನ ಮಾಡಿ ರಿಪೋರ್ಟ್ ನೋಡುತ್ತಾ, ಡಾಕ್ಟರ್ ಮಹೇಶ್ ಆರಾಮವಾಗಿದ್ದಾರೆ, ನಾಳೆ ಡಿಸ್ಚಾರ್ಜ್ ಮಾಡ್ತೇವೆ. ಸದ್ಯ ದೇವ್ರು ದೊಡ್ಡವನು ಎಂದು ನಿಟ್ಟುಸಿರು ಬಿಟ್ಟು, ಮತ್ತೆ ನಂಗೆ ಕಾಲ್ ಮಾಡಿದ್ದು ಯಾಕೆ ಅಂತ ಜಾನಕಿ ಕೇಳಿದಾಗ, ಡಾಕ್ಟರ್ ಪಾರ್ವತಿ ನಿಮ್ಮನೆಗೆ ಬಂದಿದ್ದಾರೆ ಅಂತ ನರ್ಸ್ ಮೇರಿ ಹೇಳಿದ್ರು. ಜಾನಕಿ, ಹೌದು, ತುಂಬಾ ಒಳ್ಳೆ ಹುಡುಗಿ. ಪಾಪ ಅದೇನೋ ಡಾಕ್ಟರ್ ಗರ್ಭಿಣಿ ಅಂತ ಹೇಳಿದ್ದಾರೆ. ಅವರ ಮನೆಯವರು ಈ ಹುಡುಗಿಯನ್ನು ಹೊರಗೆ ಹಾಕಿದ್ದಾರೆ. ಪಾಪ ತುಂಬಾ ನೋವು ಅನುಭವಿಸಿದೆ ಆ ಮಗು. ಅದಕ್ಕೆ ನಾನು ನಿರ್ಧಾರ ಮಾಡಿದ್ದು, ಅವಳ ನಮ್ಮ ರೇವತಿ ಹತ್ರ ಇನ್ನೊಂದು ಬಾರಿ ಚೆಕ್ ಮಾಡಿ ಸತ್ಯ ಅವರ ಮನೆಯವರು ಒಪ್ಪುವಂತೆ ಮಾಡ್ಬೇಕು. ಹಾಗೆ ಅವಳನ್ನು ನಮ್ಮ ಮಹಿ ಒಪ್ಪಿಕೊಂಡ ಅಂದ್ರೆ ನಮ್ಮನೆಗೆ ಸೊಸೆ ಮಾಡಿಕೊಳ್ಬೇಕು ಅಂತ ಇದ್ದೀನಿ ಎಂದು ತಮ್ಮ ಮನಸ್ಸಿನ ಮಾತುಗಳನ್ನು ಹೇಳುತ್ತಿರುವ ಜಾನಕಿಯನ್ನು ನೋಡಿದ ಹರ್ಷ, ಇವರಿಗೆ ಹೇಳುವುದು ಎಂದು ಯೋಚಿಸ್ತಾ ಕುಳಿತಿರುವುದನ್ನು ಜಾನಕಿ, ಹರ್ಷ ಯಾಕಪ್ಪ ಏನ್ ಯೋಚಿಸಿದೆ? ಅಯ್ಯೋ, ಇವರು ಪಾರ್ವತಿ ಬಗ್ಗೆ ಎಷ್ಟು ಕನಸು ಕಟ್ಟಿದ್ದಾರೆ, ಇವ್ರಿಗೆ ಹೇಗೆ ಹೇಳಲಿ? ಪಾರ್ವತಿಗೆ ಅದೃಷ್ಟ ಇಲ್ಲ. ಯಾಕೆಂದ್ರೆ ಅವಳು ಇನ್ನು ಬದುಕುವುದು ಹಬ್ಬ ಅಂದ್ರೆ 3 ರಿಂದ 4 ತಿಂಗಳು ಮಾತ್ರ. ದೇವರೇ, ಇವರಿಗೆ ಏನು ಅಂತ ಹೇಳಿ? ಜಾನಕಿ, ಹರ್ಷ ಏನಾಯ್ತು? ಡಾಕ್ಟರ್ ಇರುವ ಸತ್ಯ ಹೇಳಲೇಬೇಕು. ಸತ್ಯ ಮುಚ್ಚಿದಷ್ಟು ದಿನ ಇವರ ಇನ್ನೂ ಕನಸು ಹೆಣೆಯಬಹುದು. ನೋನೋ, ನಾನ್ ಡಾಕ್ಟರ್, ನನ್ ಡ್ಯೂಟಿ ಮಾಡ್ಲೇಬೇಕು. ಎಸ್ ಎಂದು ಗಂಟಲು ಸರಿ ಮಾಡಿಕೊಂಡು, ಅಮ್ಮ, ನಾನು ಹೀಗೆ ಹೇಳುವ ವಿಚಾರವನ್ನು ತಾಳ್ಮೆಯಿಂದ ಕೇಳಿ. ಯಾವುದೇ ಕಾರಣಕ್ಕೂ ಆಘಾತಕ್ಕೆ ಒಳಗಾಗಬಾರ್ದು, ಸರಿನಾ? ಜಾನಕಿ, ಹರ್ಷ, ನೀನಿಷ್ಟು ಪೀಟಿಗೆ ಹಾಕುವುದನ್ನು ನೋಡಿದ್ರೆ ನಂಗೆ ಭಯವಾಗ್ತಿದೆ. ದಯವಿಟ್ಟು ನನ್ನ ಮೈಗೆ ಏನಾದ್ರೂ ಮುಂದೆ ಹೇಳಲಾರದೆ ತಾಯಿ ಜೀವ ನಡುಗ್ತದೆ. ಡಾಕ್ಟರ್, ಅಯ್ಯೋ ಅಮ್ಮ, ಡಾಕ್ಟರ್ ಮಹೇಶ್ ಆರೋಗ್ಯವಾಗಿದ್ದಾರೆ. ನಾನು ಹೇಳ ಹೊರಟಿರೋದು ಪಾರ್ವತಿ ಬಗ್ಗೆ. ಜಾನಕಿ, ಪಾರ್ವತಿ ಬಗ್ಗೆನಾ? ಯಾಕಪ್ಪ, ಪಾರ್ವತಿಗೆ ಏನಾಗಿದೆ? ಡಾಕ್ಟರ್, ಅಮ್ಮ, ಅದು ಅದು ಪಾರ್ವತಿ ಸ್ಟಮಕ್ ಕ್ಯಾನ್ಸರ್ ನಿಂದ ಬಳಲ್ತಿದ್ದಾರೆ. ನೀವು ಮನಸ್ಸು ಗಟ್ಟಿ ಮಾಡಿಕೊಳ್ಬೇಕು. ಅವರು ಇನ್ನು ಹೆಚ್ಚು ಅಂದರೆ 4 ತಿಂಗಳುಗಳ ಅತಿಥಿ. ಯಾಕೆಂದ್ರೆ ಅವರು ಕ್ಯಾನ್ಸರ್ನ ಲಾಸ್ಟ್ ಸ್ಟೇಜ್ ಇರುವುದು. ಅವರಿಗೆ ಈ ಕಾಯಿಲೆ ಬಗ್ಗೆ ಮಾಹಿತಿ ಇಲ್ಲ ಅನಿಸುತ್ತೆ. ಅದಕ್ಕೆ ಅವರು ಯಾವುದೇ ಟ್ರೀಟ್ಮೆಂಟ್ ತೆಗೆದುಕೊಳ್ಳುವ ಗೋಜಿಗೆ ಹೋಗಿಲ್ಲ ಎಂದು ಒಂದೇ ಉಸಿರಿನಲ್ಲಿ ಮಕ್ಕಳು ಪಾಠ ಒಪ್ಪಿಸುವ ರೀತಿ ಎಲ್ಲಾ ವಿಚಾರ ಹೇಳಿಬಿಡ್ತಾನೆ. ಜಾನಕಿ ಈ ಮಾತು ಅವರ ಎದೆ ಸೀಳಿದಂತೆ ಭಾಸವಾಗುತ್ತದೆ. ಇಲ್ಲ, ಇದು ಸಾಧ್ಯವಿಲ್ಲ, ನೋವು ಎಂದು ಜಾನಕಿ ಪ್ರಜ್ಞೆ ತಪ್ಪಿ ಕುಸಿದು ಬೀಳ್ತಾರೆ. ಹರ್ಷ ಗಾಬರಿಗೊಂಡು, ಅಮ್ಮ ಏನಾಯ್ತು ಸಿಸ್ಟರ್, ಬೇಗ ಬನ್ನಿ ಎಂದು ಕರೆಯುತ್ತಾನೆ. ಜಾನಕಿ ಎಚ್ಚರಗೊಂಡು, ಪಾರ್ವತಿ, ಅಯ್ಯೋ, ನಾನು ಅದೆಷ್ಟು ಕನಸು ಕಂಡಿದ್ದೆ. ದೇವರೇ, ನೀನು ಮೋಸಗಾರ ಎಂದು ಸಂಕಟ ಪಡುವುದನ್ನು ನೋಡಿದ ಎಲ್ಲಾ ಕಣ್ಣುಗಳು ತೇವಗೊಳ್ಳುತ್ತವೆ. ಡಾಕ್ಟರ್ ಹರ್ಷ ಮುಂದೆ ಬಂದು ಸಮಾಧಾನ ಮಾಡುತ್ತಾ, ಅಮ್ಮ ಪ್ಲೀಸ್ ಸಮಾಧಾನ ಮಾಡಿಕೊಳ್ಳಿ. ನೀವೇ ಈ ರೀತಿ ಆದ್ರೆ ಪಾರ್ವತಿ ಸ್ಥಿತಿ ಏನಾಗ್ಬೇಡ, ಸ್ವಲ್ಪ ಯೋಚಿಸಿ ಎಂದಾಗ ಜಾನಕಿ ಅವರಿಗೆ ಕೈ ಮುಗಿಯುತ್ತಾ, ಹರ್ಷ, ದಯವಿಟ್ಟು ನನ್ನ ಪಾರ್ವತಿಯನ್ನು ಉಳಿಸಿಕೊಡು. ನಿಂಗೆ ಏನ್ ಬೇಕು ಕೇಳು, ನನ್ನ ಎಲ್ಲಾ ಆಸ್ತಿಯನ್ನು ಬರೆದು ಕೊಡ್ತೇನೆ. ದಯವಿಟ್ಟು ಆ ಮಗುನ ಉಳಿಸಿಕೊಡಪ್ಪ. ಪಾಪ ಆ ಜೀವ ಏನನ್ನು ಸುಖ ಸಂತೋಷ ನೋಡಿಲ್ಲ. ಇದೊಂದು ಬಾರಿ ಅವಳನ್ನು ಉಳಿಸಿಕೊಡು. ನಾನು ನನ್ನ ಎದೆಗೂಡಲ್ಲಿ ಬಚ್ಚಿಟ್ಟುಕೊಂಡು ಕಾಪಾಡಿಕೊಳ್ತೇನೆ ಎಂದು ತಾಯಿ ಹೃದಯ ಕೇಳಿಕೊಡುವ ಪರಿ ಎಲ್ಲರ ಕಣ್ಣಲ್ಲಿ ನೀರು ಬರೆಸಿದ್ದು ಸುಳ್ಳಲ್ಲ. ಡಾಕ್ಟರ್ ಹರ್ಷ ನಿಸ್ಸಯಕನಂತೆ ಕೈ ಮುಗಿದು, ಕ್ಷಮಿಸಿ ಅಮ್ಮ, ಐ ಆಮ್ ಹೆಲ್ಪ್ಲೆಸ್ ಎಂದು ತಲೆ ತಗ್ಗಿಸಿಕೊಂಡು ಹೊರಟು ಹೋಗ್ತಾನೆ. ಜಾನಕಿ ಕಣ್ಣಿನಿಂದ ಜಾರಿದ ಹನಿ ಅವಳನ್ನು ಯಾವುದೋ ಗಟ್ಟಿ ನಿರ್ಧಾರ ಮಾಡುವಂತೆ ಸೂಚಿಸುತ್ತದೆ. ನರ್ಸ್ ಮೇರಿ ಬಂದು, ಅಮ್ಮ ಸಮಾಧಾನ ಮಾಡಿಕೊಳ್ಳಿ, ಜೀವನ ಅಂದ್ರೆ ಇದೆ ಅಲ್ವಾ, ಯಾವುದು ನಮ್ಮ ಕೈಯಲ್ಲಿ ಇರುವುದಿಲ್ಲ. ನಾವು ಬಯಸಿದ್ದ ಸಿಕ್ಕರೆ ನಾವೇ ದೇವರಾಗ್ತೇವೆ ಅಲ್ವಾ. ಪಾರ್ವತಿಗೆ ಆ ಭಾಗ್ಯ ಇಲ್ಲ, ಪಾಪ ಎಂದು ತನ್ನ ಮಾತನ್ನು ಮುಗಿಸಿದಾಗ ಜಾನಕಿ ಅವರ ಯಾವ ಮಾತನ್ನು ಕೇಳಿಸಿಕೊಳ್ಳದೆ ಹೊರಟು ಹೋಗುತ್ತಿರಲು ಡಾಕ್ಟರ್ ಹರ್ಷ ಬಂದು, ಡಾಕ್ಟರ್ ಮಹೇಶ್ನನ್ನು ಡಿಸ್ಚಾರ್ಜ್ ಮಾಡಿದೆ, ಅವರನ್ನು ಮನೆಗೆ ಕರೆದುಕೊಂಡು ಹೋಗ್ಬೋದು ಎಂದಾಗ ಸಹಜವಾಗಿಯೇ ತಾಯಿ ಕರಳು ಜಾಗೃತವಾಗಿ ಸರಿ ಎಂದು ಮಹೇಶ್ನ ವಾರ್ಡ್ಗೆ ಹೋಗ್ತಾರೆ. ತಾಯಿ ತನ್ನದೇ ಲೋಕದಲ್ಲಿದ್ದು ಅನ್ಯ ಮನಸ್ಕತೆಯಿಂದ ಇರುವುದು ಕಂಡು ಮಹೇಶ್, ಅಮ್ಮ ಯಾಕಮ್ಮ ಏನ್ ಯೋಚನೆ ಮಾಡ್ತಿದ್ಯಾ? ನಾನು ಇಷ್ಟು ಬೇಗ ಹುಷಾರಾಗಿದ್ದು ನಿಂಗೆ ಬೇಜಾರನಾ ಎಂದು ಹಾಸ್ಯ ಮಾಡಲು ಜಾನಕಿ ಕೋಪದಲ್ಲಿ, ಏನು ಮಾತು ನಿಂದು? ಈಗಾಗ್ಲೇ ಒಬ್ಬರನ್ನು ಕಳೆದುಕೊಳ್ಳುವ ಭಯದಿಂದ ಸಾಯ್ತಾ ಇದ್ದೀನಿ, ಈಗ ನೀನು ಈ ರೀತಿ ಮಾತನಾಡಿ ನನ್ನ ಸಾಯಿಸ್ತಾ ಇದ್ಯಾ ಎಂದು ಒತ್ತರಿಸಿ ಬಂದ ದುಃಖವನ್ನು ತಡೆಯುತ್ತಾರೆ. ತಾಯಿ ಕಣ್ಣೀರನ್ನು ಕಂಡು ಮಹೇಶ್ ಗಾಬರಿಯಾಗಿ, ಸಾರಿ ಅಮ್ಮ, ನಾನು ತಮಾಷೆ ಮಾಡ್ತಿದ್ದೆ, ಯಾರನ್ನು ಕಳೆದುಕೊಳ್ಳುವ ಭಯ ಎಂದು ಕೇಳಿದಾಗ ಜಾನಕಿ ಅವರಿಗೆ ವಾಸ್ತವದ ಅರಿವಾಗಿ, ಯಾರನ್ನೂ ಇಲ್ಲ, ನಡೆ ಹೋಗೋಣ ಎಂದು ಹೊರಗೆ ಹೋಗ್ತಾರೆ. ದಾರಿಯುದ್ದಕ್ಕೂ ತಾಯಿಯ ಮೌನ ನೋಡಿದ ಮಹೇಶ್ ತಾನೇ ಮಾತಿಗಿಳಿಯುತ್ತಾ, ಅಮ್ಮ ಏನಾದ್ರೂ ಸಮಸ್ಯೆನಾ ಎಂದು ಕೇಳುತ್ತಾನೆ. ಜಾನಕಿ, ಇಲ್ಲ ಇಲ್ಲ, ಏನು ಸಮಸ್ಯೆ ಇಲ್ಲ ಎಂದು ತಮ್ಮ ದುಃಖವನ್ನು ಮುಚ್ಚಿಡುತ್ತಾ, ಮಹಿ, ನಾಳೆ ರೇವತಿ ಬರ್ತಿದ್ದಾಳೆ, ನನಗೆಷ್ಟು ಸಂತೋಷವಾಗ್ತಿದೆ ಗೊತ್ತಾ. ನನ್ನ ಮಕ್ಕಳಿಬ್ಬರು ಇಲ್ಲದೆ ಮನೆ ಬಿಕೋ ಅಂತ ಇತ್ತು ಎಂದು ಕಣ್ಣೀರು ಕರೆಸಿಕೊಳ್ಳುವ ತಾಯಿಯನ್ನು ನೋಡಿದ ಮಹೇಶ್, ಎಷ್ಟು ಮುದ್ದು ನನ್ನಮ್ಮ, ಮಕ್ಕಳಿಗಾಗಿ ಎಷ್ಟು ಮಿಡಿಯುತ್ತೆ ಈ ಜೀವ. ಅಪ್ಪನನ್ನು ಕಳೆದುಕೊಂಡರು ಅದಾಗಲೇ ವರ್ಷವಾಗುತ್ತಲೂ ಬಂತು.
ಅಮ್ಮ ಇನ್ನೂ ಆ ಶಾಕ್ನಿಂದ ಹೊರಗೆ ಬಂದಿಲ್ಲ ಎಂದವರಿಗೆ ಹೊರಗೆ ಕುಳಿತುಕೊಳ್ಳುತ್ತಾನೆ. ಅಮ್ಮ, ಮನೆ ಬಂತು ಎಂದ ಡ್ರೈವರ್ ರಾಜು ಮಾತಿಗೆ ಎಚ್ಚೆತ್ತ ತಾಯಿ ಮಗ ಸರಿ ಎಂದು ಕೆಳಗೆ ಇಳಿಯುತ್ತಾರೆ. ಜಾನಕಿಯವರು ಏನೋ ಹೇಳಲು ಬಾಯಿ ತೆರುವಷ್ಟರಲ್ಲಿ ಪಾರ್ವತಿ ಕೈಯಲ್ಲಿ ಆರತಿ ಹಿಡಿದುಕೊಂಡು ಬರುವುದು ನೋಡಿ ಜಾನಕಿ ಅವಳನ್ನು ಹೆಮ್ಮೆಯಿಂದ ನೋಡುತ್ತಾ ನಿಲ್ಲಲು ಮಹೇಶ್ ಮೊಬೈಲ್ ಅಲ್ಲಿ ಏನೋ ನೋಡ್ತಾ ನಿಂತಿರುವ ಜಾನಕಿ ಮುಂದುವರೆದು, ಪಾರು, ನೀನಾಕಮ್ಮ ತೊಂದರೆ ತೆಗೆದುಕೊಂಡೆ? ಚೆನ್ನಿ ಇದ್ದಳು, ಅವಳೇ ಮಾಡ್ತಾ ಇದ್ಲಲ್ವಾ, ನೀ ರೆಸ್ಟ್ ತೆಗೆದುಕೊಳ್ಬಾರ್ದಾ ಎಂದು ಹೇಳಲು ಪಾರ್ವತಿ, ಪರವಾಗಿಲ್ಲಮ್ಮ, ನಾನ್ ಚೆನ್ನಾಗಿ ಇದ್ದೇನೆ ಎಂದು ಮುಂದೆ ಬರುತ್ತಾಳೆ. ಮಹೇಶ್ ತನ್ನ ಮುಂದೆ ನಿಂತಿರುವ ಪಾರ್ವತಿಯನ್ನು ನೋಡಿ ಆಶ್ಚರ್ಯ ಗೊಂದಲದಿಂದ, ನೀವು ಇಲ್ಲಿ ಎನ್ನಲು ಪಾರ್ವತಿ ತಲೆ ತಗ್ಗಿಸಲು ಜಾನಕಿ ಮೊದಲು ಒಳಗೆ ಹೋಗೋಣ ನಡೆ ಎಂದು ಒಳಗೆ ಕರೆದುಕೊಂಡು ಹೋಗ್ತಾರೆ. ಮಹೇಶ್ ಯೋಚಿಸುತ್ತಾ, ಈ ಹುಡುಗಿ ಇಲ್ಲಿ ಹೇಗೆ, ಪಾರ್ವತಿಗೂ ಅಮ್ಮನಿಗೂ ಹೇಗೆ ಪರಿಚಯ ಎಂದು ಯೋಚಿಸ್ತಾ ತನ್ನ ರೂಮ್ಗೆ ಹೋಗ್ತಾನೆ. ಯೋಚಿಸ್ತಾ ಕುಳಿತ ಜಾನಕಿ ಕಾಲಿನ ಬಳಿ ಬಂದು ಕುಳಿತ ಪಾರ್ವತಿ, ಅಮ್ಮ, ನನ್ನ ಕ್ಷಮಿಸಿ, ನಾನಿದು ನಮ್ಮ ಮನೆ ಎಂದು ಅವರಿಗೆ ಆರತಿ ಮಾಡಲು ಬಂದೆ ಎಂದು ತಲೆ ತಗ್ಗಿಸಲು ಜಾನಕಿ, ಅಯ್ಯೋ ಹುಚ್ಚಿ, ಇಷ್ಟಕ್ಕೆ ಯಾಕೆ ಬೇಜಾರು, ಇನ್ನೊಂದು ಬಾರಿ ನೀನು ಹೊರಗಿನವಳು ಅಂದ್ರೆ ಅಷ್ಟೇ ನೋಡು ಎಂದು ಪ್ರೀತಿಯಿಂದ ಗದರಲು ಪಾರ್ವತಿಗೆ ಕಣ್ಣು ತುಂಬಿ ಬರುತ್ತದೆ. ಅಮ್ಮ, ನನ್ನ ಹೆತ್ತ ತಾಯಿಗಿಂತ ಹೆಚ್ಚಾಗಿ ನನಗೆ ಕಾಳಜಿ ತೋರುವ ನಿಮ್ಮ ಋಣವನ್ನು ನಾನು ಹೇಗೆ ತೀರಿಸಲಿ ಎಂದು ಹೇಳುತ್ತಿರುವ ಪಾರ್ವತಿಯ ಮುಖವನ್ನು ನೋಡಿದ ಜಾನಕಿಯ ಕರಳು ಕಿವಿಚಿದಂತಾಗುತ್ತದೆ. ದೇವರೇ, ಯಾಕೆ ಈ ಮಗುವಿಗೆ ಈ ರೀತಿ ಅನ್ಯಾಯ ಮಾಡಿದೆ? ನಮ್ಮ ಮನೆ ಬೆಳಕಾಗಿ ಬರುತ್ತಾಳೆ ಎಂದು ಎಷ್ಟೊಂದು ಕನಸು ಕಾಣುತ್ತಿರುವ ನನಗೆ ಈ ಸತ್ಯ ತಿಳಿಸಿ ನನ್ನ ಜೀವನ ಯಾಕಪ್ಪ ಹಿಂಡುತ್ತಿದ್ಯಾ ಎಂದು ಮನದಲ್ಲಿ ದುಃಖ ಪಡುತ್ತಾ ಪಾರ್ವತಿಯ ತಲೆ ಸವರಿ, ಹೋಗು ಪಾರು, ರೆಸ್ಟ್ ತೆಗೆದುಕೋ ಎನ್ನಲು ಪಾರ್ವತಿ ರೆಸ್ಟ್ ತೆಗೆದುಕೊಳ್ಳಲು, ನನಗೆ ಏನೂ ಆಗಿಲ್ಲ ಅಮ್ಮ ಎನ್ನುತ್ತಾ, ಅಮ್ಮ ಕೇಳುವುದೇ ಮರೆತೆ, ನಾನು ಆರತಿ ಮಾಡಿದ್ದು ಯಾರಿಗೆ, ಅವ್ರು ನಿಮ್ಗೆ ಏನಾಗ್ಬೇಕು ಎಂದು ಕೇಳುತ್ತಿರುವ ಪಾರ್ವತಿಗೆ ಜಾನಕಿ, ಅವನ್ ನನ್ನ ಮಗ ಮಹೇಶ್, ಅವನ್ಗೆ ಆಕ್ಸಿಡೆಂಟ್ ಆಗಿ ಹಾಸ್ಪಿಟಲ್ನಲ್ಲಿ ಇದ್ದ, ಇವಾಗ ಹುಷಾರಾಗಿದ್ದಾನೆ, ಅವನನ್ನು ಚೆನ್ನಾಗಿ ನೋಡಿಕೊಳ್ಬೇಕು ಎನ್ನಲು ಪಾರ್ವತಿ, ಸರಿಯಮ್ಮ, ನಾನು ಹೋಗಿ ಅಡುಗೆ ರೆಡಿ ಮಾಡ್ತೇನೆ. ಜಾನಕಿ, ಸರಿನಮ್ಮ, ನಾನು ಸ್ವಲ್ಪ ಮಲಗ್ತೇನೆಂದು ತಮ್ಮ ರೂಮ್ಗೆ ಹೋಗ್ತಾರೆ. ಪಾರ್ವತಿ ಅಡುಗೆ ಕೆಲಸದಲ್ಲಿ ಮುಳುಗಿರುವಾಗ ಮಹೇಶ್ ಕೆಳಗೆ ಬಂದು ಅಡುಗೆ ಮನೆಯಲ್ಲಿದ್ದ ಪಾರ್ವತಿಯನ್ನು ಮಾತನಾಡಿಸಿ ಅವಳು ಇಲ್ಲಿಗೆ ಹೇಗೆ ಬಂದಳು ಎಂದು ವಿಚಾರಿಸಲು ಒಳಗೆ ಬರುತ್ತಾನೆ. ನೀವು ಪಾರ್ವತಿ ಅಲ್ವಾ? ನಿಮ್ಮನ್ನು ಸ್ಪಂದನ ಹಾಸ್ಪಿಟಲ್ನಲ್ಲಿ ನೋಡಿದ ನೆನಪು. ನೀವು ನಮ್ಮ ಮನೆಗೆ ಹೇಗೆ ಎನ್ನಲು ಪಾರ್ವತಿ ಕಣ್ಣೀರು ಹಾಕುತ್ತಾ ನಡೆದೆಲ್ಲ ಸಂಗತಿ ಹೇಳ್ತಾಳೆ. ಮಹೇಶ್, ಹೋಗಾಡ್, ಎಷ್ಟೆಲ್ಲ ಆಗಿದೆ ರೀ ಮೇಡಮ್, ನಿಮ್ಮ ರಿಪೋರ್ಟ್ ಎಕ್ಸ್ಚೇಂಜ್ ಆಗಿ ಇಷ್ಟೆಲ್ಲ ಆಗಿದೆ, ನಮ್ಮಿಂದ ನಿಮ್ಗೆ ಎಂತ ಅನ್ಯಾಯವಾಯಿತು. ಛೇ, ನನಗೆ ಯಾವತ್ತು ಆಕ್ಸಿಡೆಂಟ್ ಆಗದಿದ್ರೆ ಎಲ್ಲ ಸರಿ ಆಗ್ತಿತ್ತು ಎಂದು ಸಂಕಟ ಪಡುತ್ತಾ ನಿಂತಿರುವವನನ್ನು ನೋಡಿದ ಪಾರ್ವತಿ ಆಶ್ಚರ್ಯ ಮತ್ತು ಸಂತೋಷದಿಂದ, ಏನಂದ್ರಿ, ಡಾಕ್ಟರ್ ರಿಪೋರ್ಟ್ ಎಕ್ಸ್ಚೇಂಜಾ? ಹಾಗಾದ್ರೆ ನಾನು ಗರ್ಭಿಣಿ ಅಲ್ವಾ ಎಂದು ಕೇಳುತ್ತಿರುವವನು ಮಹೇಶ್ ತಲೆ ತಗ್ಗಿಸಿ, ಎಸ್ ಮಿಸ್, ನೀವು ತಾಯಿ ಆಗ್ತಿಲ್ಲ, ಇದು ನಮ್ಮ ಲ್ಯಾಬ್ ಟೆಕ್ನಿಷಿಯನ್ ಮಾಡಿದ ಎಡವಟ್ಟು, ಅದರಿಂದಾಗಿ ನಿಮ್ಮ ಜೀವನವೇ ಹಾಳಾಗಿ ಹೋಯಿತು, ದಯವಿಟ್ಟು ನಮ್ಮನ್ನು ಕ್ಷಮಿಸಿ ಎಂದು ಕೈಮುಗಿದು ಹೊರಟು ಹೋಗ್ತಾನೆ. ಪಾರ್ವತಿ ಅಳುತ್ತಾ, ಅಮ್ಮ, ನಿನ್ನ ಮಗಳು ಯಾವ ತಪ್ಪು ಮಾಡಿಲ್ಲ, ನಾನು ಗರ್ಭಿಣಿ ಇಲ್ಲ ಅಮ್ಮ ಎಂದು ತಾಯಿಯನ್ನೆನೆದು ಕುಸಿದು ಕುಳಿತು ದುಃಖ ಪಡ್ತಾಳೆ. ಇತ್ತ ಮೀನಾಕ್ಷಿ ಸಹ ತನ್ನ ಮಗಳನ್ನೆನೆದು ಕಣ್ಣೀರು ಹಾಕುತ್ತಾ, ಪಾರು, ಎಲ್ಲಿದ್ಯ ನನ್ನ ಕಂದ, ನಾನು ಎಷ್ಟು ಅನ್ಯಾಯ ಮಾಡಿಬಿಟ್ಟೆ, ನನ್ನ ಕಂದ ಅಷ್ಟು ಪರಿಪರಿಯಾಗಿ ಬೇಡಿಕೊಂಡ್ರು, ನಾನು ಈ ಸ್ವಾರ್ಥಿಗಳ ಜೊತೆಗೆ ಸೇರಿ ನಿನ್ನನ್ನು ಮನೆಯಿಂದ ಹೊರಗೆ ಹಾಕಲು ನಾನೇ ಕಾರಣವಾದೆ, ನನ್ನಂತ ತಾಯಿ ಯಾರಿಗೂ ಬೇಡ, ನಾನು ಪಾಪಿ ಎಂದು ತಲೆ ಬಡಿದುಕೊಳ್ಳುತ್ತಾ ಕಣ್ಣೀರು ಸುರಿಸ್ತಾರೆ. ಇತ್ತ ಮಹೇಶ್, ನಮ್ಮಿಂದ ಎಂತ ಅಪರಾಧವಾಯಿತು, ಈ ಹುಡುಗಿಯ ಮದುವೆ ನಿಂತಿದೆ, ಇಲ್ಲ, ನಾನು ಹೇಗಾದ್ರೂ ಮಾಡಿ ಪಾರ್ವತಿ ಭವಿಷ್ಯ ಕಟ್ಟಿಕೊಡ್ಬೇಕು, ಎಸ್, ನಾವು ಮಾಡಿದ ತಪ್ಪಿಗೆ ಈ ಮುಗ್ಧ ಹುಡುಗಿಗೆ ಬದುಕು ಹಾಳಾಗುವುದು ಬೇಡ, ಎಸ್, ನಾಳೆ ಹೇಗೋ ಅಕ್ಕ ಬರ್ತಿದ್ದಾಳೆ, ಅವಳೊಂದಿಗೆ ಮಾತನಾಡಿ ಪಾರ್ವತಿ ಮನೆಗೆ ಹೋಗ್ಬೇಕು, ಅವಳನ್ನು ಅವರ ಕುಟುಂಬಕ್ಕೆ ಸೇರಿಸಬೇಕು ಎಂದು ಮಂಚದ ಮೇಲೆ ಕಣ್ಮುಚ್ಚಿ ಮಲಗಿಬಿಡ್ತಾನೆ. ಬೆಳಿಗ್ಗೆ ಮನೆಯ ಕಾಲಿಂಗ್ ಬೆಲ್ ಸದ್ದಿಗೆ ಎಚ್ಚರವಾದ ಪಾರ್ವತಿ ಎದ್ದು ಹೋಗಿ ಬಾಗಿಲು ತೆರೆಯಲು ರೇವತಿ ನಿಂತಿರುವುದು ಕಂಡು ಆಶ್ಚರ್ಯದಿಂದ ನೋಡಲು ಅವಳು ಸಹ ಇವಳ ನೋಡಿ ನೀವಿ ಇಲ್ಲಿ ಎಂದಾಗ ಪಾರ್ವತಿ ಅದು ಎಂದು ಹೇಳ ಹೊರಟವಳ ಮಾತು ಮಧ್ಯದಲ್ಲಿ ನಿಂತು ಬಿಡುತ್ತದೆ. ಜಾನಕಿ ಅವರ ಬರುವಿಕೆಯಿಂದ, ಅರೆ ರೇವತಿ ಬಾಮ ಎಂದು ಒಳಗೆ ಕರೆದುಕೊಂಡು ಹೋಗ್ತಾರೆ. ಕೆಳಗೆ ಕೇಳಿ ಬರುತ್ತಿರುವ ಮಾತುಗಳಿಂದ ಎಚ್ಚರವಾದ ಮಹೇಶ್ ಎದ್ದು ಕೆಳಗೆ ಬರಲು ರೇವತಿಯನ್ನು ನೋಡಿ ಸಂತಸದಿಂದ ಅವಳಿಗೆ, ಕಾಂಗ್ರಾಟ್ಸ್ ಕಣೆ ಅಕ್ಕ, ನೀನು ಮಾಡಿರುವ ಸೆಮಿನಾರ್ಗೆ ಬೆಸ್ಟ್ ಸ್ಪೀಚ್ ಅವಾರ್ಡ್ ಬಂದಿದೆ, ಡಾಕ್ಟರ್ ಹರ್ಷ ರಾತ್ರಿ ನಿಂಗೆ ಕಾಲ್ ಮಾಡಿದ್ರಂತೆ, ನಿಂಗೆ ಕನೆಕ್ಟ್ ಆಗಿಲ್ಲ ಅಂತ ನನ್ಗೆ ಕಾಲ್ ಮಾಡಿದ್ರು ಎಂದು
ಸಂತಸದಿಂದ ಹೇಳುತ್ತಿರೋ ತನ್ನ ಪ್ರೀತಿಯ ತಮ್ಮನ ಹಣೆಯ ಮೇಲಿನ ಬ್ಯಾಂಡೇಜ್ ನೋಡಿ ಗಾಬರಿಗೊಂಡು ರೇವತಿ ಇದೇನೋ ತಲೆಗೆ ಗಾಯ ಎಂದು ಆತಂಕದಿಂದ ಕೇಳಲು ಮಹೇಶ್ ಅಂದು ನಡೆದ ಆಕ್ಸಿಡೆಂಟ್ ಬಗ್ಗೆ ಹೇಳಿದಾಗ ರೇವತಿ ದುಃಖದಿಂದ ಯಾರು ನನಗೇಕೆ ಹೇಳಿಲ್ಲ ಎಂದಾಗ ಜಾನಕಿ ಮುಂದೆ ಬಂದು ಅವಳಿಗೆ ಸಮಾಧಾನ ಮಾಡುತ್ತಾ ಮೊದಲು ಹೋಗಿ ಫ್ರೆಶ್ ಆಗೋಬಿಟ್ಟ ಆಮೇಲೆ ಎಲ್ಲ ವಿಚಾರ ಹೇಳ್ತೇನೆ ಎಂದು ಅವಳನ್ನು ಕಳಿಸ್ತಾರೆ. ಫ್ರೆಶ್ ಆಗಿ ಬಂದ ರೇವತಿ ನೇರ ತಾಯಿಯ ಬಳಿ ಬಂದು ಕೇಳಿದಾಗ ಜಾನಕಿ ತಮ್ಮಿಂದ ಅವಳಿಗೆ ಅಪಘಾತವಾಗಿ ಅವಳ ಜೀವನದಲ್ಲಿ ಆದ ಎಲ್ಲಾ ಘಟನೆಗಳನ್ನು ಹೇಳಿದರು. ರೇವತಿ ತಾಯಿಯ ಮಾತನ್ನು ಅಲ್ಲಿಗೆ ಬಿಟ್ಟು ಮಹೇಶ್ನ ರೂಮ್ಗೆ ಹೋಗಲು ಮಹೇಶ್ ಅಂದು ಆದ ಅಪಘಾತದಿಂದ ತಾನು ಆಗಲಿಲ್ಲ, ಅದರಿಂದಾಗಿ ಅವರ ಮದುವೆ ಸಹ ಮುರಿದು ಬಿತ್ತು ಎಂದವನ ಮುಖವನ್ನು ನೋಡುತ್ತಾ ಹತ್ತು ಬಿಡುತ್ತಾಳೆ. ರೇವತಿ ಅಳುತ್ತಾ ನಮ್ಮಿಂದ ಆ ಹುಡುಗಿಗೆ ಎಷ್ಟು ಅನ್ಯಾಯವಾಗಿದೆ ಮಹಿ, ನಾನು ಮಾಡಿ ಮಿಸ್ಟೇಕ್ ಸರಿ ಮಾಡುವುದು ಹೇಗೋ, ಪಾರ್ವತಿಗೆ ನಾನು ಹೇಗೋ ಮುಖ ತೋರಿಸಲಿ ಎಂದು ಮುಖ ಮುಚ್ಚಿಕೊಂಡು ಅಳುತ್ತಿರುವ ರೇವತಿ ಇಲ್ಲ, ಆ ಹುಡುಗಿಗೆ ಅನ್ಯಾಯವಾಗಲು ಬಿಡುವುದಿಲ್ಲ, ಹೇಗಾದ್ರೂ ಮಾಡಿ ಅವಳ ಜೀವನ ಸರಿ ಮಾಡಲೇಬೇಕು. ಮಹಿ, ನೀ ನನಗೆ ಸಹಾಯ ಮಾಡ್ತೀಯಾ ಎಂದಾಗ ಮಹಿ ಖಂಡಿತ ಅಕ್ಕ, ನಾನು ಯಾವತ್ತಿಗೂ ನಿನ್ನ ಸಪೋರ್ಟ್ ತಿಳಿತಾ ಎಂದಾಗ ಸರಿ ಎಂದು ರೇವತಿ ತನ್ನ ರೂಮ್ಗೆ ಹೋಗ್ತಾಳೆ. ಪಾರ್ವತಿಯ ಕೋಣೆಗೆ ಬಂದ ರೇವತಿ ಹಲೋ ಪಾರ್ವತಿ ಹೇಗಿದ್ಯಾ ಎಂದು ಕಾಳಜಿಯಿಂದ ಕೇಳಿದಾಗ ಪಾರ್ವತಿ ಚೆನ್ನಾಗಿದ್ದೀನಿ ಡಾಕ್ಟರ್ ಎಂದು ಕಣ್ ತುಂಬಿಕೊಂಡು ಹೇಳುವಾಗ ರೇವತಿಗೆ ತನ್ನ ತಪ್ಪಿನ ಪರಿಣಾಮವನ್ನು ನೆನೆದು ಪಾರ್ವತಿಯ ಕೈಯನ್ನು ಹಿಡಿದು ನನ್ನ ಡಾಕ್ಟರ್ ಅನ್ಬೇಡ, ನಾನ್ ವಯಸ್ಸಿನಲ್ಲಿ ನಿನ್ಗಿಂತ ದೊಡ್ಡವಳು, ಸೊ ಮಹಿತರ ನೀನ್ ಸಹ ಅಕ್ಕ ಅಂತ ಕರಿಬಹುದು. ಪಾರ್ವತಿ ಸರಿ ಸಂತಸದಿಂದ ಸರಿ ಎಂದು ತಲೆ ಆಡಿಸ್ತಾಳೆ. ರೇವತಿ ಪಾರು ಸಾರಿ, ನಿನ್ನ ಹಾಗೆ ಕರಿಬಹುದಲ್ವಾ? ಖಂಡಿತ ಅಕ್ಕ, ನಿಮ್ಗೆ ಹೇಗೆ ಇಷ್ಟವೋ ಹಾಗೆ ಕರಿಬಹುದು. ರೇವತಿ ಸಂತೋಷ ಪಾರು, ನಿನ್ನ ಜೀವನ ಹಾಳಾಗೋಕೆ ಒಂದು ರೀತಿಯಲ್ಲಿ ನಾನು ಮತ್ತು ನಮ್ಮ ಹಾಸ್ಪಿಟಲ್ ಲ್ಯಾಬ್ ಟೆಕ್ನಿಷಿಯನ್ ಕಾರಣ. ನನ್ನ ಕ್ಷಮಿಸುವಂತ ಕೇಳುವ ಯೋಗ್ಯತೆಯೂ ನಮಗಿಲ್ಲ, ಆದ್ರೆ ನಾನು ಮಾತು ಕೊಡ್ತೇನೆ, ನನ್ನ ಶಕ್ತಿಯನ್ನು ಮೀರಿ ನಿಂಗೆ ಸಹಾಯವನ್ನು ಮಾಡ್ತೇನೆ, ನನ್ನ ನಂಬು ಎಂದು ಕೈ ಮುಗಿಯುತ್ತಾಳೆ. ಪಾರ್ವತಿ ಅಯ್ಯೋ ಅಕ್ಕ, ಏನ್ ಮಾತನಾಡ್ತಿದ್ದೀರಾ? ದಯವಿಟ್ಟು ನಂಗೆ ಕೈ ಮುಗಿದು ನಂಗೆ ಮುಜುಗುರ ಮಾಡ್ಬೇಡಿ. ನಂಗೆ ಗೊತ್ತು ರಿಪೋರ್ಟ್ ಬದಲಾವಣೆಯ ಪರಿಣಾಮ ನನ್ನ ಜೀವನ ಈ ರೀತಿ ಬಂದು ನಿಂತಿದೆ, ಆದ್ರೆ ಅದಕ್ಕೆ ನೀವು ಹೊಣೆ ಅಲ್ಲ, ಎಲ್ಲ ನಾನು ಮಾಡಿದ ಕರ್ಮ ಅಷ್ಟೇ. ರೇವತಿ ಆಗಲ್ಲ ಪಾರು, ಮುಂದೆ ಏನೋ ಹೇಳ ಹೊರಟವಳನ್ನು ತಡೆದು ಪಾರ್ವತಿ ಅಕ್ಕ, ಹೆತ್ತ ತಾಯಿಯೇ ನನ್ನ ನಂಬದೆ ಮನೆಯಿಂದ ಹೊರಗೆ ಹಾಕಿದ್ರು. ದಿಕ್ಕು ತೋಚದೆ ದಾರಿಯಲ್ಲಿ ಬರುತ್ತಿರುವ ನಂಗೆ ಕಾರ್ ಆಕ್ಸಿಡೆಂಟ್ ಆಗಿ ದಿಕ್ಕಿಲ್ಲದಂತೆ ಬಿದ್ದಿದ್ದ ನಂಗೆ ಜಾನಕಿ ಅಮ್ಮ ಉಪಚಾರ ಮಾಡಿ ಈ ಮನೆಗೆ ಕರೆತಂದು ತಮ್ಮ ಸ್ವಂತ ಮಗಳಿಗಿಂತ ಹೆಚ್ಚಾಗಿ ನೋಡಿಕೊಳ್ಳಲು ನಂಗೆ ನೀವು ಕೈ ಮುಗಿದು ನನ್ನನ್ನು ಪಾಪಕ್ಕೆ ತಲ್ಬೇಡಿ ದಯವಿಟ್ಟು. ರೇವತಿ ಸರಿ, ಆದ್ರೆ ನನ್ಗೆ ನಿನ್ನ ಜೀವನ ನಿನ್ನ ಮದುವೆ ಯಾಕೆ ನಿಂತು ಹೋಯ್ತು? ಅದಕ್ಕಿಂತ ಮುಂಚೆ ನಿಮ್ಮ ಊರು ಯಾವುದು ಎಲ್ಲವನ್ನೂ ಹೇಳು ಎಂದು ಬಲವಂತ ಮಾಡಲು ಪಾರ್ವತಿ ತನ್ನ ಜೀವನದ ಎಲ್ಲಾ ವಿಚಾರಗಳನ್ನು ಹೇಳಲು ಪ್ರಾರಂಭಿಸ್ತಾಳೆ. ಪಾರ್ವತಿ ಅಕ್ಕ, ನಮ್ದು ನಾರಾಯಣಪುರ ಅಂತ ಚಿಕ್ಕ ಹಳ್ಳಿ. ನಮ್ಮ ತಂದೆ ಊರಲ್ಲಿದ್ದ ಅಲ್ಪ ಜಮೀನನ್ನು ವ್ಯವಸಾಯ ಮಾಡಿಕೊಂಡಿದ್ರು. ನಮ್ಮ ತಂದೆ ಹೆಸರು ಕರುಣಾಕರ, ನಮ್ಮ ಅಮ್ಮ ಮೀನಾಕ್ಷಿ. ನಮ್ಮ ತಂದೆ ತಾಯಿ ಮದುವೆಯಾಗಿ ವರ್ಷಕ್ಕೆ ನಮ್ಮ ಅಣ್ಣ ಭಾರ್ಗವ್ ಹುಟ್ಟಿದ ನಂತರ 3-4 ವರ್ಷದ ನಂತರದಲ್ಲಿ ನಾನು ಹುಟ್ಟಿದ್ದು. ನಾನು ಹುಟ್ಟಿದಾಗ ಅಪ್ಪ ಜನ್ಮಗಳಿಗೆ ತಿಳಿಯಲು ಊರಿನ ಜೋಯಿಸರ ಬಳಿ ಹೋದ್ರಂತೆ. ಜೋಯಿಸರು ಪಂಚಾಂಗ ತೆರೆದು ಲೆಕ್ಕ ಹಾಕಿ ನೋಡಿ, ಈ ಮಗು ಮೂಲ ನಕ್ಷತ್ರದಲ್ಲಿ ಜನಿಸಿದ ಕಾರಣ ಮಗುವಿನ ತಾಯಿ ಇಲ್ಲ, ತಂದೆಗೆ ಕಂಟಕವಿರುತ್ತದೆ, ಮುಂದೆ ಮದುವೆಯಾದ ಗಂಡಿಗೂ ಆ ದೋಷ ತಟ್ಟುವುದು ಖಚಿತ ಎಂದಾಗ ಕರುಣಾಕರ ಗಾಬರಿಕೊಂಡು ಅಯ್ಯ ಇವಾಗ ಏನ್ ಮಾಡುವುದೆಂದು ತಲೆ ಮೇಲೆ ಕೈ ಹೊತ್ತು ಮನೆಗೆ ಬರ್ತಾರೆ. ಮೂಲ ನಕ್ಷತ್ರದಲ್ಲಿ ಹುಟ್ಟಿದ ಹೆಣ್ಣು ಮಗುವಿನಿಂದ ತಂದೆ ಹಾಗೂ ಗಂಡನಿಗೆ ಕೆಡುಕಾಗ್ತದೆ ಅಂತ ಹೇಳ್ತಾರೆ. ಇದು ಎಷ್ಟು ಸತ್ಯವೋ ಗೊತ್ತಿಲ್ಲ, ಆದ್ರೆ ಈ ಕಥೆಯಲ್ಲಿ ಪಾರ್ವತಿ ಜೀವನ ಚಿಕ್ಕ ವಯಸ್ಸಿನಿಂದಲೂ ಅವಳಿಗೆ ನೋವನ್ನು ಕೊಟ್ಟಿದೆ. ಅದು ಜನ್ಮ ನಕ್ಷತ್ರ ರೂಪದಲ್ಲಿ ಕತೆಗೆ ಪೂರಕವಾಗಿ ಬಳಸಿದ್ದೇನೆ. ಯಾರು ಇದನ್ನ ನಂಬೇಡಿ, ಯಾಕಂದ್ರೆ ದೇವರಿಗಿಂತ ದೊಡ್ಡ ಶಕ್ತಿ ಮತ್ತೊಂದಿಲ್ಲ ಎಂದು ನಂಬಿರುವವಳು ನಾನು. ಸೊ ಫ್ರೆಂಡ್ಸ್, ತಪ್ಪಿದ್ರೆ ಕ್ಷಮಿಸಿ. ಮನೆಗೆ ಕೋಪದಿಂದಲೇ ಬಂದ ಪತಿಯನ್ನು ನೋಡಿದ ಮೀನಾಕ್ಷಿ ಯಾಕೆ ರೀ ಏನಾಯ್ತು, ಗದ್ದೆಯಲ್ಲಿ ಕೆಲಸ ಜಾಸ್ತಿಯಾ, ಯಾಕೆ ಇಷ್ಟು ಸುಸ್ತಾಗಿದ್ದೀರಿ ಎಂದು ಸ್ವಲ್ಪ ಪಾನಕ ತರ್ತೇನೆ, ನಿಮ್ಮ ಆಯಾಸ ಕಡಿಮೆ ಆಗ್ತದೆ ಎಂದು ಒಳಗೆ ಹೋಗಿ ಪಾನಕ ಮಾಡಿ ತಂದು ಕೊಡುತ್ತಿರುವ ಹೆಂಡತಿಯನ್ನು ಕೋಪದಿಂದ ನೋಡಿದ ಕರುಣಾಕರ ಇದರ ಬದಲು ಸ್ವಲ್ಪ ವಿಷ ಕೊಟ್ಬಿಡು, ಕುಡಿದು ನೆಮ್ಮದಿಯಿಂದ ಸಾಯ್ತೇನೆ. ಅಯ್ಯೋ ಬಿಟ್ಟು ಅನ್ನಿ, ಯಾಕೆ ಹೀಗೆ ಮಾತಾಡ್ತೀರಾ ಎಂದು ಕಣ್ಣೀರು ಕರೆಸಿಕೊಳ್ಳುವ ಪತ್ನಿ ಕಡೆ ನೋಡಿದ ಕರುಣಾಕರ ಶಾಂತರಾಗಿ ಜೋಯಿಸರು ಹೇಳಿದ ವಿಚಾರವನ್ನು ಹೇಳಿದಾಗ ಮೀನಾಕ್ಷಿ ಒಪ್ಪದೆ ಆ ರೀತಿಯೇನು ಆಗೋದಿಲ್ಲ, ನೀವು ಸಮಾಧಾನವಾಗಿರಿ ಎಂದು ಒಳಗೆ ಹೋಗ್ತಾರೆ. ಹೊರಗೆ ಯಾರೋ ಕರೆಯುವ ಸದ್ದಿಗೆ ಕರುಣಾಕರ ಬಂದು ನೋಡಿದಾಗ ಊರಿನ ಮುಖಂಡ ರಾಮಯ್ಯನವರು ಸರ್ಕಾರಿ ಅಧಿಕಾರಿಯೊಂದಿಗೆ ಬಂದಿರ್ತಾರೆ. ಅವರನ್ನು ನೋಡಿದ ಕರುಣಾಕರ ಬನ್ನಿ ಬುದ್ಧಿ ಒಳಗೆ ಬನ್ನಿ ಎಂದು ಮನೆಯ ಒಳಗೆ ಹೋಗ್ತಾರೆ. ಒಳಗೆ ಬಂದ ಅಧಿಕಾರಿಗಳಿಗೆ ನಮಸ್ಕರಿಸುತ್ತಾನೆ. ಹಾಗೆ ಮುಖಂಡರ ಮುಖ ನೋಡಲು ಅವರು ಗಂಟಲು ಸರಿ ಮಾಡಿಕೊಂಡು ಕರುಣಾಕರ
ನಿಮ್ಮ ತಂದೆ ನಿನಗೆ ಅಂತ ಬಿಟ್ಟು ಹೋಗಿರುವ 1 ಎಕರೆ ಜಮೀನನ್ನು ಅವರಿಗೆ ಆಗಿನ ಊರು ಗೌಡರು ದಾನವಾಗಿ ಕೊಟ್ಟಿದ್ರಂತೆ. ಅದು ಸರಿಕಾರದ ಜಮೀನು ಎಂದು ಕೋರ್ಟ್ ಆದೇಶ ಮಾಡಿದೆ. ಅದಕ್ಕೆ ಅದರಲ್ಲಿ ಇನ್ಮುಂದೆ ಯಾವುದೇ ಬೇಸಾಯ ಮಾಡಬಾರ್ದು ಅಂತ ಕೋರ್ಟ್ ಆದೇಶ ನೀಡಿದೆ. ಇದೋ ಈ ಪತ್ರ ಎಂದು ಹೇಳಿ ಮುಗಿಸಿ ಆ ಅಧಿಕಾರಿ ಕಡೆ ನೋಡಿದಾಗ ಅವರು ಸಹ ತಲೆ ಆಡಿಸ್ತಾರೆ. ಕರುಣಾಕರ ಬೆಚ್ಚಿ ಬೀಳ್ತಾನೆ. ಅಯ್ಯೋ, ಪ್ರಾರಬ್ಧ ಹುಟ್ಟಿದಗಳಿಗೆ ಸರಿ ಇಲ್ಲ, ಕಂಟಕ ಇದೆ ಅಂತ ಜೋಯಿಸರು ಹೇಳಿದ ಮಾತು ನಿಜವಾಯಿತು. ತುತ್ತು ಅನ್ನ ನಂಬಿಕೊಂಡು ಬದುಕುತ್ತಾ ಇದ್ದ ಜಮೀನು ಈಗ ಕೈ ತಪ್ಪಿ ಹೋಗ್ತಿದೆ. ದೇವರೇ, ಏನಪ್ಪ ಮಾಡ್ಲಿ? ಬುದ್ಧಿ ನನಗೆ, ಈ ಜಮೀನೇ ಎಲ್ಲಾ ಬುದ್ಧಿ. ನಿಮ್ಮ ದಮ್ಮಯ್ಯ ನನ್ಗೆ ನನ್ನ ಜಮೀನು ಕೊಟ್ಬಿಡಿ ಬುದ್ಧಿ ಎಂದು ಅವರ ಕಾಲನ್ನು ಹಿಡಿದುಕೊಳ್ಳಲು ಅವರು, ಇದರಲ್ಲಿ ನಮ್ಮದೇನೂ ಇಲ್ಲ, ಕೋರ್ಟ್ ಆರ್ಡರ್ಸ್ ಫಾಲೋ ಮಾಡ್ತಾ ಇದ್ದೀನಿ ಅಷ್ಟೇ ಎಂದು ಹೇಳಿ ಹೊರಟು ಹೋಗ್ತಾರೆ. ಕರುಣಾಕರ ಎದೆ ಹಿಡಿದುಕೊಂಡು ಮೀನಾಕ್ಷಿ ಎಂದು ಕೂಗಿ ಹಾಗೆಯೇ ಕುಸಿದು ಬಿಡ್ತಾರೆ. ಮೀನಾಕ್ಷಿ ಓಡಿ ಬಂದು ಎಷ್ಟೇ ಗಂಡನನ್ನು ಉಳಿಸಿಕೊಳ್ಳಲು ಪ್ರಯತ್ನಿಸಿದರೂ ಕರುಣಾಕರ ಇಹಲೋಕ ತ್ಯಜಿಸುತ್ತಾರೆ. ಈ ಸುದ್ದಿ ಊರಿನ ಜನರಿಗೆ ತಿಳಿದು ಹುಟ್ಟಿದ ಮಗು ತಂದೆಯನ್ನು ತಿಂದುಕೊಂಡಿತ್ತು ಎಂದು ಎಲ್ಲರೂ ಆ ಕಂದನಿಗೆ ದೂಷಿಸುತ್ತಾರೆ. ಭಾರ್ಗವ್ ಸಹ ತಂಗಿಯನ್ನು ದ್ವೇಷಿಸ್ತಾನೆ. ಇವಳಿಂದನೇ ಅಪ್ಪ ಹೋಗಿತ್ತು, ನಾವು ನಮ್ಮ ಆಸ್ತಿ ಕಳೆದುಕೊಂಡಿದ್ದು, ಇಷ್ಟೊಂದು ಕಷ್ಟ ಅನುಭವಿಸ್ತಾ ಇರುವುದು. ದಿನಗಳು ಹುರುಳಿ ಪಾರ್ವತಿ ಮದುವೆಯ ವಯಸ್ಸಿಗೆ ಬಂದಾಗ ಭಾರ್ಗವ್ನಿಗೆ ತಾಯಿ ಗಂಡು ನೋಡಲು ಹೇಳ್ತಾರೆ. ಆಗ ಬಂದದ್ದು ಪ್ರದೀಪ್ನ ಸಂಬಂಧ. ಪ್ರದೀಪ್ ಸುಮತಿಯ ಚಿಕ್ಕಮ್ಮನ ಮಗ. ಆದ್ರೆ ರಿಪೋರ್ಟ್ನಿಂದಾಗಿ ಅವರು ಮದುವೆಯನ್ನೇ ನಿರಾಕರಿಸಿ ಹೊರಟು ಹೋದ್ರು. ಪಾರ್ವತಿ ಎಲ್ಲಾ ವಿಚಾರದಲ್ಲಿ ನತದೃಷ್ಟೆ. ನನ್ನ ನಕ್ಷತ್ರದ ದೋಷದಿಂದ ಎಲ್ಲರನ್ನೂ ಕಳೆದುಕೊಂಡ ನನಗೆ ಹೆತ್ತ ತಾಯಿಯ ಪ್ರೀತಿಯನ್ನು ಈ ಕೆಲವೇ ದಿನಗಳಲ್ಲಿ ಜಾನಕಿ ಅಮ್ಮ ಕೊಟ್ಟಿದ್ದಾರೆ. ಅವರ ಋಣ ನಾನು ಎಷ್ಟು ಜನ್ಮ ಎತ್ತಿ ಬಂದರೂ ತೀರಿಸಲು ಸಾಧ್ಯವಿಲ್ಲ ಅಕ್ಕ ಎಂದು ಪಾರ್ವತಿ ಕಣ್ಣೀರು ಒರೆಸಿಕೊಳ್ಳುತ್ತಾಳೆ. ಎಲ್ಲಾ ವಿಚಾರ ಕೇಳಿ ರೇವತಿ ಸಹ ಸಂಕಟ ಪಡುತ್ತಾ, ಪಾರು, ನಾನು ಹೇಳಿದ ಹಾಗೆ ಕೇಳ್ತೀಯಾ? ನಿನ್ನ ಮೊದಲು ದಿನ ಹಾಸ್ಪಿಟಲ್ನಲ್ಲಿ ನೋಡಿದಾಗ ನಿನ್ನನ್ನು ಯಾಕೆ ನಮ್ಮ ಮಹೇಶ್ಗೆ ತಂದ್ಕೊಳ್ಬಾರ್ದು ಅಂತ ಯೋಚಿಸಿದ್ದೆ. ಆದ್ರೆ ಆವಾಗ ಇನ್ನು ನನ್ನ ತಮ್ಮ ಅವನ ಮಾಸ್ಟರ್ಸ್ ಮುಗಿಸಿರ್ಲಿಲ್ಲ. ಕೆಲವೇ ದಿನಗಳ ಹಿಂದೆ ನೀನು ನಿನ್ನ ಮದುವೆ ನಿಶ್ಚಯವಾಗಿದೆ ಎಂದಾಗ ನಂಗೆ ನಿರಾಸೆ ಆಯಿತು. ಆದ್ರೆ ಈಗ ದೇವರು ನಮಗೆ ಮತ್ತೊಂದು ಅವಕಾಶವನ್ನು ನೀಡಿದ್ದಾರೆ. ನೀನು ನನ್ನ ತಮ್ಮನನ್ನು ಮದುವೆ ಆಗ್ತೀಯಾ ಪಾರ್ವತಿ ಎಂದು ಕೇಳ್ತಾಳೆ. ರೇವತಿಯಿಂದ ಬಂದ ಮಾತುಗಳನ್ನು ಕೇಳಿ ಪಾರ್ವತಿ ಶಾಕ್ ಆಗ್ತಾಳೆ. ಅಕ್ಕ, ಏನ್ ಹೇಳ್ತಿದ್ದೀರಾ? ನಾನು ಎಂದು ರಾಗ ಹೇಳುತ್ತಿರುವವಳನ್ನು ತಡೆದು, ಹೌದು ಪಾರು, ನನ್ನಿಂದ ನಿನ್ನ ಜೀವನ ಹಾಳಾಯ್ತು. ಅದನ್ನು ಸರಿಪಡಿಸುವುದು ನನ್ನ ಕರ್ತವ್ಯ. ಹೇಳು ಪಾರು, ನಿಂಗೆ ಎಂದು ಅವಳ ಮುಖವನ್ನು ಮದುವೆ ಇಷ್ಟನಾ ನೋಡುತ್ತಾ ನಿಂತ ರೇವತಿಗೆ ಸರಿ ಎಂದು ಹೇಳಲು ಬಾಯಿ ತೆರೆಯಲು ಬಾಗಿಲಾಚೆ ನಿಂತೆಲ್ಲವನ್ನು ಕೇಳಿಸಿಕೊಂಡು ಒಳಗೆ ಬಂದ ಜಾನಕಿ ಕೋಪದಿಂದ, ರೇವತಿ, ನಿಂಗೆ ತಲೆ ಕೆಟ್ಟಿದೆಯಾ? ಹೋಗಿ ಹೋಗಿ ಇವಳನ್ನು ನಮ್ಮ ಮಹೇಶ್ಗೆ ಮದುವೆ ಮಾಡುವುದಾ? ಅದು ನಾನು ಜೀವಂತ ಇರುವವರೆಗೂ ಸಾಧ್ಯವಿಲ್ಲ, ನೆನಪಿರ್ಲಿ. ರೇವತಿ, ಅಮ್ಮ, ಇವಳಿಗೆ ಏನಾಗಿದೆ? ಕುಂಟಿನ ಕುರುಡಿನ? ನಮ್ಮ ಮಹೇಶ್ಗೆ ಹೇಳಿ ಮಾಡಿಸಿದ ಜೋಡಿ, ಯಾಕಮ್ಮ ಬೇಡ ಅಂತೀಯಾ ಎಂದಾಗ ಜಾನಕಿ ಏನೋ ಯೋಚಿಸಿ, ಇವಳೇ ಹೇಳಿಲ್ವಾ ಮೂಲ ನಕ್ಷತ್ರ ಕಂಟಕ ಅಂತ? ಹುಟ್ಟುತ್ತಾ ತಂದೆಯನ್ನು ತಿಂದಿದ್ದಾಳೆ. ಆ ಮದುವೆ ಸಹ ನಿಂತು ಹೋಗಿದೆ. ಇವಳಿಗೆ ನಿಜಾಂಶವನ್ನು ಹೇಳ ಹೊರಟ ಮಹಿ ಆಕ್ಸಿಡೆಂಟ್ ಆಗಿ ಸಾವು ಬದುಕಿನ ಮಧ್ಯೆ ಹೋರಾಟ ನಡೆಸಿ ಹೇಗೋ ದೇವರ ದಯೆ ಉಳಿದ. ಈಗ ಮತ್ತೆ ಈ ಕಂಟಕನ ನನ್ನ ಮಗನ ತಲೆಗೆ ಕಟ್ತೀನಿ ಅಂತಿದ್ಯಾ? ನಿಮಗೆ ಬುದ್ಧಿ ಇಲ್ವಾ ಎಂದು ಹೇಳಿ ಹೊರಟು ಹೋಗ್ತಾರೆ. ರೇವತಿ ಸಹ ತಾಯಿ ಮನಸ್ಸನ್ನು ಬದಲಾಯಿಸಲು ಅವರ ಹಿಂದೆಯೇ ಹೋಗ್ತಾಳೆ. ಪಾರ್ವತಿ ತನ್ನ ಆನೆ ಬರವನ್ನು ನೆನೆದು ಕಣ್ಣೀರು ಹಾಕ್ತಾಳೆ. ಅಮ್ಮ, ನಿಂತ್ಕೋ ಅಮ್ಮ ಎಂದು ರೇವತಿ ಜಾನಕಿಯವರ ರೂಮ್ಗೆ ಹೋಗಲು ಅಲ್ಲಿ ಕಂಡ ದೃಶ್ಯ ರೇವತಿಯವರನ್ನು ಆಶ್ಚರ್ಯ ಪಡುವಂತೆ ಮಾಡುತ್ತದೆ. ಯಾವ ತಾಯಿ ಇಷ್ಟು ಹೊತ್ತಿನವರೆಗೆ ಪಾರ್ವತಿಯನ್ನು ದೂಷಿಸ್ತಾ ಮದ್ವೆ ಸಾಧ್ಯವಿಲ್ಲ ಎಂದು ಕೋಪದಲ್ಲಿ ಹೊರಟು ಬಂದು ಈಗ ಚಿಕ್ಕ ಮಕ್ಕಳ ಹಾಗೆ ಅಳುವುದನ್ನು ನೋಡಿ ಗೊಂದಲದಿಂದ ಅವರ ಬಳಿ ಬಂದು ಅಮ್ಮ ಎಂದಾಗ ಜಾನಕಿ ಗಾಬರಿಗೊಂಡು ಕಣ್ಣೀರು ಒರೆಸಿಕೊಳ್ಳಲು ರೇವತಿ ಮುಂದುವರೆದು, ಯಾಕಮ್ಮ, ಏನಾಯ್ತು? ಜಾನಕಿ ಏನಿಲ್ಲ ಎಂದು ಹೊರಟು ಹೋಗ್ತಾರೆ. ಅಮ್ಮನ ಬದಲಾವಣೆ ರೇವತಿಗೆ ಅನುಮಾನ ಹುಟ್ಟಿಸ್ತದೆ. ಬೆಳಿಗ್ಗೆ ಕಾಫಿ ಕೊಡಲು ಮೈ ರೂಮ್ಗೆ ಹೋದ ಪಾರ್ವತಿ ಮಹೇಶ್ನ ರೂಮ್ ನೋಡಿ, ಅಬ್ಬಾ, ಎಷ್ಟು ದೊಡ್ಡದಾದ ರೂಮ್, ಆದ್ರೆ ಇಷ್ಟು ಕೆಟ್ಟದಾಗಿ ಯಾಕೆ ಇಟ್ಟುಕೊಂಡಿದ್ದಾರೆ ಎಂದು ಯೋಚಿಸ್ತಾ ನಿಂತ ಪಾರುನ ಹಿಂದೆ ಬಂದು ನಿಂತ ಮಹಿ, ಇವರೇನು ಹೀಗೆ ನಿಂತಿದ್ದಾರೆ? ಸರಿ, ಕೇಳೋಣ ಎಂದು ಪಾರು ಎನ್ನಲು ಪಾರ್ವತಿ ಮೊದಲ ಬಾರಿಗೆ ತನ್ನ ಹೆಸರು ಇಷ್ಟು ಮಧುರವಾಗಿ ಕರೆದೆತ್ತು ನೋಡಿ ಸಂತಸದಿಂದ ಹಿಂತಿರುಗಿ ನೋಡಲು ಮಹೇಶ್ ತೀರಾ ಹತ್ತಿರ ನಿಂತಿದ್ದು ನೋಡಿ ಎದೆ ಬಡಿತ ಹೆಚ್ಚಾಗುತ್ತದೆ ಭಯದಿಂದ. ನಡುಗುವ ಕೈಯಿಂದ ಕಾಫಿ ಎಂದು ಹೇಳ ಹೊರಟವಳು ಮನೆ ಹಾಳು ಪಾರ್ವತಿ ಎಂದು ಕರೆಯುವ ಸದ್ದಿಗೆ ಕಾಫಿ ಕಪ್ ಮಹೇಶ್ನ ಮೇಲೆ ಚೆಲ್ಲು ಬಿಡುತ್ತಾಳೆ. ಮಹೇಶ್ ಕಾಫಿ ಬಿಸಿ ಇರುವುದರಿಂದ ಅಮ್ಮ ಎಂದು ಕೂಗಲು ಪಾರ್ವತಿ ಭಯದಿಂದ ತಪ್ಪಾಯ್ತು, ಕ್ಷಮಿಸಿ ಸರ್ ಎಂದು ಕಣ್ತುಂಬಿಕೊಂಡು ಹೇಳಲು ಮಹಿ ಪರವಾಗಿಲ್ಲ, ಇಟ್ಸ್ ಓಕೆ ಎಂದು ಡ್ರೆಸ್ ಚೇಂಜ್ ಮಾಡಲು ಹೋಗ್ತಾನೆ. ಪಾರ್ವತಿ ಹೊರಗೆ ಬಂದು ನಾನು ಎಂತ ತಪ್ಪು ಮಾಡಿದೆ ಎಂದು ಕಾವೇರಿಗೆ ಹೇಳಲು ಅವಳು ಹೋಗ್ಲಿ ಬಿಡು ಪಾರ್ವತಿ, ಮಹೇಶ್ ಯಜಮಾನರು ತುಂಬಾ ಒಳ್ಳೆಯವರು, ನೀನು ತಲೆ ಕೆಡಿಸ್ಕೊಳ್ಬೇಡ ಎಂದು ಸಮಾಧಾನ ಮಾಡಿ ಕರೆದುಕೊಂಡು ಹೋಗ್ತಾರೆ.
ಮನೆಯ ಎಲ್ಲಾ ಕೆಲಸಗಳನ್ನು ಶ್ರದ್ಧೆಯಿಂದ ಮಾಡುತ್ತಿರುವ ಪಾರ್ವತಿಯನ್ನು ನೋಡಿದ ರೇವತಿ, ನನ್ನ ತಮ್ಮನಿಗೆ ಇವಳಿಗಿಂತ ಒಳ್ಳೆಯ ಹುಡುಗಿ ಸಿಗಲು ಸಾಧ್ಯವಿಲ್ಲ. ಇವಳೇ ನಮ್ಮ ಮನೆಗೆ ಸೊಸೆ. ಹೇಗಾದರೂ ಮಾಡಿ ಅಮ್ಮನನ್ನು ಒಪ್ಪಿಸ್ಬೇಕು. ಅದಕ್ಕಿಂತ ಮುಂಚೆ ಮಹಿ ಮನಸ್ಸಿನಲ್ಲಿ ಏನಿದೆ ತಿಳ್ಕೊಳ್ಬೇಕು ಎಂದು ಮಹಿ ರೂಮ್ಗೆ ಹೋಗ್ತಾಳೆ. ಮಹೇಶ್ ಬಟ್ಟೆ ಬದಲಾಯಿಸಿ ಬಂದು ಆಸ್ಪತ್ರೆಗೆ ಹೋಗಲು ಸಿದ್ಧನಾಗುತ್ತಿರುತ್ತಾನೆ. ರೇವತಿ, ಮಹಿ ಏನ್ ಮಾಡ್ತಿದ್ಯಾ? ಆಗ್ಲೇ ರೆಡಿ ಆಗ್ತಿರುವುದಾ? ನೋಡಿದ್ರೆ ಆಸ್ಪತ್ರೆಗೆ ಹೋಗುವ ಪ್ಲಾನ್ ಕಾಣಿಸ್ತಿದೆ. ಮಹೇಶ್, ಹೌದು ಅಕ್ಕ, ಇವತ್ತಿನಿಂದ ಹೋಗ್ಬೇಕು. ರೇವತಿ, ಅಲ್ವೋ, ಇನ್ನೂ ಸರಿಯಾಗಿ ಗಾಯ ವಾಸಿ ಆಗಿಲ್ಲ. ಏನು ಅವಸರ? 2 ದಿನ ರೆಸ್ಟ್ ಮಾಡ್ಬಾರ್ದಾ? ಮಹೇಶ್, ಸಾರಿ ಸಿಸ್ಟರ್, ನಂಗೆ ಮನೇಲಿ ಇರುವುದು ಬೋರ್, ಸೊ ನಾನು ಹೋಗ್ಲೇಬೇಕು. ರೇವತಿ, ಸರಿ ಕಣು, ಆದ್ರೂ ಯಾವ್ದಕ್ಕೂ ಅಮ್ಮನ ಒಂದು ಮಾತು ಕೇಳು. ಮಹೇಶ್, ಸರಿನಮ್ಮ, ನಡೆ, ಹೊಟ್ಟೆ ಸಿಕ್ಕಾಪಟ್ಟೆ ಹಸಿವು, ಹೋಗೋಣ. ರೇವತಿ, ಮಹಿ, ನಾನು ಏನೋ ಕೇಳ್ಬೇಕು. ಆದ್ರೆ ಮಹೇಶ್, ಅದೇನೋ ಕೇಳಕ್ಕ, ನನ್ನ ಹತ್ರ ಎಂತ ಸಂಕೋಚ. ರೇವತಿ, ಮಹಿ, ನಿಂಗೆ ಪಾರ್ವತಿ ಬಗ್ಗೆ ಏನ್ ಅನಿಸ್ತೆ? ಐ ಮೀನ್ ಹುಡುಗಿ ಹೇಗೆ? ಮಹೇಶ್, ಓಹ್ ನೈಸ್ ಗರ್ಲ್, ಪಾಪ ನಮ್ಮಿಂದಾಗಿ ಅವರ ಮದ್ವೆ ಸಹ ನಿಂತು ಹೋಯ್ತು. ರೇವತಿ, ಅದಕ್ಕೆ ಕಣೋ, ಅವಳ ಜೀವನ ಸರಿ ಮಾಡ್ಬೇಕು. ನಿಂಗೆ ಅವಳ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಇದೆ. ನಾನು ಯೋಚಿಸ್ತಾ ಇದ್ದೇನೆ, ಪಾರ್ವತಿನ ಯಾಕೆ ನಮ್ಮನೆಗೆ ತಂದ್ಕೊಳ್ಬಾರ್ದು. ತುಂಬಾ ಒಳ್ಳೆಯ ಹುಡುಗಿ. ಅಮ್ಮನ ನಿನ್ನ ಚೆನ್ನಾಗಿ ನೋಡಿಕೊಳ್ತಾಳೆ ಎಂದು ನಂಗೆ ನಂಬಿಕೆ ಇದೆ. ಅದಕ್ಕೆ ಮೊದಲು ನಿನ್ನ ಅಭಿಪ್ರಾಯವನ್ನು ಕೇಳ್ತಾ ಇದ್ದೀನಿ. ಮಹೇಶ್ ಅಕ್ಕನಿಂದ ಬಂದ ನೇರ ಪ್ರಶ್ನೆಗೆ ತಬ್ಬಿಬ್ಬಾಗ್ತಾನೆ. ಸಾವರಿಸಿಕೊಂಡು, ಅಕ್ಕ, ನಂಗೆ ಇಷ್ಟ ಇದೆಯೋ ಇಲ್ವೋ ಅದು ನಂತರದಲ್ಲಿ ವಿಚಾರ ಮಾಡೋಣ. ಮೊದಲು ಅವರ ಮನದಲ್ಲಿ ಏನಿದೆ ಅಂತ ತಿಳ್ಕೊಳ್ಳಬೇಕು. ಹಾಗೆ ಅಮ್ಮನ ನಿರ್ಧಾರ ಸಹ ಅಷ್ಟೇ ಮುಖ್ಯ ನಂಗೆ, ತಿಳಿತಾ? ಅವಸರ ಪಡ್ಬೇಡ. ನಮ್ಮಿಂದ ತಪ್ಪಾಗಿದೆ, ನಿಜ, ಒಪ್ಪಿಕೊಳ್ಳೋಣ. ಆದ್ರೆ ಪಾರ್ವತಿ ಮನಸ್ಸಲ್ಲಿ ಏನಿದೆ ಎಂಬುದು ಅಷ್ಟೇ ಮುಖ್ಯ. ಸೊ ರೇವತಿ, ಅದೆಲ್ಲ ನಾನ್ ನೋಡ್ಕೊಳ್ತೀನಿ. ನಿಂಗೆ ಓಕೆನಾ ಹೇಳು. ಮಹೇಶ್, ಓಕೆ, ಆದ್ರೆ ಒಂದು ಕಂಡೀಷನ್. ರೇವತಿ, ಸರಿ ಹೇಳಪ್ಪ, ಅದೇನು ಅಂತ. ಮಹೇಶ್, ನಾನು ಮದ್ವೆ ಆಗ್ಬೇಕು ಅಂದ್ರೆ ಮೊದಲು ನಿನ್ ಮದ್ವೆ ಆಗ್ಬೇಕು. ಇದಕ್ಕೆ ಒಪ್ಪಿಗೆ ಆದ್ರೆ ನನಗೂ ಒಪ್ಪಿಗೆ. ರೇವತಿ ನಾಚುತ್ತ, ಸರಿನಪ್ಪ, ನೀನ್ ಯಾವ ಹುಡ್ಗ ನೋಡಿ ಮದ್ವೆ ಮಾಡಿಕೊ ಅಂತೀಯ, ಅವನನ್ನೇ ನಾನು ಮದ್ವೆ ಆಗುವುದು. ಮಹೇಶ್ ಸಂತಸದಿಂದ, ದ್ಯಾಟ್ಸ್ ಮೈ ಸಿಸ್ಟರ್ ಎಂದು ರೇವತಿಯನ್ನು ಎತ್ತಿ ತಿರುಗಿಸಲು ರೇವತಿ, ಅಯ್ಯೋ ಬಿಡೋ ಕೋತಿ, ತಲೆ ಸುತ್ತುತ್ತೆ ಎಂದು ಕೆಳಗೆ ಇಳಿಯುತ್ತಾಳೆ. ಮಹೇಶ್, ಸರಿ, ಇವಾಗಲಾದ್ರೂ ತಿಂಡಿ ತಿನ್ನೋಕೆ ಹೋಗೋಣ್ವಾ? ರೇವತಿ, ಸರಿ ನಡಿಯಪ್ಪ, ತಿಂಡಿ ಪೋತ ಎಂದು ಛೇಡಿಸ್ತಾ ಕೆಳಗೆ ಹೋಗ್ತಾರೆ. ಅಮ್ಮ, ತಿಂಡಿ ರೆಡಿನಾ? ತುಂಬಾ ಹಸಿವು ಎಂದು ಡೈನಿಂಗ್ ಟೇಬಲ್ಗೆ ಬಂದು ಹೇಳಿದಾಗ ಜಾನಕಿ, ರೆಡಿ ಇದೆ ಪುಟ್ಟ, ಬಾ ಎಂದು ತಿಂಡಿ ಬಡಿಸಲು ಮಹೇಶ್, ವಾವ್, ತಿಂಡಿ ತುಂಬಾ ಚೆನ್ನಾಗಿದೆ. ಯಾರು ಮಾಡಿದ್ದು? ಜಾನಕಿ, ಪಾರ್ವತಿ ಮಾಡಿದಾಳೆ. ಸರಿ ಬಿಡು, ನೀನೇನು ರೆಡಿಯಾಗಿ ಎಲ್ಲಿಗೆ ಹೊರಟಿದ್ಯಾ? ಆಸ್ಪತ್ರೆ. ಮತ್ತೆಲ್ಲಿಗೆ ಎಂದು ತಿಂಡಿ ತಿನ್ನುತ್ತಾ ಹೇಳಿದ ಮಗನನ್ನು ಜಾನಕಿ ಅವರು ಮುದ್ದು ಮಾಡುತ್ತಾ, ಇವಾಗೇನ್ ಅವಸರ? 2 ದಿನ ರೆಸ್ಟ್ ಮಾಡ್ಬಾರ್ದಾ ಪುಟ್ಟ? ನೋಡು, ಇನ್ನೂ ಗಾಯ ಸಹ ವಾಸಿ ಆಗಿಲ್ಲ ಎಂದು ಸಂಕಟ ಪಡುತ್ತಾ ಹೇಳುತ್ತಿರುವವರನ್ನು ನೋಡಿದ ಮಹೇಶ್, ನನಗೇನು ಆಗಿಲ್ಲಮ್ಮ, ನೀನ್ ಚಿಂತೆ ಮಾಡ್ಬೇಡ, ಒಂದು ಸರ್ಪ್ರೈಸ್ ಇದೆ. ಅದನ್ನು ಕೇಳಿ ನಿಂಗೆ ತುಂಬಾ ಸಂತೋಷ ಆಗ್ತದೆ ಎಂದು ಹೇಳಿ ಹೊರಟ. ವಾ ಅಕ್ಕ, ನೀನ್ ಬರ್ತೀಯಾ? ಬೇಡ ಬಿಡು, ನೀನ್ ರೆಡಿ ಆಗಿ ಬರೋ ಹೊತ್ತಿಗೆ ಹಾಸ್ಪಿಟಲ್ಗೆ ಬೀಗ ಹಾಕ್ತಾರೆ. ಸರಿ ಬಾಯಿ ಎಂದು ಹೊರಟು ಹೋಗ್ತಾನೆ. ರೇವತಿ ಕೋಪದಿಂದ, ಲೋ ಕೋತಿ, ನಿಂತ್ಕೊಳ್ಳೋ ಎಂದು ಓಡುವವಳನ್ನು ತಡೆದ ಜಾನಕಿ, ರೇವತಿ, ಅವನು ಹೋದ, ನೀನು ಇರು, ತಿಂಡಿ ತಿಂದು ಹೋಗುವಂತೆ. ಅದಕ್ಕಿಂತ ಮುಂಚೆ ಅವನು ಏನೋ ಸರ್ಪ್ರೈಸ್ ಅಂದ, ಅದೇನು ನಿಂಗೊತ್ತಾ? ರೇವತಿ, ಇಲ್ಲಮ್ಮ, ನನ್ಗೂ ಗೊತ್ತಿಲ್ಲ. ಹೇಗೋ ಸಾಯಂಕಾಲ ಬರ್ತಾನೆ, ನೀನೇ ಕೇಳುವಂತೆ ಬಿಡು. ಸರಿ, ನಾನು ಹೋಗ್ತೀನಿ, ಲೇಟ್ ಆಗ್ತಿದೆ ಎಂದು ತನ್ನ ರೂಮ್ಗೆ ಹೋಗ್ತಾರೆ. ಹಾಸ್ಪಿಟಲ್ ಬಂದ ಮಹೇಶ್ ನೇರ ಹರ್ಷವರ್ಧನ್ ಕ್ಯಾಬಿನ್ ಹತ್ತ ಹೆಜ್ಜೆ ಹಾಕಲು, ಹಾಯ್ ಡಾಕ್ಟರ್. ಡಾಕ್ಟರ್ ಹರ್ಷ, ಓ ಮಹೇಶ್, ಹೌ ಆರ್ ಯು ಮ್ಯಾನ್? ಇದೇನು ಹಾಸ್ಪಿಟಲ್ಗೆ ಬಂದಿದ್ದೀರಾ? ಇನ್ನು ಸ್ವಲ್ಪ ರೆಸ್ಟ್ ಮಾಡ್ಬೋದಿತ್ತಲ್ವಾ ಎಂದು ಕಾಳಜಿಯಿಂದ ವಿಚಾರಿಸಲು ಮಹೇಶ್, ಪರವಾಗಿಲ್ಲ ಸರ್, ನಾನು ಆರಾಮವಾಗಿದ್ದೇನೆ, ಥ್ಯಾಂಕ್ಸ್ ಫಾರ್ ಯುವರ್ ಕನ್ಸರ್ನ್ ಎಂಬ ಮಾತು ಮುಂದುವರಿಸಿ, ಡಾಕ್ಟರ್, ನಿಮ್ಮನೆಯಲ್ಲಿ ಎಲ್ಲರೂ ಚೆನ್ನಾಗಿದ್ದಾರಾ? ಹರ್ಷ, ನನಗೆ ಯಾರಿದ್ದಾರೆ ಮಹೇಶ್? ತಂದೆ ತಾಯಿ ಚಿಕ್ಕ ವಯಸ್ಸಿನಲ್ಲಿ ಹೋಗಿಬಿಟ್ರು. ಅಕ್ಕ ತಂಗಿ ಅಣ್ಣ ತಮ್ಮಂದಿರ ಜೊತೆಯಲ್ಲಿ ಬೆಳೆಯುವ ಭಾಗ್ಯ ನನಗಿಲ್ಲ ಎಂದು ತಲೆ ತಗ್ಗಿಸಿ ಹೇಳಲು ಮಹೇಶ್, ಸಾರಿ ಡಾಕ್ಟರ್, ನಾನ್ ನಿಮ್ಗೆ ಕೇಳಿ ಬೇಜಾರು ಮಾಡ್ಬಿಟ್ಟೆ. ಐ ಆಮ್ ರಿಯಲಿ ಸಾರಿ ಎನ್ನಲು ಹರ್ಷ, ಇಟ್ಸ್ ಓಕೆ ಬಿಡಿ, ಬಂದ ವಿಷಯ ಹೇಳಿ ಎನ್ನಲು ಮಹೇಶ್, ಏನಿಲ್ಲ, ನಮ್ಮನೆ ಚಿಕ್ಕ ಪಾರ್ಟಿ, ಅದು ಅಕ್ಕ US ಹೋಗಿ ಬಂದಿರೋ ಖುಷಿಗೆ, ಸೊ ನೀವು ಮಿಸ್ ಮಾಡದೆ ಬರ್ಬೇಕು ಎನ್ನಲು ಹರ್ಷ, ಓ ಹೌದಾ, ಸರಿ, ಖಂಡಿತ ಬರ್ತೇನೆ. ಮೇಡಮ್ಗೆ ಕಾಂಗ್ರೆಸ್ ಹೇಳೋಕೆ ಆದ್ರೂ ಬರ್ತೇನೆ. ಮಹೇಶ್, ಸರಿ, ನಾನ್ ಬರ್ತೇನೆ ಎಂದು ಹೋಗ್ತಾನೆ. ಮಹೇಶ್ ಮನದಲ್ಲಿ ಸಂತಸದಿಂದ ಎಸ್ ಎಂದು ಮನೆಯ ಕಡೆ ಹೆಜ್ಜೆ ಹಾಕ್ತಾನೆ. ಮನೆಗೆ ಬಂದ ಮಹೇಶ್, ಅಮ್ಮ ಅಮ್ಮ ಎಂದು ಕೂಗಲು ಜಾನಕಿ ಹೊರಬರುತ್ತಾ, ಯಾಕೋ ಮಹಿ, ಏನಾಯ್ತು ಎನ್ನಲು ಮಹೇಶ್, ಅಮ್ಮ ಊರಿನಿಂದ ಮನೋಹರ್ ಮಾಮ ಕಾಲ್ ಮಾಡಿದ್ರು, ಅವರು ಮನೆಗೆ ಬರ್ತಿದ್ದಾರೆ. ನಾನೇ ಹೋಗಿ ರಿಸೀವ್ ಮಾಡಿಕೊಂಡು ಬರ್ಬೇಕು ಅನ್ಕೊಂಡಿದ್ದೆ, ಆದ್ರೆ ನನಗೆ ಹಾಸ್ಪಿಟ್ಲ್ ಅಲ್ಲಿ ಕೆಲ್ಸವಿದೆ, ಸೊ ನೀನು ಹೋಗ್ತೀಯಾ ಎಂದು ಸುಳ್ಳು ಹೇಳಲು ಜಾನಕಿ ತನ್ನ ಅಣ್ಣ ಬರುತ್ತಿರುವ ವಿಷಯ ತಿಳಿದು ಸಂತಸದಲ್ಲಿ, ಸರಿ ಕಣೋ, ನಾನೇ ಹೋಗ್ತೀನಿ ಎಂದು ರೆಡಿಯಾಗಲು
ರೂಮ್ಗೆ ಹೋಗ್ತಾರೆ. ಮಹೇಶ್, ಸಾರಿ ಅಮ್ಮ ನಿಂಗೆ ಕಳಿಸ್ತಾ ಇರೋದಕ್ಕೆ. ಯಾಕೆಂದ್ರೆ ನಿಂಗೆ ಸರ್ಪ್ರೈಸ್ ಕೊಡಲು. ನೀನು ಎಲ್ಲಾ ಸಿದ್ಧವಾಗುವವರೆಗೆ ಹೊರಗೆ ಇರ್ಬೇಕು ಎಂದು ತನ್ನ ರೂಮ್ಗೆ ಹೋಗ್ತಾನೆ. ಸಾಯಂಕಾಲ 8 ಗಂಟೆಗೆ ಮನೆಗೆ ಬಂದ ಜಾನಕಿ ಆಶ್ಚರ್ಯದಿಂದ ನೋಡಲು ಅವರ ಅಣ್ಣ ಮನೋಹರ್, ಅತ್ತಿಗೆ ವಿಮಲ ಸಹ ಆಶ್ಚರ್ಯದಿಂದ ನೋಡುತ್ತಾ ನಿಂತಿರಲು ಮಹೇಶ್, ರೇವತಿ ಹಾಗೆ ಮನೆ ಎಲ್ಲಾ ಕೆಲಸದವರು, ಪಾರ್ವತಿ ಎಲ್ಲ ಒಟ್ಟಿಗೆ ಹುಟ್ಟು ಹಬ್ಬದ ಶುಭಾಶಯಗಳಮ್ಮ ಎಂದು ಜೋರಾಗಿ ಹೇಳಲು ಜಾನಕಿ ಅದುವರೆಗೂ ತಾವೇ ಮರೆತಿರುವ ತಮ್ಮ ಜನ್ಮದಿನವನ್ನೆನೆದು ಸಂತಸದಿಂದ ಎಲ್ಲರಿಗೂ ಧನ್ಯವಾದ ತಿಳಿಸ್ತಾರೆ. ಜಾನಕಿ ಮುಂದೆ ಬಂದು ಮಹಿ ಕಿವಿ ಹಿಂಡುತ್ತಾ, ಅಯ್ಯೋ ಕೋತಿ, ನೆನಪಿದ್ದು ಬೆಳಿಗ್ಗೆಯಿಂದ ವಿಶ್ ಮಾಡದೆ ಸತಾಯಿಸ್ತಿದ್ರು ಎಂದು ಹುಸಿಮಿನಿಸಿ ತೋರಲು ಮಹಿ, ಅಯ್ಯೋ ಬಿಡಮ್ಮ ಎಂದು ನಾಟಕೀಯವಾಗಿ ಹೇಳಲು ಜಾನಕಿ ಕಣ್ತುಂಬಿಕೊಂಡು, ಥ್ಯಾಂಕ್ಸ್ ಕಣೋ ಪುಟ್ಟ ಎಂದು ಮುದ್ದು ಮಾಡುತ್ತಾರೆ. ಸರ್ಪ್ರೈಸ್ ಥ್ಯಾಂಕ್ಸ್ ಹೇಳಿದಾಗ ಮಹಿ, ಅಯ್ಯೋ ಅಮ್ಮ ಸರ್ಪ್ರೈಸ್ ಇದಲ್ಲ ಎಂದಾಗ ಜಾನಕಿ ಆಶ್ಚರ್ಯದಿಂದ ನೋಡ್ತಾರೆ. ಮಹೇಶ್ ಮುಂದುವರೆದು, ಹೌದಮ್ಮ, ನಿಜವಾದ ಸರ್ಪ್ರೈಸ್ ಇನ್ನೂ ಬಾಕಿ ಇದೆ. ಅದಕ್ಕೆ ಸ್ವಲ್ಪ ಕಾಯ್ಬೇಕು. ಈಗ ನೀನು ಬೇಗ ಹೋಗಿ ರೆಡಿಯಾಗಿ ಬರ್ತೀಯಾ? ಓಕೆ, ಬೇಗ ಹೋಗು ಎಂದು ಹೇಳಿ ಕಳಿಸ್ತಾನೆ. ಇತ್ತ ಮಾವ ಮತ್ತು ಅತ್ತೆಗೆ ಕುಶಲೋಪಚಾರಿ ವಿಚಾರಿಸಿ ಕುಳಿತುಕೊಳ್ಳುತ್ತಾನೆ. ಪಾರ್ವತಿ ಬಂದ ಅತಿಥಿಗಳಿಗೆ ಜ್ಯೂಸ್ ಕೊಟ್ಟು ಉಪಚರಿಸಲು ಮಹೇಶ್ ಮತ್ತು ರೇವತಿ ಸಂತಸ ಪಡ್ತಾರೆ. ಇತ್ತ ರೂಮಿಗೆ ಬಂದ ಜಾನಕಿ ಬೆಡ್ ಮೇಲೆ ಇದ್ದ ಬಾಕ್ಸ್ ತೆಗೆದು ನೋಡಲು ನೀಲಿ ಬಣ್ಣದ ರೇಷ್ಮೆ ಸೀರೆ, ಅದಕ್ಕೆ ಒಪ್ಪುವ ಹಾಗೆ ಒಡವೆಗಳನ್ನು ನೋಡಿ ಸಂತಸದಿಂದ ಈಗಳನ್ನು ನೋಡುತ್ತಾ ತಮ್ಮ ಮಕ್ಕಳ ಬಗ್ಗೆ ಹೆಮ್ಮೆ ಪಡುತ್ತಾ ಪತಿಯ ಫೋಟೋ ಮುಂದೆ ನಿಂತು, ನೋಡಿದ್ರಾ ನಮ್ಮ ಮಕ್ಕಳು ಎಷ್ಟು ದೊಡ್ಡವರಾಗಿದ್ದಾರೆ ರೀ, ನೀವಿರ್ಬೇಕಿತ್ತು. ನನ್ನ ಜನ್ಮದಿನಕ್ಕೆ ನೀವು ನಂಗೆ ಇಷ್ಟವಾದ ನೀಲಿ ಬಣ್ಣದ ಸೀರೆ ಪ್ರತಿ ವರ್ಷ ತಂದು ಕೊಡ್ತಾ ಇದ್ರಿ. ಈಗ ನೋಡಿ ನಿಮ್ಮ ಮಗನು ಸಹ ಅದೇ ಬಣ್ಣದ ಸೀರೆ ತಂದಿದ್ದಾನೆ ಎಂದು ಆನಂದವಾಗಿ ಸೀರೆ ಹೊಟ್ಟು ಸಿದ್ಧವಾಗಿ ಕೆಳಗೆ ಬಂದು ಜಾನಕಿ ಅವರ ಎಲ್ಲರನ್ನು ನೋಡ್ತಾ ನಿಂತು ಬಿಡ್ತಾರೆ. ಜಾನಕಿ ನಾಚುತ್ತಾ ನಿಂತುಕೊಳ್ಳಲು ರೇವತಿ ಎಲ್ಲರಿಗೂ ಗದರುವಂತೆ, ನಮ್ಮ ಅಮ್ಮನಿಗೆ ದೃಷ್ಟಿಯಾಗುತ್ತೆ, ಯಾರು ಹಾಗೆ ನೋಡ್ಬೇಡಿ ಎಂದು ಅಮ್ಮನಿಗೆ ದೃಷ್ಟಿ ತೆಗೆಯಲು ಜಾನಕಿ ತು ಹೋಗೆ ಎಂದು ಮುದ್ದು ಮಾಡ್ತಾರೆ. ರೇವತಿ, ಮಹಿ ಸರಿ ನಡೆ, ಕೇಕ್ ಕಟ್ ಮಾಡಿಸು. ಅತ್ತೆ ಮಾವನು ಟ್ರಾವೆಲ್ ಮಾಡಿ ಸುಸ್ತಾಗಿದ್ದಾರೆ, ಅವರು ರೆಸ್ಟ್ ಮಾಡ್ಬೇಕು ಎಂದಾಗ ಮಹಿ ಬಾಗಿಲತ್ತ ನೋಡಲು ಡಾಕ್ಟರ್ ಹರ್ಷ ಸಾರಿ ಲೇಟ್ ಆಯ್ತು ಎಂದು ಬರಲು ಮಹಿ, ಹಬ್ಬ ಬಂದ್ರಲ್ಲ ಎಂದು ನಿಟ್ಟುಸಿರು ಬಿಡುತ್ತಾ ವೆಲ್ಕಮ್ ಡಾಕ್ಟರ್ ಎಂದು ಅವರನ್ನು ಒಳಗೆ ಕರೆದುಕೊಂಡು ಬರ್ತಾನೆ. ಎಲ್ಲರೂ ಬಂದು ಸಂತಸದಿಂದ ಶುಭಾಶಯ ಕೋರಲು ಜಾನಕಿ ಸಂತೋಷದಿಂದ ಕೇಕ್ ಕಟ್ ಮಾಡ್ತಾಳೆ. ಹಾಗೆ ಎಲ್ಲಾ ಅತಿಥಿಗಳು ಔತನ್ನು ಸ್ವೀಕರಿಸಿ ಹೋಗ್ತಾರೆ. ತಾಯಿಗೆ ಇನ್ನು ಕಾಯಲು ಆಗದೆ ಮಹಿ, ಅದೇನೋ ಹೇಳು, ಬೆಳಿಗ್ಗೆಯಿಂದ ಸರ್ಪ್ರೈಸ್ ಅಂತ ಗುಟ್ಟು ಮಾಡ್ತಾ ಇದ್ದೀಯಾ ಎನ್ನಲು ಮಹೇಶ, ಸರಿನಮ್ಮ, ಇನ್ನು ಕಾಯಿಸೋದಿಲ್ಲ, ನೇರ ವಿಷಯಕ್ಕೆ ಬರ್ತಿದ್ದೀನಿ ಎಂದು ರೇವತಿ ಮತ್ತು ಡಾಕ್ಟರ್ ಹರ್ಷ ಇಬ್ಬರನ್ನು ಪಕ್ಕ ಪಕ್ಕ ನಿಲ್ಲಿಸಿ ಈ ಜೋಡಿ ಹೇಗಿದೆ ಎಂದಾಗ ರೇವತಿ ಮತ್ತು ಹರ್ಷ ಶಾಕ್ನಿಂದ ನಿಂತು ಬಿಡಲು ಜಾನಕಿ ಏನು ಅರ್ಥವಾಗದೆ ನೋಡ್ತಾರೆ. ಮಹೇಶ್ ಮುಂದುವರಿದು, ಸಾರಿ ಕನ್ಫ್ಯೂಸ್ ಮಾಡಿದೆ ಅಮ್ಮ, ಅಕ್ಕನ ಮದುವೆ ಮಾಡಲು ನಿಮ್ಮ ಅಭಿಪ್ರಾಯವನ್ನು ಕೇಳ್ತಿದ್ದೇನೆ. ಹಾಗೆ ನಾನು ಪಾರ್ವತಿಯನ್ನು ಇಷ್ಟಪಡ್ತಿದ್ದೇನೆ. ಇದಕ್ಕೆ ನಿಮ್ಮ ಒಪ್ಪಿಗೆ ಮುಖ್ಯ ಎಂದು ಒಂದೇ ಸಮನೆ ಹೇಳುತ್ತಿರುವ ಅವನ ಕೆನ್ನೆಗೆ ಯಾರೋ ಬಾರಿಸಿದ್ದು ನೋಡಿದ ಮಹೇಶ್ ತತ್ತರಿಸಿ ಹೋಗ್ತಾನೆ. ಅವನ ಬಾಯಿಂದ ಬಂದ ಶಬ್ದ ಅಕ್ಕ. ಮಹೇಶ್ ರೇವತಿ ಕೊಟ್ಟ ಏಟಿಗೆ ಆಶ್ಚರ್ಯದಿಂದ ನೋಡಲು ರೇವತಿ ಮುಂದುವರಿದು, ನಿಂಗೆ ಈ ರೀತಿ ಆಲೋಚನೆ ಹೇಗ್ ಬಂತು ಮಹಿ? ಅವರು ನನ್ನ ಗುರುಗಳು ಕಣೋ, ಅವರನ್ನು ಬೇರೆ ದೃಷ್ಟಿಯಿಂದ ನೋಡಿದ್ರೆ ದೇವರು ಮೆಚ್ಚೋದಿಲ್ಲ ಕಣೋ ಎಂದು ಕಣ್ಣೀರು ಹಾಕುತ್ತಾ, ಸರ್, ನನ್ನ ತಮ್ಮನ ತಪ್ಪಿಗೆ ನಾನು ಕ್ಷಮೆ ಕೇಳ್ತೇನೆ, ದಯವಿಟ್ಟು ಕ್ಷಮಿಸಿ ಎಂದು ಕೈ ಮುಗಿಯಲು ಡಾಕ್ಟರ್ ಹರ್ಷ ಏನು ಹೇಳ್ಬೇಕು ಎಂದು ತೋಚದೆ ನಿಲ್ಲಲು ಮಾಯಿ ಮುಂದೆ ಬಂದು, ಐ ಆಮ್ ಸಾರಿ ಸರ್, ನನ್ನ ದುಡುಕು ಬುದ್ಧಿಯಿಂದ ನಿಮ್ಮಿಬ್ಬರ ಸಂಬಂಧವನ್ನು ಮದುವೆಯ ಬಂಧನದಲ್ಲಿ ಸೇರಿಸಬೇಕು ಅಂತ ಯೋಚಿಸಿದ್ದೆ, ಅದು ತಪ್ಪು ಅಂತ ಈಗ ಗೊತ್ತಾಯ್ತು, ದಯವಿಟ್ಟು ಕ್ಷಮಿಸಿ ಎಂದು ಹೇಳಿ ರೇವತಿಗೂ ಕೈ ಮುಗಿದು ತನ್ನ ರೂಮಿಗೆ ಹೊರಟು ಹೋಗ್ತಾನೆ. ಜಾನಕಿ ಮುಂದೆ ಬಂದು, ನೋಡಿಯಪ್ಪ, ಏನೋ ನನ್ನ ಮಗ ಗೊತ್ತಿಲ್ಲದೆ ಕೇಳಿದ, ನೀವೇನು ಬೇಸರ ಮಾಡಿಕೊಳ್ಳಬೇಡಿ ಎನ್ನಲ್ ಡಾಕ್ಟರ್ ಹರ್ಷ, ಪರವಾಗಿಲ್ಲಮ್ಮ, ಇಟ್ಸ್ ಓಕೆ, ನಾನಿನ್ನು ಬರ್ತೇನೆ ಎಂದು ಹೊರಟು ಹೋಗ್ತಾನೆ. ರೇವತಿ ತನ್ನ ರೂಮಿಗೆ ಹೊರಟು ಹೋಗ್ತಾಳೆ. ಜಾನಕಿ ಸಹ ಏನೋ ಮಾಡಲು ತೋಚದೆ ನಿಂತಿರುವುದು ನೋಡಿ ಅವರ ಅಣ್ಣ ಮನೋಹರ್, ಜಾನಕಿ ಆಗಿದ್ದು ಆಯ್ತು ಬಿಡು, ಯಾಕೆ ಯೋಚಿಸ್ತಿ, ಮಹೇಶ್ ಏನೋ ಆಸೆಯಿಂದ ಅವನ ಅಕ್ಕನ ಮದ್ವೆ ಮಾಡ್ಬೇಕು ಅಂತ ಮಾಡಿದ, ಆದ್ರೆ ಏನ್ ಮಾಡೋದು, ರೇವತಿ ಪುಟ್ಟ ಮನಸ್ಸಿನಲ್ಲಿ ಏನಿದೆ ಕೇಳ್ಬೇಕಿತ್ತು, ಇರ್ಲಿ ಬಿಡು, ಇವಾಗ ಮಲಗು, ನಾಳೆ ನೋಡೋಣ ಎಂದು ಎಲ್ಲರನ್ನು ಮಲಗೋಕೆ ಕಳಿಸಿ ತಾವು ಮಲಗಿಕೊಳ್ಳಲು ಹೋಗ್ತಾರೆ. ಬೆಳಿಗ್ಗೆ ಪಾರ್ವತಿ ಕಾಫಿ ಹಿಡಿದು ಬಂದು ಬಾಗಿಲ್ ತಟ್ಟಲು ಮಹೇಶ್ ಎದ್ದು, ಬಾಗಿಲ್ ತೆರೆದಿದೆ ಬನ್ನಿ ಪಾರ್ವತಿ ಎಂದು ಒಳಗೆ ಹೋಗ್ತಾನೆ. ಪಾರ್ವತಿ, ಸರ್ ಕಾಫಿ ಎಂದು ಕೈ ಮುಂದೆ ನೀಡಲು ಮಹೇಶ್, ಥ್ಯಾಂಕ್ಸ್. ಪಾರ್ವತಿ
ಹೊರಡ್ತಿರುವಾಗ ಮಹೇಶ್, ಒಂದ್ ನಿಮಿಷ, ನಾನು ನಿಮ್ ಜೊತೆಗೆ ಮಾತನಾಡ್ಬೇಕು. ಪಾರ್ವತಿ, ಹೇಳಿ, ಏನ್ ವಿಷಯ? ಮಹೇಶ್, ಪಾರ್ವತಿ, ನಾನ್ ನೇರವಾಗಿ ಮಾತನಾಡ್ತೇನೆ. ನಿನ್ನೆ ಆದದ್ದು ನಿಂಗೆ ಗೊತ್ತೇ ಇದೆ. ಅಕ್ಕನ ವಿಚಾರದಲ್ಲಿ ನಾನು ದುಡುಕಿರ್ಬೋದು, ಆದ್ರೆ ನಿನ್ ವಿಚಾರದಲ್ಲಿ ನನ್ನ ನಿರ್ಧಾರ ಸ್ಥಿರವಾದದ್ದು. ಇದಕ್ಕೆ ನಿಮ್ಮ ಒಪ್ಪಿಗೆ ಅಗತ್ಯ. ಸೊ ನಿಮ್ಗೆ ನಾನು ಇಷ್ಟನಾ? ಪಾರ್ವತಿ ಏನು ಹೇಳ್ಬೇಕು ತೋಚದೆ ಹೊರಟು ಹೋಗ್ತಾಳೆ. ಇತ್ತ ಜಾನಕಿ ರೂಮಿಗೆ ಬಂದ ಮನೋಹರ್ ಮತ್ತು ವಿಮಲ ಮಾತನಾಡುತ್ತಾ, ಅತ್ತಿಗೆ, ನಮ್ಮ ಸುಹಾಸ್ಗೂ ರೇವತಿಗೂ ಮದುವೆ ಮಾಡಿದ್ರೆ ಹೇಗೆ ಎನ್ನಲು ಜಾನಕಿ ಸಹ, ಹೌದು, ಸುಹಾಸ್ ಚಿನ್ನದಂತ ಹುಡುಗ, ನಮ್ಮ ರೇವತಿಗೆ ಹೇಳಿ ಮಾಡಿಸಿದ ಜೋಡಿ. ನಾನು ಇವಾಗ್ಲೇ ರೇವತಿ ಜೊತೆಗೆ ಮಾತನಾಡ್ತೇನೆ ಎಂದು ಹೊರಟವರನ್ನು ತಡೆದು ಮನೋಹರ್, ಸ್ವಲ್ಪ ಇರಮ್ಮ, ಇನ್ನೊಂದು ವಿಚಾರವಿದೆ. ಜಾನಕಿ, ಅದೇನಣ್ಣ ಎನ್ನಲು ಜಾನು, ನಮ್ಮ ಕವಿತಾನ ಯಾಕೆ ನಿಮ್ಮ ಸೊಸೆ ಮಾಡಿಕೊಳ್ಬಾರ್ದು ಎನ್ನಲು ಜಾನಕಿ ಸಂತಸಕ್ಕೆ ಪಾರವೇ ಇರದು. ಹೌದಲ್ವಾ? ಈ ವಿಚಾರ ನಂಗೆ ಹೊಳೆಯಲೇ ಇಲ್ಲ. ಸರಿ, ಮೊದಲು ಈ ಬಗ್ಗೆ ಮಕ್ಕಳ ಹತ್ತಿರ ಮಾತನಾಡ್ಬೇಕು ಎಂದು ಹೊರಗೆ ಬರ್ತಾರೆ. ಜಾನಕಿ ಮಹಿ ಮತ್ತು ರೇವತಿಯನ್ನು ಕರೆದು ಕೇಳಲು, ರೇವತಿ, ನಿನ್ನ ಇಷ್ಟ ಅಮ್ಮ, ನನ್ಗೇನು ಸಮಸ್ಯೆ ಇಲ್ಲ ಎಂದು ತನ್ನ ಒಪ್ಪಿಗೆ ನೀಡ್ತಾಳೆ. ಆದ್ರೆ ಮಹೇಶ್ ತಾನು ಪಾರ್ವತಿಯನ್ನು ಬಿಟ್ಟು ಬೇರೆ ಯಾರನ್ನು ಮದ್ವೆ ಆಗಲಾರೆ ಎಂದು ಹೇಳಿದಾಗ ರೇವತಿ ಸಹ ತಾಯಿಗೆ ಹೇಳಲು ಜಾನಕಿ ಇಕ್ಕಟ್ಟಿಗೆ ಸಿಲುಕುತ್ತಾರೆ. ಆಗ ಮನೋಹರ್ ಮಧ್ಯೆ ಬಂದು, ಜಾನಕಿ, ಇರ್ಲಿ ಬಿಡು, ರೇವತಿಯಾದ್ರೂ ನಮ್ಮನೆಗೆ ಬರ್ತಾಳೆ, ಅಷ್ಟೇ ಸಂತೋಷ. ಮಹೇಶ್ ಯಾರನ್ನು ಇಷ್ಟಪಟ್ಟಿದ್ದಾನೋ ಆ ಹುಡುಗಿ ಜೊತೆ ಮದುವೆ ಮಾಡೋಣ ಎನ್ನಲು ಜಾನಕಿ, ಇದು ಸಾಧ್ಯವಿಲ್ಲ ಎಂದು ತಮ್ಮ ರೂಮ್ಗೆ ಹೋಗ್ತಾರೆ. ಮಹೇಶ್ ಅಕ್ಕನ ಮುಖ ನೋಡಲು ಅವಳು, ಎಲ್ಲ ಸರಿ ಹೋಗ್ತದೆ, ಅವಸರ ಮಾಡ್ಬೇಡ ಎಂದು ಹೇಳಿ ಹಾಸ್ಪಿಟಲ್ಗೆ ಹೋಗ್ತಾಳೆ. ಇತ ಜಾನಕಿ ರೂಮ್ಗೆ ಬಂದ ಮನೋಹರ್ ದಂಪತಿ, ಜಾನಕಿ, ಯಾಕಮ್ಮ ಆ ಮಗು ಮನಸ್ಸು ನೋಯಿಸ್ತೀಯಾ? ಯಾಕೆ? ಆ ಹುಡುಗಿ ಯಾರು? ಅವಳಿಗೆ ಈ ಮನೆ ಸೊಸೆ ಆಗಲು ಯೋಗ್ಯತೆ ಇಲ್ವೇ? ಏನು ಸಮಸ್ಯೆ? ಮಹೇಶ್ ಅವಳನ್ನು ಬಿಟ್ಟು ಬೇರೆ ಯಾವ ಹುಡುಗಿಯನ್ನು ಮದುವೆ ಆಗಲಾರ ಎಂದು ಹಠ ಹಿಡಿದಿರುವನು. ನಮಗೆ ನಮ್ಮ ಮಕ್ಕಳ ಸಂತೋಷವೇ ಮುಖ್ಯ ಅಲ್ವಾ ಎನ್ನಲು ಅದುವರೆಗೂ ದುಃಖವನ್ನು ತಡೆದುಕೊಂಡಿದ್ದ ಜಾನಕಿ ಅಳುತ್ತಾ, ನಾನು ಪಾಪಿ ಅಣ್ಣ, ನನ್ನ ಮಗ ಇಷ್ಟಪಟ್ಟಿರೋ ಹುಡುಗಿ ಬಂಗಾರ ಅಣ್ಣ, ಬಂಗಾರ. ಆದ್ರೆ ಅವಳನ್ನು ನಮ್ಮ ಮನೆ ಸೊಸೆ ಮಾಡಿಕೊಳ್ಳಲು ನಮಗೆ ಅದೃಷ್ಟ ಇಲ್ಲ ಎನ್ನಲು ಮನೋಹರ, ಏನ್ ಹೇಳ್ತಿದ್ಯಮ್ಮ? ಹುಡುಗಿ ಬಂಗಾರ ಅಂತೀಯಾ? ಅದೃಷ್ಟ ಇಲ್ಲ ಏನರ್ಥ? ಆಗ್ತಿಲ್ಲ ಬಿಡಿಸಿ ಹೇಳು ಜಾನಕಿ ಎನ್ನಲು ಜಾನಕಿ ಕಣ್ಣೀರು ಹಾಕುತ್ತಾ, ನಮ್ಮ ಮನೆಯಲ್ಲಿ ಓಡಾಡಿಕೊಂಡು ಎಲ್ಲಾ ಕೆಲಸ ಒಬ್ಳೆ ಮಾಡೋ ಪಾರ್ವತಿಯನ್ನು ಮಾಯಿ ಇಷ್ಟಪಟ್ಟಿದ್ದಾನೆ. ಆದ್ರೆ ಅಣ್ಣ ಅವನಿಗೆ ಗೊತ್ತಿಲ್ಲ, ಪಾರ್ವತಿ ಇನ್ನು ಹೆಚ್ಚು ಅಂದ್ರೆ 2-3 ತಿಂಗಳು ಮಾತ್ರ ಬದುಕಿರ್ತಾಳೆ ಅಂತ ಎಂದಾಗ ಮನೋಹರ್ ದಂಪತಿ ಶಾಕ್ನಿಂದ ಏನು ಎನ್ನಲು ಜಾನಕಿ, ಹೌದಣ್ಣ, ಪಾರ್ವತಿಯನ್ನು ನೋಡಿದ ಮೊದಲ ದಿನವೇ ನಿರ್ಧರಿಸಿದೆ ಅವಳೇ ನಮ್ಮನೆ ಸೊಸೆ ಅಂತ. ಆದ್ರೆ ವಿಧಿ ಎಲ್ಲಾ ಬದಲಾಯಿಸಿತು. ಪಾರ್ವತಿಗೆ ಸ್ಟಮಕ್ ಕ್ಯಾನ್ಸರ್, ಅದು ಕೊನೆಯ ಹಂತದಲ್ಲಿದೆ. ಈಗ ಯಾವ ಚಿಕಿತ್ಸೆಯಿಂದನೂ ಅವಳನ್ನು ಉಳಿಸಿಕೊಳ್ಳಲು ಸಾಧ್ಯವಿಲ್ಲ. ಡಾಕ್ಟರ್ ಹರ್ಷ ಈ ವಿಷಯ ಹೇಳಿದ ದಿನದಿಂದ ನಾನು ಹೇಳಿಕೊಳ್ಳಲಾಗದೆ ಕೊರಗಿ ಸಾಯ್ತಾ ಇದ್ದೇನೆ ಅಣ್ಣ ಎಂದು ಹೇಳಿ ಬಾಗಿಲ ಹತ್ತಿರ ತಿರುಗಲು ಬಾಗಿಲ ಬಳಿ ನಿಂತ ಪಾರ್ವತಿಯನ್ನು ನೋಡಿದ ಜಾನಕಿ ಬೆಚ್ಚಿ ಬೀಳ್ತಾರೆ. ಪಾರು ಎಂದು ಉದ್ಗರಿಸಲು ಪಾರ್ವತಿ ಗರಬಡಿದವರಂತೆ ನಿಂತಿರುವುದನ್ನು ನೋಡಿ ಗಾಬರಿಕೊಂಡು ಅವಳ ಬಳಿ ಹೋದ ಜಾನಕಿ, ಪಾರು, ಏನಾಯ್ತು, ಮಾತಾಡಮ್ಮ ಎಂದು ಗೋಳಾಡಲು ಪಾರ್ವತಿ ಹಿಂದೆ ಹಿಂದೆ ಹೆಜ್ಜೆ ಇಡುತ್ತಾ ಓಡುವ ನಡಿಗೆಯಲ್ಲಿ ತನ್ನ ರೂಮ್ಗೆ ಹೋಗಿ ಬಾಗಿಲು ಹಾಕಿಕೊಳ್ಳುತ್ತಾಳೆ. ಜಾನಕಿ ಸಾಳ ಹಿಂದೆ ಹೋಗಿ ಬಾಗಿಲು ತಟ್ಟಲು ಪಾರ್ವತಿ ಬಾಗಿಲು ತೆರೆಯದೇ ಇರುವುದರಿಂದ ಬಾಗಿಲಲ್ಲಿ ಅಣ್ಣನ ಕಡೆಗೆ ನೋಡಲು ಅವರು, ಎಲ್ಲ ಸರಿ ಹೋಗುತ್ತೆ, ಆ ಮಗುವಿಗೆ ಸ್ವಲ್ಪ ಸಮಯ ಬೇಕು ಇದನ್ನು ಅರಗಿಸಿಕೊಳ್ಳಲು ಎಂದು ಸಮಾಧಾನ ಮಾಡಿ ಜಾನಕಿಯನ್ನು ಅವರ ರೂಮ್ಗೆ ಕರೆದುಕೊಂಡು ಹೋಗ್ತಾರೆ. ಪಾರ್ವತಿ ರೂಮಿನಲ್ಲಿ ಕುಳಿತು ಕಣ್ಣೀರು ಹಾಕುತ್ತಾ, ದೇವರೇ, ನನ್ಗೆ ಏಕೆ ಹೀಗಾಗ್ತದೆ? ಹುಟ್ಟಿದಾಗ ತಂದೆಯ ಸಾವಿಗೆ ನಾನೇ ಕಾರಣ ಎಂಬ ಅಪವಾದವನ್ನು ಹೊರಬೇಕಾಯಿತು. ಬೆಳೆದು ಅಣ್ಣ ಆಶ್ರಯದಲ್ಲಿ ಕಷ್ಟ ಅನುಭವಿಸಿ ಹೇಗೋ ಅವರೇ ಹುಡುಕಿದ ಹುಡುಗನನ್ನೇ ಮದುವೆಯಾಗಿ ಹೇಗೋ ಒಂದು ಜೀವನ ನಡೆಸುವೆ ಎಂದುಕೊಂಡೆ. ಆದ್ರೆ ಆ ವ್ಯಕ್ತಿ ನನ್ನ ಮೇಲೆ ಅಪವಾದವನ್ನು ಹಾಕಿ ಮದುವೆಯನ್ನು ಮುರಿದು ಬಿಟ್ಟ. ಆದ್ರೂ ಸಾಯಬಾರ್ದು, ಹೇಗೋ ಬದುಕು ಕಟ್ಟಿಕೊಳ್ಬೇಕು ಎಂದು ಈ ಮನೆಗೆ ಬಂದೆ. ಜಾನಕಿ ಅಮ್ಮ ನನ್ನ ಹೆತ್ತ ಮಗಳಿಗಿಂತ ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದಾರೆ. ಆದ್ರೆ ಅವರೊಂದಿಗೆ ಇರುವ ಅದೃಷ್ಟ ನನಗಿಲ್ಲ ಎಂದು ಕಣ್ಣೀರು ಹಾಕುತ್ತಾ ಕುಳಿತಿರುವ ಪಾರ್ವತಿಗೆ ಹೊರಗಡೆ ಜೋರಾಗಿ ಮಾತನಾಡುತ್ತಿರುವುದು ಕೇಳಿ ಹೊರಗೆ ಬರ್ತಾಳೆ. ಕೆಳಗೆ ಹಾಲ್ನಲ್ಲಿ ಜಾನಕಿ, ಮನೋಹರ, ವಿಮಲಾ, ರೇವತಿ ಹಾಗೂ ಮಹೇಶ್ ಮದುವೆಯ ಬಗ್ಗೆ ಮಾತನಾಡುತ್ತಾ, ಮಹೇಶ್ ತಾನು ಪಾರ್ವತಿಯನ್ನು ಬಿಟ್ಟು ಯಾವುದೇ ಹುಡುಗಿಯನ್ನು ಮದುವೆ ಆಗುವುದಿಲ್ಲ ಎಂದು ಪಟ್ಟು ಹಿಡಿದಿರುವಾಗ ಪಾರ್ವತಿ ಕೋಪದಿಂದ ಕೆಳಗೆ ಬರ್ತಾಳೆ. ಕೋಪದಿಂದ ಮಹೇಶ್ ಕೆನ್ನೆಗೆ ಬಾರಿಸಿ ಪಾರ್ವತಿಯನ್ನು ಎಲ್ಲ ಅವಕ್ಕಾಗಿ ನೋಡಲು ಮಹೇಶ್ ಗರಬಡಿದವನ ನಿಂತು ಬಿಡುತ್ತಾನೆ. ರೇವತಿ ತನ್ನ ತಮ್ಮನ ಮೇಲೆ ಕೈ ಮಾಡಿದ ಪಾರ್ವತಿ ಮೇಲೆ ಅತಿಯಾಗಿ ಕೋಪಿಸಿಕೊಂಡು ಪಾರ್ವತಿ ಅರಚಲು, ಪಾರ್ವತಿ, 1 ನಿಮಿಷ ಅಕ್ಕ ಎಂದು ಕೈ ಸನ್ನೆ ಮಾಡಲು ರೇವತಿ ಮುಸುಗುಡುತ್ತಾ ಕುಳಿತುಕೊಳ್ಳಲು ಪಾರ್ವತಿ ಮುಂದುವರೆದು, ಅಲ್ಲಿ ನಾನ್ ನೋಡ್ತಾ ಇದ್ದೀನಿ, ನನ್ನೇ ಮದ್ವೆ ಆಗ್ಬೇಕು ಅಂತ ಹಠ ಯಾಕೆ ಸರ್? ನಾನೇ ಯಾವತ್ತಾದ್ರೂ ಹೇಳಿದ್ನಾ
ನಿಮ್ಮನ್ನೇ ಪ್ರೀತಿ ಮಾಡ್ತಿದ್ದೀನಿ ಅಂತ ಹೇಳಿ ನಿಮ್ಮ ಮನೆಗೆ ಆಶ್ರಯ ಕೇಳಿಕೊಂಡು ಬಂದವಳು ನಾನು. ನನ್ನ ಯೋಗ್ಯತೆಗೆ ಮೀರಿ ಈ ಮನೆ ಸೊಸೆಯಾಗ್ಬೇಕು ಅಂತ ಬಯಸಿದ್ರೆ ಆ ದೇವರು ಸಹ ಮೆಚ್ಚುವುದಿಲ್ಲ ಸರ್. ದಯವಿಟ್ಟು ಇದನ್ನೆಲ್ಲ ಇಲ್ಲಿಗೆ ನಿಲ್ಲಿಸಿ ನಿಮ್ಮ ಅಮ್ಮ ನೋಡಿದ ಹುಡುಗಿ ಜೊತೆಗೆ ಮದುವೆಯಾಗಿ ಸಂತೋಷದಿಂದ ಇರಿ ಎಂದು ಕೈ ಮುಗಿದು ಓಡುವ ನಡಿಗೆಯಲ್ಲಿ ತನ್ನ ಕೋಣೆಗೆ ಹೋಗ್ತಾಳೆ. ಮಹೇಶ್ ಗರಬಡಿದವನಂತೆ ನಿಂತಿರುವುದು ನೋಡಿ ಜಾನಕಿ ಸಂಕಟ ಪಡುತ್ತಾ, ಪುಟ್ಟ, ಸಮಾಧಾನ ಮಾಡಿಕೊ. ಆ ಹುಡ್ಗಿಗೆ ಇಷ್ಟವಿಲ್ಲ ಅಂದ್ಮೇಲೆ ಬಲವಂತ ಮಾಡುವುದು ತಪ್ಪು ಕಣೋ. ಮನಸ್ಸಲ್ಲಿ ಪಾರ್ವತಿ, ನೀನು ದೇವತೆ ಕಣೆ. ನಿನ್ನ ಸಮಸ್ಯೆಯಿಂದ ನನ್ನ ಮಗನ ಬದುಕು ಹಾಳಾಗ್ಬಾರ್ದು ಅಂತ ಎಷ್ಟು ಕಠೋರ ನಿರ್ಧಾರ ಮಾಡ್ತಿದ್ಯ ಕಂದ. ಜೋರಾಗಿ ಮಾತನಾಡದ ನೀನು ಒಬ್ಬ ವ್ಯಕ್ತಿ ಮೇಲೆ ಕೈ ಮಾಡಿದ್ಯಾ ಅಂದ್ರೆ ನಿಂಗೆ ಎಷ್ಟು ಸಂಕಟವಾಗಿರ್ತದೆ ಅಂತ ನನ್ಗೆ ಗೊತ್ತು. ದೇವರು ನಿಂಗೆ ಅನ್ಯಾಯ ಮಾಡಿದ್ರು ಎಂದು ಮರುಗುತ್ತಾ ನಿಂತ ತಂಗಿಯನ್ನು ನೋಡಿದ ಮನೋಹರ್ ದಂಪತಿ ಸಹ ಪಾರ್ವತಿಯ ದೊಡ್ಡ ಗುಣಕ್ಕೆ ಮನದಲ್ಲಿ ಮೆಚ್ಚಿಕೊಳ್ಳುತ್ತಾ, ಜಾನಕಿ, ಮಹೇಶ ಆದದ್ದು ಆಯಿತು. ಯಾರನ್ನೂ ಬಲವಂತದಿಂದ ಪಡೆಯಲು ಸಾಧ್ಯವಿಲ್ಲ. ಸಮಾಧಾನ ಮಾಡಿಕೊಳ್ಳಿ ಎಂದು ಹೇಳಿ ಹೋಗ್ತಾರೆ. ಮಹೇಶ್ ಪಾರ್ವತಿ ಹೊಡೆದ ಏಟಿಗಿಂತ ಅವಳು ಆಡಿದ ಮಾತುಗಳನ್ನು ಅರಗಿಸಿಕೊಳ್ಳಲು ಆಗದೆ ಕೋಪದಿಂದ ತನ್ನ ರೂಮ್ಗೆ ಹೋಗ್ತಾನೆ. ರೇವತಿ ಕೋಪದಿಂದ, ನೋಡಿದ್ಯಾ ಅಮ್ಮ ಆ ಹುಡುಗಿನ? ನಮ್ಮ ಮಹಿ ಏನ್ ತಪ್ಪು ಮಾಡಿದ ಹೇಳು? ನನ್ನ ತಪ್ಪಿನಿಂದ ಆದ ಅನಾಹುತ ಸರಿ ಮಾಡಲು ಅವಳಿಗೊಂದು ಬಾಳು ಕೊಡ್ಬೇಕು ಅಂತ ಯೋಚಿಸಿದ್ರೆ ಅದಕ್ಕೆ ಅವನ ಮೇಲೆ ಕೈ ಮಾಡುವುದಾ ಎಂದು ಕೇವಲ ತಮ್ಮನ ಮನಸ್ಸಿನ ನೋವಿನ ಬಗ್ಗೆ ಮಾತ್ರ ಗಮನ ಕೊಟ್ಟು ಮಾತನಾಡುತ್ತಿರುವ ಮಗಳನ್ನು ಜಾನಕಿ ತಡೆದು, ನೋಡು ರೇವತಿ, ಮನುಷ್ಯ ಯಾವಾಗಲೂ ಒಂದೇ ಸೈಡ್ನಿಂದ ಯೋಚಿಸಬಾರ್ದು. ಯಾವಾಗಲೂ ಪರಿಸ್ಥಿತಿ ನಮ್ಮ ಮೂಗಿನ ನೇರಕ್ಕೆ ಇರುವುದಿಲ್ಲ, ತಿಳಿತಾ? ಸರಿ, ಈಗ ಈ ವಿಚಾರವನ್ನು ಇಲ್ಲಿಗೆ ಬಿಟ್ಟು ಬಿಡು ಎಂದು ಹೇಳಿ ತಮ್ಮ ರೂಮ್ಗೆ ಹೋಗ್ತಾರೆ. ಇದ ಪಾರ್ವತಿ ಕಣ್ಣೀರು ಹಾಕುತ್ತಾ, ನನ್ನ ಕ್ಷಮಿಸಿ ಸರ್, ನಾನು ನಿಮ್ಮ ಮೇಲೆ ಕೈ ಮಾಡಿಬಿಟ್ಟೆ. ಆಶ್ರಯ ಕೊಟ್ಟ ಮನೆಯ ಯಜಮಾನ್ರು ನೀವು. ಈ ಮನೆಗೆ ಆಶ್ರಯ ಬೇಡಿ ಬಂದ ನಾನು ನಿಮ್ಮ ಎದುರಿಗೆ ನಿಂತು ಮಾತನಾಡಲು ಸಹ ಯೋಗ್ಯತೆ ಇಲ್ಲ ನನಗೆ. ಇನ್ನು ನಿಮ್ಮ ಹೆಂಡತಿ ಪಟ್ಟ ಪಡೆಯುವ ಕನಸು ಕಂಡ್ರೆ ದೇವರು ಮೆಚ್ಚುವುದಿಲ್ಲ. ಆದ್ರೆ ಸರ್, ನನ್ನ ಮನಸ್ಸು ಸಹ ನಿಮ್ಮತ್ತ ವಾಲುತ್ತಿರುವುದು ನೋಡಿ ಭಯವಾಯಿತು. ನನ್ನ ಪ್ರೀತಿ ಹೇಳಿಕೊಂಡ್ರೆ ನೀವು ಸಂತಸದಿಂದ ಮದುವೆ ಆಗ್ತೀರಿ. ಆದ್ರೆ ನನ್ನ ಪ್ರೀತಿಗೆ ಆ ದೇವರ ಆಯುಷ್ಯ ಹೆಚ್ಚಿಗೆ ನೀಡಲಿಲ್ಲ ಎಂದು ಮುಖ ಮುಚ್ಚಿಕೊಂಡು ಮನಸಾರೆ ಹತ್ತು ಬಿಡ್ತಾಳೆ ಪಾರ್ವತಿ. ಈತ ರೂಮ್ಗೆ ಬಂದ ಮಹಿ ಕೋಪದಿಂದ ಎಲ್ಲಾ ಸಾಮಾನುಗಳನ್ನು ಎತ್ತಿ ಬಿಸಾಕುತ್ತಾ ಕುಸಿದು ಕುಳಿತುಕೊಳ್ಳುತ್ತಾ, ಪಾರು, ನಾನು ನಿಂಗೆ ಆಶ್ರಯ ಕೊಟ್ಟಿದ್ದಕ್ಕೆ ಮದುವೆ ಆಗ್ತಿದ್ದೀನಿ ಅಂತ ಹೇಗೆ ಯೋಚಿಸಿದೆ? ಅಕ್ಕ ತಿಳಿದಿರುವ ಹಾಗೆ ಅವಳ ತಪ್ಪನ್ನು ಸರಿಪಡಿಸಲು ಸಹ ನಿನ್ನ ಮದುವೆ ಆಗ್ತಿಲ್ಲ ಕಣೆ. ನಿನ್ನ ಫೋಟೋ ನೋಡಿದ ಮೊದಲ ದಿನವೇ ಪ್ರೀತಿ ಹುಟ್ಟಿದ್ದು. ಲವ್ ಅಟ್ ಫಸ್ಟ್ ಸೈಟ್ ಅಂತಾರಲ್ಲ ಹಾಗೆ. ಆದರೆ ಅಕ್ಕ ನಿನ್ನ ಮದುವೆ ನಿಶ್ಚಯವಾಗಿದೆ ಅಂತ ಅಕ್ಕ ಹೇಳಿದ ಮೇಲೆ ನಾನು ಹಲ್ಲಕ್ಕಿ ಅಂತ ಮರೆಯಲು ಪ್ರಯತ್ನಪಟ್ಟೆ. ಆದ್ರೆ ನಿನ್ನ ಮದುವೆ ನಿಂತು ಹೋಗಿ ನೀನ್ ನಮ್ಮ ಮನೆಗೆ ಬಂದದ್ದು ನೋಡಿ ಪಾರು, ಇದು ಸ್ವಾರ್ಥ ಅನಿಸ್ಬಹುದು. ಆದ್ರೆ ನನಗೆ ನಿನ್ನ ಮದುವೆ ನಿಂತದ್ದು ಸಂತೋಷವಾಯಿತು. ಯಾಕೆಂದ್ರೆ ನನ್ನ ಪ್ರೀತಿ ಮರಳಿ ನನ್ನ ಹತ್ತಿರ ಬಂದಿದ್ದಕ್ಕೆ. ಆದ್ರೆ ಅದು ತಪ್ಪಲ್ಲ. ಯಾಕೆಂದ್ರೆ ನಾನು ನಿನ್ನ ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತಿದ್ದೇನೆ ಕಣೆ ಎಂದು ಚಿಕ್ಕ ಮಕ್ಕಳ ರೀತಿ ಮಹಿ ಅಳ್ತಾನೆ. ಮರುಕ್ಷಣ ಪಾರ್ವತಿಯ ಮಾತುಗಳನ್ನು ನೆನೆದು ಕೋಪದಿಂದ, ಐ ಹೇಟ್ ಯು ಪಾರ್ವತಿ ಎಂದು ಚೀರ್ತಾನೆ. ಪಾರ್ವತಿ ಗಟ್ಟಿ ಮನಸ್ಸು ಮಾಡಿ ಮನೆ ಬಿಟ್ಟು ಹೋಗುವ ನಿರ್ಧಾರ ಮಾಡಿ ತನ್ನ ಬ್ಯಾಗ್ ತೆಗೆದುಕೊಂಡು ಕೆಳಗೆ ಬಂದವಳನ್ನು ನೋಡಿದ ಎಲ್ಲರಿಗೂ ಶಾಕ್ ಆಗ್ತದೆ. ಇವರೆಲ್ಲ ಮಾತುಗಳನ್ನು ಕೇಳಿ ಹೊರಗೆ ಬಂದ ಮಹೇಶ್ ಪಾರ್ವತಿಗೆ ಮನೆ ಬಿಟ್ಟು ಹೋಗುವುದಕ್ಕೆ ಒಂದು ಕಂಡೀಷನ್ ಹಾಕ್ತಾನೆ. ಪಾರ್ವತಿ ಮನೆ ಬಿಟ್ಟು ಹೋಗಲು ಜಾನಕಿ ತಡೆಯುವ ಪ್ರಯತ್ನವನ್ನು ಮಾಡಿದರು. ಪಾರ್ವತಿ ತನ್ನ ನಿರ್ಧಾರವನ್ನು ಬದಲಾಯಿಸದೇ ಇದ್ದಾಗ ಮಹಿ ಬಂದು, ಒಂದ್ ನಿಮಿಷ ಪಾರ್ವತಿಯವರೇ, ಹೋಗುವ ಮುಂಚೆ ನನ್ನ ಒಂದು ಪ್ರಶ್ನೆಗೆ ಉತ್ತರ ಕೊಟ್ಟು ಹೋಗಿ ಎಂದಾಗ ಪಾರ್ವತಿ ಏನೆಂದವನ ಮುಖ ನೋಡಲು, ಮಹೇಶ್, ಮೊದಲಿಗೆ ನಿಮಗೆ ಕ್ಷಮೆ ಕೊಡ್ತೇನೆ. ನಿಮ್ಮ ಅಭಿಪ್ರಾಯವನ್ನು ಕೇಳದೆ ನಿಮ್ಮನ್ನು ಮದುವೆಯಾಗ ಬಯಸಿದ್ದು ನನ್ನ ತಪ್ಪು. ಆದ್ರೆ ನೀವು ಆಡಿದ ಮಾತು ನನಗೆ ನೋವುಂಟು ಮಾಡಿದೆ. ನಿಮ್ಗೆ ಆಶ್ರಯ ಕೊಟ್ಟಿದ್ದಕ್ಕೆ ನಂಗೆ ನಿಮ್ಮ ಮೇಲೆ ಪ್ರೀತಿ ಹುಟ್ಟಿಲ್ಲ. ನಿಮ್ಮ ನೋಡಿದ ಮೊದಲ ಗಳಿಗೆ ಪ್ರೀತಿ ಹುಟ್ಟಿದ್ದು ನೆನಪಿರ್ಲಿ. ಅದು ಬಿಡು, ಹಳೆಯ ವಿಚಾರ. ಈಗ ನೇರವಾಗಿ ಕೇಳ್ತಾ ಇದ್ದೇನೆ, ನಿಮ್ಗೆ ನನ್ ಮೇಲೆ ಯಾವುದೇ ಭಾವನೆ ಇಲ್ವಾ? ಪಾರ್ವತಿ ತಲೆ ತಗ್ಗಿಸಿ, ಇಲ್ಲ, ನನ್ಗೆ ನಿಮ್ ಮೇಲೆ ಯಾವುದೇ ಭಾವನೆಗಳು ಹುಟ್ಟಿಲ್ಲ. ಇದು ನಿಮ್ಮನೆ. ನಾನಿಲ್ಲಿ 2 ದಿನಗಳ ಅತಿಥಿ ಅಷ್ಟೇ. ನಾನು ಯಾವತ್ತಿದ್ರೂ ನಮ್ಮನೆಗೆ ಹೋಗ್ಲೇಬೇಕು. ಸೊ ಹೋಗ್ತಾ ಇದ್ದೀನಿ. ಪಾರ್ವತಿ ತಲೆ ತಗ್ಗಿಸಿ ಹೇಳುತ್ತಿರುವ ಮಾತುಗಳು ಮಹೇಶ್ನ ಎದೆಗೆ ಮುಳ್ಳು ಚುಚ್ಚಿದಂತೆ ಭಾಸವಾಗ್ತಿತ್ತು. ಆದ್ರೆ ಪಾರ್ವತಿ ಕಣ್ಣಿನಿಂದ ಜಾರುತ್ತಿದ್ದ ಹನಿಗಳು ಯಾರಿಗೂ ಕಾಣದಂತೆ ಒರೆಸಿಕೊಂಡು ಪಾರ್ವತಿ ಹೋಗಲು ಸಿದ್ಧವಾಗುತ್ತಾಳೆ. ಆಗ ಮಹೇಶ್ ಮುಂದೆ ಬಂದು, ಹಾಗಾದ್ರೆ ನಿಮ್ಗೆ ಏನು ಭಾವನೆ ಇಲ್ಲ ಅಲ್ವಾ? ಪಾರ್ವತಿ, ಹೌದು, ಯಾವುದೇ ಭಾವನೆಗಳಿಲ್ಲ.
ಮಹೇಶ್: ಸರಿ, ಹಾಗಾದ್ರೆ ಈಗ ನಾನ್ ಹೇಳುವ ಕೆಲಸ ಮಾಡು, ಆವಾಗ ನಂಬ್ತೇನೆ. ನಿಮ್ಗೆ ನನ್ನ ಬಗ್ಗೆ ಯಾವುದೇ ಭಾವನೆಗಳು ಇಲ್ಲ ಎಂದು ಮಹೇಶ್ ಹಠಕ್ಕೆ ಬಿದ್ದಂತೆ ಕೇಳುವಾಗ ಪಾರ್ವತಿ ಸಹ ಅವನ ಸಂತೋಷದ ಸಲುವಾಗಿ ಸರಿ ಹೇಳಿ, ಏನ್ ಮಾಡ್ಬೇಕು? ಮಹೇಶ್: ನಾನು ಅಮ್ಮ ನೋಡಿದ ಹುಡುಗಿ ಜೊತೆಗೆ ಮದ್ವೆ ಆಗ್ತೇನೆ. ಆ ಮದುವೆಯನ್ನು ನೀವೇ ಮುಂದೆ ನಿಂತು ಮಾಡ್ಬೇಕು ಎನ್ನಲು ಜಾನಕಿ ಕೋಪದಲ್ಲಿ ಮಹಿ ಎನ್ನಲು ಮಹೇಶ್: ಅಮ್ಮ ಪ್ಲೀಸ್ ಎಂದು ಕೈ ಅಡ್ಡ ಹಿಡಿಯಲು ಪಾರ್ವತಿ ಸರಿ, ನೀವು ಹೇಳಿದ ಹಾಗೆ ಆಗ್ಲಿ ಎನ್ನಲು ಮಹೇಶ್ ನ ಕೊನೆಯ ಭರವಸೆ ಸಹ ಕಮರುತ್ತದೆ. ಅವನ ಮಾತಿನಿಂದ ಪಾರ್ವತಿ ಬದಲಾಗಿ ನನ್ನ ಮದ್ವೆ ಆಗ್ಬಹುದು ಎಂದು ಭಾವಿಸಿದ್ದೆ, ಆದ್ರೆ ಛೇ ಎಂದು ಮಹೇಶ್ ಕಣ್ಣೀರು ಒರೆಸಿಕೊಳ್ಳುತ್ತಾ ತನ್ನ ರೂಮ್ಗೆ ಹೋಗ್ತಾನೆ. ಪಾರ್ವತಿ ನಿಸ್ಸಹಾಯಕಳಂತೆ ತಲೆ ಎತ್ತಿ ಜಾನಕಿಯತ್ತ ನೋಡಲು ಜಾನಕಿ ಸಹ ಕಣ್ಣೀರು ಹಾಕುತ್ತಾ ಹೊರಟು ಹೋಗ್ತಾರೆ. ರೇವತಿ: ಪಾರ್ವತಿ, ಸ್ವಲ್ಪ ನಿನ್ ಜೊತೆ ಮಾತನಾಡ್ಬೇಕು, ಬಾ ನನ್ ಜೊತೆ ಎಂದು ಅವಳ ಕೈ ಹಿಡಿದು ತನ್ನ ರೂಮ್ಗೆ ಹೋಗ್ತಾಳೆ. ರೂಮಿಗೆ ಬಂದ ರೇವತಿ ಬಾಗಿಲು ಹಾಕಿ ನೇರವಾಗಿ ಪಾರ್ವತಿ ಬಳಿ ಬಂದು ಅವಳ ಕಾಲನ್ನು ಹಿಡಿಯಲು ಪಾರ್ವತಿ ಈ ಹಠಾತ್ ರೇವತಿಯ ನಡವಳಿಕೆಯಿಂದ ಗಾಬರಿಗೊಂಡು ಅಕ್ಕ ಬಿಡಿ, ಏನ್ ಮಾಡ್ತಿದ್ದೀರಾ ಎಂದು ದೂರ ಸರಿಯಲು ರೇವತಿ: ಪಾರು, ನನ್ಗೆ ನನ್ನ ತಮ್ಮನ ಸ್ಥಿತಿ ನೋಡಲು ಆಗ್ತಿಲ್ಲಮ್ಮ, ನಿಂಗೆ ಕೈ ಮುಗಿತೀನಿ, ನಮ್ಮ ಮನೆಯಲ್ಲಿ ನೀನ್ ರಾಣಿಯಾಗಿ ಬದುಕ್ತಿ ಕಣೆ, ದಯವಿಟ್ಟು ಮನಸ್ಸು ಬದಲಾಯಿಸಮ್ಮ ಎಂದು ಕಣ್ಣೀರು ಹಾಕುತ್ತಿರುವ ರೇವತಿಯನ್ನು ನೋಡಿದ ಪಾರ್ವತಿಗೆ ಸಂಕಟವಾಗುತ್ತದೆ. ಮನದಲ್ಲಿ ಅಕ್ಕ, ನನ್ನ ಕ್ಷಮಿಸಿ, ನಿಮ್ಮ ತಮ್ಮನ ಮದುವೆ ಆಗೋದು ಅದೃಷ್ಟವೇ ಸರಿ, ಆದ್ರೆ ನನ್ನಂತ ನತದೃಷ್ಟಿಗೆ ಆ ಯೋಗ್ಯತೆ ಇಲ್ಲ ಎಂದು ಮನದಲ್ಲಿ ದುಃಖ ಪಡುತ್ತಾ ನಿಂತವಳನ್ನು ಎಚ್ಚರಿಸಿದ ರೇವತಿ ಮುಂದುವರಿದು ಪಾರು ಎನ್ನಲು ಪಾರ್ವತಿ: ಹಾ ಹೇಳಿ ಎನ್ನಲು ರೇವತಿ: ನೀನು ಹೇಳಮ್ಮ, ನಿನ್ನ ನಿರ್ಧಾರ ಎನ್ನಲು ಪಾರ್ವತಿ: ಅಕ್ಕ, ನಿಮ್ಗೆ ಒಂದು ಮಾತು ಕೇಳಲ್ಲ? ರೇವತಿ: ಹಾ ಹೇಳು ಪಾರು. ಪಾರ್ವತಿ: ನೀವ್ಯಾಕೆ ಡಾಕ್ಟರ್ ಹರ್ಷ ಅವರನ್ನು ಮದುವೆ ಆಗಲು ಒಪ್ಪಿಕೊಳ್ಳಲಿಲ್ಲ? ರೇವತಿ: ಅದು ಹೇಗೆ ಸಾಧ್ಯ? ಅವ್ರು ನನ್ನ ಗುರುಗಳು, ನಾನು ಅವರನ್ನು ಮದುವೆ ಆದ್ರೆ ಗುರುವಿಗೆ ಅಪಚಾರ ಮಾಡಿದಂತಾಗೋದಿಲ್ವಾ, ಅದಕ್ಕೆ ನಿರಾಕರಿಸಿದ್ವಿ ಎನ್ನಲು ಪಾರ್ವತಿ ಮುಗುಳ್ನಗುತ್ತಾ: ಹೌದಲ್ವಾ ಅಕ್ಕ, ಈಗ ನನ್ನ ಸ್ಥಿತಿನೂ ಹಾಗೆ ಇದೆ. ರೇವತಿ: ಪಾರು, ಹೌದಕ್ಕ, ನಿಮ್ಮ ಮನಸ್ಥಿತಿನೇ ಈಗ ನಂದು ಇದೆ. ನನಗೆ ಆಶ್ರಯ ಕೊಟ್ಟ ಆ ಮನೆಯ ಸೊಸೆಯಾಗ ಬಯಸುವುದು ತಪ್ಪಲ್ವಾ? ಪಾರ್ವತಿಯ ಮಾತಿಗೆ ರೇವತಿ ಏನು ಹೇಳಲು ತೋಚದೆ ನಿಂತಿರಲು ಪಾರ್ವತಿ ಮುಂದೆ ಬಂದು: ಯೋಚಿಸ್ಬೇಡಿ, ಮಹೇಶ್ ಸರ್ಗೆ ತುಂಬಾ ಒಳ್ಳೆ ಹುಡುಗಿ ಸಿಗ್ತಾಳೆ, ದಯವಿಟ್ಟು ನಂಗೆ ಒತ್ತಾಯ ಮಾಡ್ಬೇಡಿ ಎಂದು ಕೈ ಮುಗಿದು ಹೊರಟು ಹೋಗ್ತಾಳೆ. ರೇವತಿ ಅವಳು ಹೋದ ದಿಕ್ಕನ್ನೇ ನೋಡುತ್ತಾ ನಿಂತು ಬಿಡ್ತಾಳೆ. ಮರುದಿನ ಹಾಸ್ಪಿಟ್ಲಿಗೆ ಬಂದ ರೇವತಿ ಡಲ್ ಇರುವುದನ್ನು ನೋಡಿದ ಡಾಕ್ಟರ್ ಹರ್ಷ ಬಂದು ಹಾಯ್ ಡಾಕ್ಟರ್ ಎನ್ನುವ ರೇವತಿ ಹಲೋ ಡಾಕ್ಟರ್ ಎನ್ನಲು ಡಾಕ್ಟರ್ ಹರ್ಷ ಮುಂದುವರಿದು ರೇವತಿ ಆರ್ ಯು ಓಕೆ ಎನ್ನಲು ರೇವತಿ ಎಸ್ ಡಾಕ್ಟರ್, ನಂಗೆ ರೌಂಡ್ಸ್ ಇದೆ, ಹೋಗ್ಬೇಕು, ಆಮೇಲೆ ಸಿಗ್ತೇನೆ ಎಂದು ಹೊರಟು ಹೋಗ್ತಾಳೆ. ಇತ್ತ ಮನೆಯಲ್ಲಿ ರೇವತಿ ಮತ್ತು ಮಹೇಶ್ನ ಮದುವೆಯ ಬಗ್ಗೆ ಯೋಚಿಸಲು ಮನೋಹರ, ಜಾನು ಮಕ್ಕಳ ಮದುವೆಯನ್ನು ಬೇಗ ಮಾಡಬೇಕು, ಯಾಕೆಂದ್ರೆ ನಮ್ಮ ಸುಹಾಸ್ ಮುಂದಿನ ತಿಂಗಳು US ಹೋಗ್ತಾನೆ, ಸೊ ಬೇಗ ಮುಗಿಸೋಣ ಎನ್ನುವಂತಿದ್ದರು. ಜಾನಕಿ: ಸರಿ ಅಣ್ಣ, ಆದ್ರೆ ಮಾಯಿ ಮದುವೆ ಸ್ವಲ್ಪ ತಡೆದು ಮಾಡುವುದು ಒಳ್ಳೆಯದು ಎನ್ನಲು ಮನೋಹರ್: ಸರಿ, ನಂಗೆ ಅರ್ಥ ಆಗುತ್ತೆ, ನಿನ್ನ ಇಷ್ಟದಂತೆ ಆಗಲಿ ಎನ್ನುತ್ತಿರಲು ಹಿಂದಿನಿಂದ ಮಹೇಶ್: ಅಮ್ಮ, ನನಗೂ ಅಕ್ಕ ಮದುವೆಯ ದಿನವೇ ಮದುವೆ ಆಗ್ಬೇಕು ಎನ್ನಲು ಜಾನಕಿ ಮನೋಹರ್ ವಿಮಲ ಬೆಚ್ಚಿ ಬೀಳುತ್ತಾಳೆ. ಜಾನಕಿ: ಮಹಿ, ಏನ್ ಹೇಳ್ತಾ ಇದ್ದೀಯಾ, ಅವಸರ ಬೇಡ ಕಂದ ಎಂದು ಸಮಾಧಾನ ಮಾಡಲು ಮುಂದೆ ಬರಲು ಅವರನ್ನು ತಡೆದ ಮಹೇಶ್: ಅಮ್ಮ, ನನ್ನ ನಿರ್ಧಾರ ಮಾಡಿ ಆಗಿದೆ, ಈ ಮದುವೆ ಬೇಗ ಆಗ್ಬೇಕು, ಪಾಪ ಪಾರ್ವತಿನ ಅವರ ಮನೆಗೆ ಹೋಗ್ಬೇಕು ಅಲ್ವಾ, ಎಷ್ಟು ದಿನ ಅಂತ ಅವರು ನಮ್ಮನೆಯಲ್ಲಿ ಇರುವುದು, ಪಾಪ ಅತಿಥಿಗಳು ಅವರ ಮನೆಗೆ ಹೋದ್ರೇನೆ ಚೆನ್ನ ಅಲ್ವಾ ಎಂದು ವ್ಯಂಗ್ಯವಾಗಿ ನುಡಿದ ಮಹೇಶ್ನ ಮಾತು ಪಾರ್ವತಿಯನ್ನು ತೀರಾ ಘಾಸಿಗೊಳಿಸುತ್ತದೆ. ಅವಳು ಏನೂ ಪ್ರತಿಕ್ರಿಯಿಸದೆ ತನ್ನ ರೂಮ್ಗೆ ಹೋಗ್ತಾಳೆ. ಇತ್ತ ತನ್ನ ಕ್ಯಾಬಿನ್ನಲ್ಲಿ ಕುಳಿತು ಫೈಲ್ ನೋಡುತ್ತಿರುವಾಗ ಅವಳ ತಲೆಯಲ್ಲಿ ಒಂದು ವಿಚಾರ ನೆನಪಿಗೆ ಬರುತ್ತದೆ. ನಾನು ಸೆಮಿನಾರ್ಗೆ ಹೋಗುವ ಮುಂಚೆ ಪಾರ್ವತಿಯ ರಿಪೋರ್ಟ್ ಎಕ್ಸ್ಚೇಂಜ್ ಆಗಿತ್ತು. ಒಂದು ರಿಪೋರ್ಟ್ ಪ್ರೆಗ್ನೆನ್ಸಿದು, ಇನ್ನೊಂದು ಆಗ ಪಾರ್ವತಿ ಗರ್ಭಿಣಿ ಅಲ್ಲ ಅಂದ್ಮೇಲೆ ಮುಂದೆ ಯೋಚಿಸಲಾಗದ ರೇವತಿ ನಡುಗಿ ಬಿಡ್ತಾಳೆ. ನೋ, ಪಾರ್ವತಿಗೆ ಹಾಗೆ ಆಗಲು ಸಾಧ್ಯವಿಲ್ಲ. ಹೌದು, ಇದನ್ನು ಕನ್ಫರ್ಮ್ ಮಾಡ್ಕೊಳ್ಬೇಕು. ಎಸ್, ಆಗ್ಲೇ ಬ್ಲಡ್ ಸ್ಯಾಂಪಲ್ ಮುಂಬೈ ಲ್ಯಾಬ್ಗೆ ಕಳಿಸಿ ಕ್ಲಿಯರ್ ಮಾಡಿಕೊಳ್ತೇನೆ. ನರ್ಸ್ ಮೇರಿಗೆ ಕಾಲ್ ಮಾಡಿ ತನ್ನ ಕ್ಯಾಬಿನ್ಗೆ ಬರಲು ಹೇಳ್ತಾಳೆ. ಮೇರಿ: ಮೇ ಐ ಕಮ್ ಇನ್ ಡಾಕ್ಟರ್? ಎಸ್ ಬನ್ನಿ ಸಿಸ್ಟರ್, ಕುಳಿತುಕೊಳ್ಳಿ. ಮೇರಿ: ಹೇಳಿ ಮೇಡಮ್, ಏನಾದ್ರೂ ಕೆಲಸವಿತ್ತಾ? ರೇವತಿ: ಹೌದು ಸಿಸ್ಟರ್, ಅದು ಪಾರ್ವತಿ ರಿಪೋರ್ಟ್ ರೀಚೆಕ್ ಮಾಡುವ ಕುರಿತು ಹೇಳಿದಾಗ ನಾನು ಯುಎಸ್ಗೆ ಹೋಗುವ ಮುಂಚೆ ಅದನ್ನು ಇವತ್ತೇ ಮುಂಬೈ ಲ್ಯಾಬ್ ಕಳಿಸಿಕೊಡಿ, ಬೇಕಾದ್ರೆ ಮತ್ತೊಮ್ಮೆ ಸ್ಯಾಂಪಲ್ ಬೇಕು ಅಂದ್ರೆ ಪಾರ್ವತಿಗೆ ಕಾಲ್ ಮಾಡಿ ಕರೆಸೋಣ, ಏನಂತೀರಾ? ಮೇರಿ ತಡವರಿಸಿದ: ಅದರ ಅಗತ್ಯವಿಲ್ಲ ಮೇಡಮ್. ರೇವತಿ: ಅಗತ್ಯ ಇಲ್ವಾ? ಏನ್ ಹೇಳ್ತಿದ್ದೀರಾ ಸಿಸ್ಟರ್? ಮೇರಿ ನಡುಗುವ ಧ್ವನಿಯಲ್ಲಿ: ಅದು ನೀವು USA ಹೋದ ಬಹುಶಃ 2-3 ದಿನಕ್ಕೆ ಪಾರ್ವತಿಯನ್ನು ನಿಮ್ಮ ತಾಯಿ ತಂದು ಹಾಸ್ಪಿಟಲ್ಗೆ ಸೇರಿಸಿದ್ರು. ಅವರ ಕಾರಿನಿಂದ ಆಕ್ಸಿಡೆಂಟ್ ಆಗಿತ್ತು. ಆವಾಗ ಬೇರೆಯವರಿಗೆ ಬ್ಲಡ್ ಕೊಡೋ ಬಗ್ಗೆ ಆದ ಗೊಂದಲದಿಂದ ಚೀಫ್ ಡಾಕ್ಟರ್ಸ್ ಪಾರ್ವತಿ ಬ್ಲಡ್ ಸ್ಯಾಂಪಲ್ ಬೊಂಬಾಯಿಗೆ ಕಳಿಸಿದ್ರು. ಅಂಡ್ ಮೇಡಮ್,
ಎಂದು ಮಾತು ಅರ್ಧಕ್ಕೆ ನಿಲ್ಲಿಸಿದ ಮೇರಿಯನ್ನು ರೇವತಿ ರಿಪೋರ್ಟ್ ಅಲ್ಲಿ ಪಾರುಗೆ ಏನು ಸಮಸ್ಯೆ ಇಲ್ಲ ಅಂತ ಬಂದಿರ್ಬೇಕು ಅಲ್ವಾ? ಪಾರ್ವತಿ ಈಸ್ ಅ ಸ್ಟಮಕ್ ಕ್ಯಾನ್ಸರ್ ಪೇಷಂಟ್. ಅದು ಲಾಸ್ಟ್ ಸ್ಟೇಜ್ ಅಲ್ಲಿ ಇದೆ. ಅವಳು ಇನ್ನು ಹೆಚ್ಚು ಅಂದ್ರೆ 1-2 ತಿಂಗಳು ಬದುಕಬಹುದು. ರೇವತಿ ಮೇರಿಯ ಮಾತುಗಳನ್ನು ಬರಸಿಡಿಲಂತೆ ಬಂದಂತೆ ಭಾಸವಾಗಲು. ರೇವತಿ ನೋ, ಇದು ಸಾಧ್ಯವಿಲ್ಲ ಸಿಸ್ಟರ್, ಇದು ಆಗೋಕ್ಕೆ ಹೇಗೆ ಸಾಧ್ಯ? ಪಾರು ಎಂದು ತಲೆ ಮೇಲೆ ಕೈ ಹೊತ್ತು ಅಳುತ್ತಾ ಕುಳಿತುಕೊಳ್ತಾಳೆ. ಪಾರ್ವತಿಯ ಸಮಸ್ಯೆಯ ಬಗ್ಗೆ ತಿಳಿದ ರೇವತಿ ಮನೆಗೆ ಬರ್ತಾಳೆ. ನೇರ ಪಾರುವಿನ ರೂಮ್ಗೆ ಹೋಗಿ ಪಾರು ಎನ್ನಲು ಪಾರ್ವತಿ ಹೊಟ್ಟೆ ಹಿಡಿದುಕೊಂಡು ಮಲಗಿರ್ತಾಳೆ. ಅವಳ ಬಳಿ ಹೋದ ರೇವತಿ ಅವಳ ತಲೆ ಸವರಲು ಕಣ್ಣು ಬಿಟ್ಟು ನೋಡಿದ ಪಾರ್ವತಿ ಎದ್ದೇಳ್ತಾಳೆ. ರೇವತಿ ನಿಧಾನ ಪಾರು ಎಂದು ಅವಳಿಗೆ ಹೇಳಲು ಸಹಾಯ ಮಾಡ ಪಾರು ಎದ್ದು ಹೇಳಿ ಅಕ್ಕ, ಏನಾದ್ರೂ ಬೇಕಿತ್ತ ಎನ್ನಲು ರೇವತಿಗೆ ದುಃಖ ತಡೆಯದೆ ಅವಳ ಕೊರಳಿಗೆ ಅಪ್ಪಿಕೊಂಡು ಜೋರಾಗಿ ಅಳಲು. ಪಾರ್ವತಿ ಗಾಬರಿಕೊಂಡು ಅಕ್ಕ ಏನಾಯ್ತು, ಯಾಕೆ ಅಳ್ತಿದ್ದೀರಾ ಎಂದು ಕೇಳಿದಾಗ ರೇವತಿ ನನ್ನ ಕ್ಷಮಿಸು ಪಾರು, ನಿನ್ನ ಒಳ್ಳೆಯತನ ಅರ್ಥ ಮಾಡಿಕೊಳ್ಳದೆ ನಿಂಗೆ ನೋವು ಕೊಟ್ಟೆ ಎಂದು ಹೇಳಲು ಪಾರು ಪರವಾಗಿಲ್ಲ ಅಕ್ಕ, ನನ್ನ ಅನಾಥೆಗೆ ಆಶ್ರಯ ಕೊಟ್ಟು ನಿಮ್ಗೆ ನನ್ಗೆ 2 ಮಾತನಾಡುವ ಹಕ್ಕಿಲ್ವಾ ಹೇಳಿ? ಇರಲಿ ಬಿಡಿ, ನಡೀರಿ, ನೀವು ಹಾಸ್ಪಿಟ್ಲಿಂದ ಸುಸ್ತಾಗಿ ಬಂದಿದ್ದೀರಾ, ಕಾಫಿ ಮಾಡಿ ಕೊಡ್ತೇನೆ ಎಂದು ಎದ್ದು ಹೊರಟು ಹೋಗ್ತಾಳೆ. ಪಾರ್ವತಿ ಹೋದ ದಾರಿಯನ್ನೇ ನೋಡ್ತಾ ಕುಳಿತ ರೇವತಿ, ಪಾರು ನೀನ್ ದೇವತೆ ಕಣೆ, ನಿನ್ನ ಕಷ್ಟ ಯಾರ ಹತ್ತಿರವೂ ಹೇಳಿಕೊಳ್ಳದೆ ಒಬ್ಬಳೇ ಸಂಕಟ ಅನುಭವಿಸ್ತಿದ್ಯಾ. ನಿನಗೆ ದೇವರು ಮೋಸ ಮಾಡಿಬಿಟ್ಟ. ನೀನು ನಮ್ಮ ಮೈಗೆ ಮದುವೆ ಆದ್ರೆ ಅವನ ಜೀವನ ಹಾಳಾಗ್ಬಾರ್ದಂತ ಮನದಲ್ಲಿ ಅಷ್ಟು ನೋವಿದ್ರು ಅವನ ಮುಂದೆ ಅಷ್ಟು ಕಠೋರವಾಗಿ ಮಾತನಾಡ್ಬೇಕು ಅಂದ್ರೆ ನಿಂಗೆಷ್ಟು ನೋವಾಗಿರ್ಬೇಕು ಎಂದು ಅಳ್ತಾಳೆ. ದಿನಗಳು ಹುರುಳುತ್ತವೆ. ಪಾರ್ವತಿಯ ಸ್ಥಿತಿ ಗಂಭೀರವಾಗುತ್ತದೆ. ಅವಳ ಕಾಯಿಲೆ ಉಲ್ಬಣಗೊಳ್ಳುತ್ತದೆ. ಮನೆಯೆಲ್ಲ ಸದಸ್ಯರಿಗೂ ಅವಳ ಪರಿಸ್ಥಿತಿಯ ಅರಿವಿದೆ. ಆದ್ರೆ ಮಹೇಶ್ನಿಗೆ ಈ ಬಗ್ಗೆ ತಿಳಿಯದಂತೆ ಜಾಗೃತಿ ವಹಿಸಿದ್ದಾರೆ. ಇದು ಪಾರ್ವತಿಯ ಕೋರಿಕೆ. ಇಂದು ಜಾನಕಿಯವರ ಮನೆಯಲ್ಲಿ ಮದುವೆಯ ಸಂಭ್ರಮ. ಆದರೆ ಯಾರ ಮುಖದಲ್ಲೂ ಸಂತಸವಿಲ್ಲ. ರೇವತಿಯ ಮದುವೆಯನ್ನು ಸುಹಾಸ್ ಜೊತೆಗೆ ನಿಶ್ಚಯ ಮಾಡಿದ ಪ್ರಕಾರ ನಡೆಯುತ್ತಿದೆ. ಆದರೆ ಮಹೇಶ್ ತನ್ನ ಮದುವೆ ಪಾರ್ವತಿಯ ಜೊತೆಗೆ ಆಗ್ತದೆ ಎಂಬ ಕೊನೆಯ ಭರವಸೆಯೊಂದಿಗೆ ಅವಳಿಗೆ ವ್ಯಂಗ್ಯವಾಗಿ ಮಾತನಾಡಿ ನೋಯಿಸಿದರು. ಅವಳ ಮನ ಕರಗದ ನೋಡಿ ಸೋಲು ಒಪ್ಪಿಕೊಂಡವನಂತೆ ತನಗೂ ಮದುವೆ ಬೇಡ ಎಂದು ನಿರ್ಧರಿಸಿ ಪಾರ್ವತಿಗಾಗಿ ಕಾಯುತ್ತಿದ್ದಾನೆ. ರೇವತಿಯ ಮದುವೆ ಶಾಸ್ತ್ರೋಕ್ತವಾಗಿ ನೆರವೇರಿಸಿದ ಮಹೇಶ್ ಅಕ್ಕನನ್ನು ಸಂತೋಷದಿಂದ ಕಳಿಸ್ತಿರುವಾಗ ರೇವತಿ ಮುಂದೆ ಬಂದು, ರೇವತಿ, ಮಹಿ ಈಗಲಾದ್ರೂ ಮನಸ್ಸು ಬದಲಾಯಿಸೋ, ಅಮ್ಮ ಹೇಳಿದ ಹಾಗೆ ಕವಿತಾನ ಮದುವೆ ಆಗು. ಮಹೇಶ್, ಅದು ಸಾಧ್ಯವಿಲ್ಲ ಅಕ್ಕ, ನಾನು ಯಾವುದೋ ರೀತಿ ನನ್ನ ಪ್ರೀತಿ ಉಳಿಸಿಕೊಳ್ಳಲು ಪ್ರಯತ್ನ ಪಟ್ಟೆ, ಆದ್ರೆ ಅವಳ ಮನಸ್ಸು ಕರಗ್ಲಿಲ್ಲ. ಅಕ್ಕ, ನಿಂಗೆ ಗೊತ್ತಾ, ಒಂದು ಹೆಣ್ಣು ಒಮ್ಮೆ ಬೇಡ ಅಂದ್ರೆ ಮುಗೀತು. ಅವಳು ಯಾವತ್ತೂ ಆ ಕಡೆ ತಿರುಗಿ ನೋಡುವುದಿಲ್ಲ. ನಾನು ದೊಡ್ಡದಾಗಿ ಮದುವೆಯ ಗಿಮಿಕ್ ಉಪಯೋಗಿಸಿದ್ರು ಪಾರ್ವತಿ ಮನಸ್ಸು ಬದಲಾಗ್ಲಿಲ್ಲ. ಅದಕ್ಕೆ ನಾನು ಎಲ್ಲಾ ಬಿಟ್ಟು ಸುಮ್ನೆ ಯುಎಸ್ಗೆ ಬರ್ತೀನಿ. ರೇವತಿ, ಮಹಿ, ಏನ್ ಹೇಳ್ತಿದ್ಯೋ? ಬೇಡ ಕಣೋ, ಈ ರೀತಿ ಎಲ್ಲ ಕಳ್ಕೊಂಡವರ ರೀತಿ ಮಾತನಾಡ್ಬೇಡ ಪುಟ್ಟ. ನೋಡು, ಯಾವುದೂ ನಮ್ಮ ಕೈಯಲ್ಲಿಲ್ಲ. ಜೀವನ ಹೇಗೆ ಬರುತ್ತೋ ಹಾಗೆ ಸ್ವೀಕರಿಸ್ಬೇಕು. ಮಹೇಶ್, ಕಳ್ಕೊಳ್ಳಕ್ಕೆ ಇನ್ನು ಏನು ಉಳಿದಿದೆ? ನನ್ನ ಮೊದಲ ಪ್ರೀತಿ ಸಿಗ್ಲಿಲ್ಲ ಅಕ್ಕ, ನಿಂಗೊತ್ತಾ? ಈ ಹುಡುಗಿಯರಿಗೆ ಕೈ ಕೊಟ್ಟು ಹೋಗುವ ಹುಡುಗರ ಮೇಲೆ ಜಾಸ್ತಿ ನಂಬಿಕೆ. ನಾನ್ ಇವರಿಗೆ ಹಾಗೆ ಮಾಡದೆ ನಿಜವಾದ ಪ್ರೀತಿ ಕೊಡ್ಬೇಕು ಅಂದ್ರೆ ನನ್ನ ಪ್ರೀತಿಗೆ ಅವಮಾನ ಮಾಡಿಬಿಟ್ಲು. ನನಗೆ ಈಗ ಈ ಪ್ರೀತಿಯ ಮೇಲೆ ನಂಬಿಕೆಯೇ ಹೋಗಿದೆ. ರೇವತಿ ಸಂಕಟ ಪಡುತ್ತಾ, ಮಹಿ ಪ್ಲೀಸ್, ಪಾರು ಬಗ್ಗೆ ಈ ರೀತಿ ಮಾತನಾಡ್ಬೇಡ್ವೋ? ಅವಳ ಸ್ಥಿತಿ ನಿಂಗೆ ಗೊತ್ತಾದ್ರೆ ನಿಂಗೆ ತಡೆಯುವ ಶಕ್ತಿ ಇಲ್ಲ ಕಣೋ. ಮಹೇಶ್, ಅವಳಿಗೆ ಏನಾಗಿದೆ? ನನ್ನ ಬಿಟ್ಟು ಹೋದ್ಲು. ನನಗಿಂತ ಒಳ್ಳೆಯ ಹುಡುಗ ಸಿಗ್ತಾನೆ. ಅವಳು ಸುಂದರಿ ಎಂಬ ಕೊಬ್ಬು. ರೇವತಿ ಇನ್ನೂ ಸಹಿಸಲಾಗದೆ ಜೋರಾಗಿ ಮಹಿ ಎಂದು ಅವನ ಮೇಲೆ ಕೈ ಮಾಡಲು ಕೈ ಎತ್ತಿ ಹಾಗೆ ಕೈ ಇಳಿಸಲು ಮಹೇಶ್ ತಲೆ ತಗ್ಗಿಸಿ, ಯಾಕೆ ಅಕ್ಕ ಕೈ ಇಳಿಸಿದೆ? ಹೊಡಿ, ನನ್ನಂತ ಪಾಪಿಗೆ ಒಂದು ಏಟು ಸಾಲದು. ನೋಡಿದೆ ಅಕ್ಕ, ನಾನು ಇಷ್ಟು ದಿನದಿಂದ ಅವರಿಗೆ ಚಿಚ್ಚಿ ಮಾತನಾಡಿ ನೋಯಿಸಿದ್ರು. ಸದಾ ನನ್ನ ಬಗ್ಗೆ ಒಂದು ಬಾರಿಯೂ ಕೆಟ್ಟದಾಗಿ ಮಾತನಾಡದೆ ಮೌನದಿಂದ ನಿಂತಿರುವ ಆ ದೇವತೆಯನ್ನು ನೋಡಕ್ಕ. ಸದಾ ನನ್ನ ಸಂತೋಷ ಬಯಸಿದ ಆ ದೇವತೆಯನ್ನು ಉಳಿಸಿಕೊಳ್ಳಲು ಆಗದೆ ನತದ್ರಷ್ಟ ನಾನು. ರೇವತಿ ಗಾಬರಿಯಿಂದ ಸಂಶಯದಿಂದ, ಮಹಿ, ನಿನ್ಗೆ ಎಂದು ನಡುಗುವ ಧ್ವನಿಯಲ್ಲಿ ಕೇಳಲು ಮಹೇಶ್ ಕಣ್ಣೀರು ಹಾಕುತ್ತಾ ಹೌದು ಎನ್ನಲು ರೇವತಿ ನಡುಗಿ ಬಿಡುತ್ತಾಳೆ. ಸುಧಾರಿಸಿಕೊಂಡು ನಿಂಗೆ ಈ ವಿಷಯ ಹೇಗೆ ಎಂದು ಕೇಳಲು ಮಹೇಶ್, ಅಕ್ಕ, ನಾನು ಹುಡುಗಾಟದ ಹುಡುಗ ಇರ್ಬೋದು, ಆದ್ರೆ ದಡ್ಡನಲ್ಲ. ನೀವೆಲ್ಲ ನನ್ನಿಂದ ಪಾರ್ವತಿ ವಿಷಯ ಮುಚ್ಚಿಟ್ಟರೆ ಅದನ್ನು ಅರಿಯದಷ್ಟು ಈ ಮಹೇಶ್ ಅವಿವೇಕಿಯಲ್ಲ. ರೇವತಿ, ನಿಂಗೆ ಈ ವಿಚಾರ ಹೇಗೆ ಗೊತ್ತಾಯಿತು? ಅದನ್ನು ಹೇಳು ಮೊದಲು ಎಂದು ಕೇಳಲು ಅವತ್ತು ಒಂದು ದಿನ ನಾನು ಹಠದಿಂದ ಮದುವೆಯ ವಿಚಾರ ಅಮ್ಮನ ಮುಂದೆ ಹೇಳಲು ನನ್ನ ಪ್ಲಾನ್ ಪ್ರಕಾರ ಪಾರ್ವತಿ ಯಾವಾಗಲಾದ್ರೂ ತನ್ನ ಪ್ರೀತಿಯನ್ನು ಒಪ್ಪಿಕೊಳ್ಬಹುದು ಎಂದು ತಿಳಿದು ಅಷ್ಟು ವ್ಯಂಗ್ಯವಾಗಿ ಮಾತನಾಡಿದ್ರು ಪಾರ್ವತಿ ಯಾವುದೇ ಪ್ರತಿಕ್ರಿಯೆ ನೀಡದೆ ಹೋದದ್ದು ಆಶ್ಚರ್ಯ ಜೊತೆಗೆ ಸಂಕಟವಾಯಿತು. ನಾನು ಅವರೊಂದಿಗೆ ಜಗಳ ಆದ್ರೂ ಮಾಡಿ ಒಪ್ಪಿಸ್ಬೇಕು ಎಂದು ಕೋಪದಿಂದ
ಅವಳ ರೂಮಿಗೆ ಹೋದೆ. ಅಲ್ಲಿ ಪಾರ್ವತಿ ಕಣ್ಣೀರು ಹಾಕುತ್ತಾ ನನ್ನ ಫೋಟೋ ಹಿಡಿದುಕೊಂಡು, ನನ್ನ ಕ್ಷಮಿಸಿ ಸರ್, ನಿಮ್ಮ ಪ್ರೀತಿಗೆ ನಾನು ಲಾಯಕ್ಕಿಲ್ಲ. ನಾನು ಎಷ್ಟೇ ಕಠೋರವಾಗಿ ನಡೆದುಕೊಂಡ್ರೂ ನನ್ನ ಮನಸ್ಸು ನನ್ನ ನಿಯಂತ್ರಣ ತಪ್ಪಿದೆ. ನನಗೆ ನಿಮ್ಮನ್ನು ಬೇರೆಯವರಿಗೆ ಬಿಟ್ಟುಕೊಡಲು ಆಗುತ್ತಿಲ್ಲ. ಆದ್ರೆ ಬಿಟ್ಟುಕೊಡದೇ ಇದ್ರೆ ನಾನು ಸ್ವಾರ್ಥಿ ಆದಂತೆ ಅಲ್ವಾ? 2 ತಿಂಗಳು ಬದುಕುವಷ್ಟು ಆಯುಷ್ಯವನ್ನು ದೇವರು ನೀಡಿಲ್ಲ ನನಗೆ. ಇನ್ನು ನಿಮ್ ಜೊತೆಗೆ ಜೀವನ ಹೇಗೆ ಹಂಚಿಕೊಳ್ಳಲಿ? ಅದಕ್ಕೆ ನಾನು ನಿಮಗೆ ಕಠಿಣವಾದ ಮಾತುಗಳಿಂದ ನೋವು ಕೊಟ್ಟು ಬಿಟ್ಟೆ. ನನ್ನ ಕ್ಷಮಿಸಿ ಎಂದು ಕಣ್ಣೀರು ಹಾಕುತ್ತಿರುವುದನ್ನು ನೋಡಿ ಏನೂ ಅರ್ಥವಾಗಲಿಲ್ಲ. ನಾನು ರೂಮಿಗೆ ಬಂದು ಪಾರ್ವತಿ ಬಗ್ಗೆ ಯೋಚಿಸುತ್ತಿರುವಾಗ ಅವಳು ಹೇಳುತ್ತಿರುವ ಕೊನೆಯ ಮಾತುಗಳು, 2 ತಿಂಗಳು ಬದುಕುವಷ್ಟು ಆಯುಷ್ಯವನ್ನು ದೇವರು ನೀಡಿಲ್ಲ ನನಗೆ ಇನ್ನು. ನಿಮ್ ಜೊತೆಗೆ ಜೀವನ ಹೇಗೆ ಹಂಚಿಕೊಳ್ಳಲಿ? ಈ ಮಾತುಗಳು ನನ್ನಲ್ಲಿ ಸಂಶಯವನ್ನು ಹುಟ್ಟಿಸಿದವು. ಅದಕ್ಕೆ ನಾನು ನೇರ ಅವರ ಅಮ್ಮನ ಮನೆಗೆ ಹೋದೆ. ಅಲ್ಲಿ ಇವರ ಮೇಲೆ ಅಪಾದನೆ ಹೊರಿಸಿ ಮನೆಯಿಂದ ಹೊರಗೆ ಹಾಕಿದ್ದು ಗೊತ್ತಾಯಿತು. ಆದರೆ ನನಗೆ ಮೊದಲೇ ಗೊತ್ತಿದ್ದ ವಿಚಾರವಿದು. ಮತ್ತೇಕೆ ಪಾರ್ವತಿ ನನ್ನ ದೂರವಿಡುತ್ತಿದ್ದಾಳೆ ಎಂದು ಯೋಚಿಸುತ್ತಿರುವಾಗ ನನಗೆ ನೆನಪಾಗಿದ್ದೇ ನರ್ಸ್ ಮೇರಿ. ನೇರ ಹಾಸ್ಪಿಟ್ಲಿಗೆ ಹೋಗಿ ಮೇರಿನ ಪಾರ್ವತಿ ಪೇಷಂಟ್ ಡೀಟೇಲ್ಸ್ ಕೊಡಿ ಎಂದಾಗ ಅವರು ಮೊದಲು ಒಪ್ಪಲಿಲ್ಲ. ಆದರೆ ರೇವತಿ ಕಳಿಸಿದ್ದಾಳೆ ಎಂದು ಸುಳ್ಳು ಹೇಳಿದಾಗ ಅವರು ಪಾರ್ವತಿ ಫೈಲ್ ಕೊಟ್ರು. ಅದನ್ನು ನೋಡಿ ನನ್ನ ಕಾಲ ಅಡಿಯಲ್ಲಿ ಭೂ ಕುಸಿದ ಅನುಭವ. ಒಂದು ಕ್ಷಣ ನಂಬಲು ಆಗದೆ, ಅಲ್ಲಿ ನಿಲ್ಲಲಾಗದೆ ಮನೆಗೆ ಬಂದು ಬಿಟ್ಟೆ. ನನ್ನ ಬಗ್ಗೆ ನನಗೆ ಅಸಹ್ಯ ಎನಿಸಿತು. ಯಾವ ಪ್ರೇಮಿಯಾದರೂ ತನಗೆ ಪ್ರೀತಿಸಿದ ಹುಡುಗಿ ಸಿಗ್ಲಿಲ್ಲ ಅಂದ್ರೆ ದೂರವಾಗಿ ಅವರ ಸಂತೋಷವನ್ನು ಬಯಸ್ತಾರೆ. ಆದ್ರೆ ನಾನು ಹಠಕ್ಕೆ ಬಿದ್ದಂತೆ ಪಾರ್ವತಿಗೆ ಕೊಂಕು ನುಡಿಗಳಿಂದ ನೋಯಿಸಿದೆ. ನನ್ನಂತವನ ಸಂತೋಷಕ್ಕೆ ಆ ಜೀವ ಎಲ್ಲವನ್ನು ಗ್ರಹಿಸಿಕೊಂಡು ಗ್ರೇಟ್ ಆದ್ರು. ನಾನು ನನ್ನ ದೃಷ್ಟಿಯಲ್ಲಿ ಕೆಳಗಿಳಿದೆ ಅಕ್ಕ ಎಂದು ಮುಖ ಮುಚ್ಚಿಕೊಂಡು ಅಳುತ್ತಿರುವ ಮಹೇಶ್ನನ್ನು ನೋಡಿದ ರೇವತಿ, ಜಾನಕಿ ಸಹ ಕಂಬನಿ ಮಿಡಿಯುತ್ತಾರೆ. ಮಹೇಶ್ ಮುಂದುವರಿದು, ಆದ್ರೆ ಅಕ್ಕ, ನಾನು ನನ್ನ ಪಾರುನ ಉಳಿಸ್ಕೊಳ್ತೇನೆ. ಅವಳನ್ಗೆ ಫಾರಿನ್ಗೆ ಕರೆದುಕೊಂಡು ಹೋಗಿ ಚಿಕಿತ್ಸೆಯನ್ನು ಕೊಡಿಸ್ತೇನೆ. ಇವತ್ತು ಅವರ ಅಮ್ಮ ಅಣ್ಣ ಅತ್ತಿಗೆ ಬರ್ತಿದ್ದಾರೆ. ಅವರನ್ನು ಪಾರ್ವತಿಗೆ ಭೇಟಿ ಮಾಡಿಸಿ ನಿನ್ ಜೊತೆಗೆ ನಾವು ಯುಎಸ್ಗೆ ಬರ್ತೇವೆ. ಮಹೇಶ್ ಮಾತುಗಳಿಂದ ಕೊಂಚ ನೆಮ್ಮದಿ ಸಿಕ್ಕಿದ್ದಂತಾಗಿ ಜಾನಕಿ ಮತ್ತು ರೇವತಿ ಸಂತಸದಿಂದ, ಹಾಗಾದ್ರೆ ನಮ್ಮ ಪಾರು ಉಳಿತಾಳೆ ಹೌದಲ್ವಾ ಮಹಿ ಎನ್ನಲು ಮಹೇಶ್, ನನ್ನ ಶಕ್ತಿಯನ್ನು ಮೀರಿ ಅವಳನ್ನು ಉಳಿಸಿಕೊಳ್ಳುವೆ ಅಕ್ಕ ಎಂದು ಹೇಳುತ್ತಿರುವಾಗ ಮೇಲಿನಿಂದ ಓಡುತ್ತಾ ಬಂದ ಮನೆ ಹಾಳು ಕಾವೇರಿ ಗಾಬರಿಂದ ಅಮ್ಮ ಅಣ್ಣ ಪಾರು ಎನ್ನಲು ಎಲ್ಲರೂ ಗಾಬರಿಂದ ಪಾರುಗೆ ಏನಾಯಿತು ಎನ್ನಲು ಅವಳ ಎದೆ ಹೆಸರು ಬಿಡುತ್ತಾ ಪಾರು ಹೊಟ್ಟೆ ಹಿಡಿದು ಒದ್ದಾಡುತ್ತಿದ್ದಾಳೆ, ಬೇಗ ಬನ್ನಿ ಎನ್ನಲು ಎಲ್ಲರೂ ಗಾಬರಿಗೊಂಡು ಅವಳ ರೂಮ್ಗೆ ಹೋಗ್ತಾರೆ. ಮೊದಲು ಒಳಗೆ ಹೋದ ಮಹೇಶ್ ಅವಳ ತನ್ನ ತೊಡೆ ಮೇಲೆ ಮಲಗಿಸಿಕೊಂಡು, ನಿಂಗೆ ಏನೂ ಆಗೋದಿಲ್ಲ, ನಾವು ಫಾರಿನ್ಗೆ ಹೋಗೋಣ, ನೀನು ಸಾಯಲು ನಾನು ಬಿಡೋದಿಲ್ಲ ಎಂದು ಹೇಳಲು ಪಾರು ಅಳುತ್ತಾ, ನಾನು ಬದುಕೋದಿಲ್ಲ ಸರ್, ಆದ್ರೆ ನನ್ನ ಕೊನೆಯ ಆಸೆ ಅಮ್ಮನನ್ನು ನೋಡ್ಬೇಕು. ನಾನು ಅವರ ಮಾನ ಹೋಗುವಂತ ಕೆಲಸ ಮಾಡಿಲ್ಲ ಅಂತ ಹೇಳ್ಬೇಕು ಸರ್, ಪ್ಲೀಸ್ ಅಮ್ಮನನ್ನು ಕರೆಸಿ ಎನ್ನುತ್ತಿರಲು ಮೀನಾಕ್ಷಿ ಬಾಗಿಲ ಬಳಿ ಬಂದು ಪಾರು ನನ್ನ ಕಂದ ಎನ್ನಲು ಪಾರ್ವತಿ ಸಂತೋಷದಿಂದ ಅಮ್ಮ ಎನ್ನಲು ಮೀನಾಕ್ಷಿ ಅಳುತ್ತಾ, ನನ್ನ ಕ್ಷಮಿಸಮ್ಮ, ನನ್ನಂತ ತಾಯಿ ಯಾರಿಗೂ ಬೇಡ. ಎತ್ತ ಮಗಳನ್ನು ನಂಬದೆ ಮನೆಯಿಂದ ಆಚೆ ಹಾಕಿದ ನಮಗೆ ಒಳ್ಳೆಯದಾಗುವುದಿಲ್ಲ ಎಂದು ತಲೆ ಚಚ್ಚಿಕೊಳ್ಳುತ್ತಾ ಅಳುತ್ತಿರುವವರನ್ನು ನೋಡಿದ ಎಲ್ಲರ ಕಣ್ಣುಗಳು ತುಂಬಿ ಬರುತ್ತದೆ. ಪಾರ್ವತಿ, ಸಮಾಧಾನ ಮಾಡಿಕೊ ಅಮ್ಮ, ನಾನು ತಪ್ಪು ಮಾಡಿಲ್ಲ ಅಂತ ಗೊತ್ತಾಯ್ತು. ಈಗ ನಾನು ನೆಮ್ಮದಿಯಿಂದ ಸಾಯ್ತೇನೆ. ಅವಳ ಮಾತನ್ನು ಕೇಳಿ ಭಯದಿಂದ, ಹಾಗೆಲ್ಲ ಮಾತನಾಡಬೇಡ ಪಾರು ಎನ್ನಲು ಪಾರ್ವತಿ ಮುಂದುವರಿದು, ಸರ್, ನನಗೆ ನಿಮ್ಮ ಪ್ರೀತಿ ಎಂಬ ಸಾಗರದಲ್ಲಿ ಕೊಚ್ಚಿ ಹೋಗಬೇಕು ಎನಿಸ್ತಿದೆ, ನನಗೆ ಬದುಕಬೇಕು ಅನಿಸ್ತಿದೆ ಎಂದು ಹೊಟ್ಟೆಯನ್ನು ಹಿಡಿದು ಅಮ್ಮ ಎಂದು ಸಂಕಟ ಪಡುತ್ತಿರುವ ನೋಡಲಾಗದೆ ಮಹೇಶ್ ತಲೆ ಬಡಿದುಕೊಳ್ಳುತ್ತಿರಲು ಪಾರ್ವತಿ, ಸರ್, ನಿಮ್ಗೆ ಆಸೆ ಇತ್ತಲ್ವಾ, ನಾನು ಒಂದು ಬಾರಿಯಾದ್ರೂ ನಿಮ್ಮನ್ನು ಹೆಸರು ಹಿಡಿದು ಕರಿಬೇಕು ಅಂತ, ಆದ್ರೆ ನನ್ನ ಮುಂದೆ ಹೇಳಲು ತಡಬರಿಸುತ್ತಿದ್ದ ನನಗೆ ಗೊತ್ತು. ಅದಕ್ಕೆ ನಾನು ಸಾಯುವ ಕೊನೆಯ ಕ್ಷಣದಲ್ಲಿ ಬಾಯಿ ತುಂಬ ನಿಮ್ಮ ಹೆಸರು ಕರೆಯುವ ಮನಸ್ಸಾಗಿದೆ. ಮಹೇಶ್, ನಾನು ನಿಮ್ಮನ್ನು ತುಂಬಾ ಪ್ರೀತಿಸ್ತಿದ್ದೇನೆ, ಆದ್ರೆ ನನ್ನ ಪ್ರೀತಿಗೆ ಆಯುಷ್ಯವಿಲ್ಲ. ಆದ್ರೆ ನೀವು ನನಗೊಂದು ಮಾತು ಕೊಡ್ಬೇಕು ಎನ್ನಲು ಮಹೇಶ್ ಅವಳ ಕೈ ಹಿಡಿದು ಏನು ಎಂಬಂತೆ ನೋಡಲು, ಪಾರ್ವತಿ, ನೀವು ನನ್ನನ್ನು ಮರೆತು ಬೇರೆ ಹುಡುಗಿಯನ್ನು ಮದುವೆಯಾಗಿ ಅಮ್ಮನ ಆಸೆ ಈಡೇರಿಸಬೇಕು. ನಾನು ಮುಂದಿನ ಜನ್ಮ ಅಂತ ಇದ್ರೆ ನಿಮ್ಮ ಮಗಳಾಗಿ ಹುಟ್ಟಿ ಬರ್ತೇನೆ ಎನ್ನಲು ಮಹೇಶ್ ಅಳುತ್ತಾ, ಪಾರು ಪ್ಲೀಸ್, ನನ್ನ ಬಿಟ್ಟು ಹೋಗ್ಬೇಡ್ವೆ, ನಿಂಗೆ ಕೈ ಮುಗಿತೇನೆ ಎಂದು ಗೋಳಾಡಲು ಪಾರ್ವತಿ ಸಂಕಟ ಪಡುತ್ತಾ, ನನ್ನ ಸಂತೋಷದಿಂದ ಕಳಿಸಿಕೊಡಿ ದಯವಿಟ್ಟು ಎಂದು ಮುಗಿಯುತ್ತಾ ಹಾಗೆ ಅವನ ಎದೆಗೆ ಹೊರಗೆ ಕಣ್ಣು ಮುಚ್ಚಲು ಎಲ್ಲರೂ ಪಾರು ಎಂದು ಅಳುತ್ತಾರೆ. ಪಾರ್ವತಿ ಮಹೇಶ್ನನ್ನು ಸೇರಲೇ ಇಲ್ಲ. ಅವಳಿಗೆ ಎಲ್ಲಾ ಕಷ್ಟಗಳಿಂದ ಮುಕ್ತಿ ಸಿಕ್ಕಿತ್ತು. ಅವಳು ಬಯಸಿದ ಮುಕ್ತಿ ಜೀವನದಿಂದ ಅವಳಿಗೆ ದೊರಕಿತು. ಧನ್ಯವಾದಗಳು ಸ್ನೇಹಿತರೆ, ನನ್ನ ಕತೆ ಕೇಳಿದಕ್ಕಾಗಿ.